ನಮಸ್ಕಾರ. ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬೆಚ್ಚಿಟ್ಟ ಬುತ್ತಿ. ಅನಿರುದ್ಧ್ ಜಟ್ಕರ್ ಅವರು ವೃತ್ತಿಪರ ನಟ, ಬರಹಗಾರ, ಹಾಡುಗಾರ ಮತ್ತು ನಿರ್ದೇಶಕ. ತಮ್ಮ ನಟನ ವೃತ್ತಿಯನ್ನ ರಂಗಭೂಮಿಯ ಮೂಲಕ ಪ್ರಾರಂಭ ಮಾಡಿದಂಥ ಇವರು ಕನ್ನಡ, ತಮಿಳು, ತೆಲುಗು, ಮರಾಠಿ ಚಿತ್ರರಂಗಗಳಲ್ಲಿ ತಮ್ಮ ವೃತ್ತಿ ಬದುಕನ್ನ ವಿಸ್ತರಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಕಿರುತೆರೆಯಲ್ಲಿ ಪ್ರಸಾರವಾಗ್ತಿದ್ದಂತಹ ಜೊತೆಯಲ್ಲಿ ಧಾರಾವಾಹಿಯ ಮುಖ್ಯ ಪಾತ್ರದ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ರು. ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತಹ ಅನಿರುದ್ಧ್ ಅವರ ಗಮನಾರ್ಹ ಚಿತ್ರಗಳು ಚಿಟ್ಟೆ, ಚಿತ್ರ, ಇಂದ್ರಜಿತ್ ಲಂಕೇಶ್ವರ ತುಂಟಾಟ, ರಮೇಶ್ ಅರವಿಂದ್ ನಿರ್ದೇಶನದ ರಾಮ ಶ್ಯಾಮ ಭಾಮ, ಜ್ಯೇಷ್ಠ, ನೀನೆಲ್ಲೋ ನಾನಲ್ಲೇ, ಸತ್ಯವಾನ್ ಸಾವಿತ್ರಿ, ಪದ್ಮಶ್ರೀ MS ಸತ್ಯು ನಿರ್ದೇಶನದ ಇಜ್ಜೋಡು, ನರಸಿಂಹ, ಟ್ರಿಪಲ್ ರೈಡಿಂಗ್, ಚೆಫ್ ಚಿದಂಬರ ಮುಂತಾದವು ಇವರ ಗಮನಾರ್ಹ ಚಿತ್ರಗಳು. 6 ಕಿರುಚಿತ್ರಗಳನ್ನು ನಿರ್ದೇಶಿಸಿ ಒಂದೇ ದಿನ ಬಿಡುಗಡೆ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ. ಹಾಗೆ ಇವರು ಸಾಕ್ಷ್ಯಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕ ಕೂಡ ಹೌದು. ನಟಿ ಭಾರತಿ ವಿಷ್ಣುವರ್ಧನ್ ಅವರ ಜೀವನವನ್ನು ಆಧರಿಸಿದಂತಹ ಸಾಕ್ಷ್ಯಚಿತ್ರವನ್ನು ಇವರು ನಿರ್ಮಾಣ ಮಾಡಿದ್ರು. ಆ ಸಾಕ್ಷ್ಯಚಿತ್ರ 69ನೇ ರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ತೀರ್ಪುಗಾರರ ವಿಶೇಷ ಉಲ್ಲೇಖ ಗೌರವಕ್ಕೆ ಪಾತ್ರವಾಗಿತ್ತು. ಸಿನಿಮಾ ರಂಗ ಮಾತ್ರವಲ್ಲ, ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಅನಿರುದ್ಧ್ ಅವರು ವಿಭಾ ಚಾರಿಟಬಲ್ ಟ್ರಸ್ಟ್ನ ಮೂಲಕ ಅನೇಕ ಸಾಮಾಜಿಕ ಅಭಿಯಾನಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ನಟಿ ಭಾರತಿಯವರು ಇವರಿಗೆ ಹೆಣ್ಣು ಕೊಟ್ಟಂತಹ ತಂದೆ ತಾಯಿ. ಇವರ ಪತ್ನಿ ಕೀರ್ತಿ ಅವರು ವಸ್ತ್ರ ವಿನ್ಯಾಸಕಿ ಹಾಗೆ ಇಂಟೀರಿಯರ್ ಡಿಸೈನರ್ ಕೂಡ ಹೌದು. ಇವರಿಗೆ ಮಗ ಮತ್ತು ಮಗಳಿದ್ದಾರೆ. ಹಾಗೆ ಇವರ ಸಹೋದರಿ ಅರುಂಧತಿ ಜಟ್ಕರ್ ಅವರು ರಂಗಭೂಮಿ ಕಲಾವಿದೆಯಾಗಿದ್ದಾರೆ. ಕನ್ನಡ, ಮರಾಠಿ, ಹಿಂದಿ, ತಮಿಳು, ತೆಲುಗು, ರಂಗಭೂಮಿ ಹಾಗೂ ಬೆಳ್ಳಿತೆರೆಯಲ್ಲಿ ನಟನಾಗಿ ರಂಗಗೀತೆ, ಹಿನ್ನೆಲೆ ಗಾಯನ ಹಾಗೆ ಆಡಿಯೋ ಬುಕ್ಗೆ ಧ್ವನಿದಾನ, ಕಿರುತೆರೆಯಲ್ಲಿ ನಿರೂಪಣೆ, ಅಂಕಣ ಬರಹ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಬಹುಮುಖ ಪ್ರತಿಭೆಯ ಅನಿರುದ್ಧ್ ಜಟ್ಕರ್ ಅವರು ಇವತ್ತಿನ ನಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ ನನ್ನ ಪರಿಚಯನ. ಬಹಳ ಚೊಕ್ಕಾದ ಸ್ಪಷ್ಟವಾದ ಕನ್ನಡ ತಮ್ಮದು, ಅಷ್ಟೇ ತುಂಬ ಮಾಧುರ್ಯ ಇರತಕ್ಕಂಥ ಧ್ವನಿ ತಮ್ಮದು. ಧನ್ಯವಾದ ಸರ್. ನಮ್ಮ ತಂಡದ ಜೊತೆ ನೀವು ಸಮಯ ಕೊಟ್ಟಿದ್ದು, ನಮ್ಮ ಜೊತೆಗಿರುವಂಥದ್ದು ನಮಗೆ ಇವತ್ತು ಬಹಳ ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸಂತೋಷ. ನಮ್ಮ ಬದುಕಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಘಟ್ಟ ಅಂತ ಹೇಳಿದ್ರೆ ಬಾಲ್ಯ. ನಾವು ಎಷ್ಟೇ ವಯಸ್ಸಾದರೂ ನಮ್ಮ ನಡುವಿನ ಬದುಕಿನ ಎಷ್ಟೋ ಘಟನೆಗಳನ್ನು ನಾವು ಮರ್ತು ಬಿಡ್ತೀವಿ. ಆದರೆ ಬಾಲ್ಯನ ನಾವು ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹುಬ್ಬಳ್ಳಿ ಧಾರವಾಡದ ಬಯಲ್ಸೀಮೆ ಹುಡುಗ ನೀವು. ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿಯ ಒಂದು ಚಿಕ್ಕ ಪರಿಚಯವನ್ನು ಮಾಡ್ಕೊಳ್ತಾ ಮಾತುಕತೆಯನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಾನು ಬೆಳೆದಿದ್ದು ಧಾರವಾಡದಲ್ಲೇ. ನಮ್ಮ ತಂದೆ ಬಂದ್ಬಿಟ್ಟು ಹರ್ಷವರ್ಧನ್ ಅಂತ, ಇವರು ವಾಸ್ತುಶಿಲ್ಪಿ ಆಗಿದ್ದಾರೆ. ನನ್ನ ತಾಯಿ ಬಂದ್ಬಿಟ್ಟು ಉಜ್ವಲ ಅಂತ, ಆಕೆ ಸೈಕಾಲಜಿಸ್ಟ್ ಆಗಿದ್ದಾರೆ. ಈಗ ಸಾಕಷ್ಟು ವರ್ಷಗಳಿಂದ ಅವರು ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಟ್ರೈನೀಸ್ಗಳಿಗೆ ಟ್ರೈನ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ವರ್ಷಗಳಿಂದ. ಇದು ಆಮೇಲೆ ನನ್ನ ತಂಗಿ ಅರುಂಧತಿ ಅಂತ, ಆಕೆ ಕೂಡ ಕಲಾವಿದೆ. ಜೊತೆಗೆ ಆಕೆ ಫೈನ್ ಆರ್ಟಿಸ್ಟ್ ಕೂಡ, ಅಂತಂದರೆ ಪೇಂಟಿಂಗ್ ಮಾಡ್ತಾಳೆ, ಚಿತ್ರಕಲೆ ಬಿಡಿಸ್ತಾಳೆ. ಆಕೆ ಬಂದ್ಬಿಟ್ಟು ಈಗ ಡ್ಯಾಲಸಲ್ಲಿದ್ದಾರೆ, ಅಂದರೆ USA ನನ್ನ ಶಾಲೆ ಬಂದ್ಬಿಟ್ಟು ಕರ್ನಾಟಕ ಹೈಸ್ಕೂಲ್ ಅಂತ, ಅಲ್ಲಿ ನಾನು 8ನೇ ತರಗತಿವರೆಗೂ ಅಲ್ಲಿ ಓದಿದೆ ಧಾರವಾಡದಲ್ಲಿ. ಅದಾದಮೇಲೆ KE ಬೋರ್ಡ್ಸ್ ಅಂತ, ಅದು 9 ಹಾಗೂ 10ನೇ ತರಗತಿ ಅಲ್ಲಿ. 8ನೇ ತರಗತಿವರೆಗೂ 7ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲೇ ನಾನು ನನ್ನ ಶಿಕ್ಷಣ ಮಾಡಿದೆ. ಅದಾದಮೇಲೆ ನಾನು ಆಂಗ್ಲ ಭಾಷೆಯಲ್ಲಿ ನನ್ನ ಶಿಕ್ಷಣ ಆಯಿತು. ಕಾಲೇಜ್ ಕೂಡ ಅಲ್ಲೇ ಮಾಡಿದೆ. ನಾನು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ JSS ಕಾಲೇಜಲ್ಲಿ. ಅದಾದಮೇಲೆ ಮುಂಬೈಗೆ ಹೋದೆ ನಾನು. ಮುಂಬೈಯಲ್ಲಿ ರಹೇಜಾ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್, ಅಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮತ್ತು ಡೆಕೋರೇಷನ್ ಅದನ್ನು ಓದಿದೆ. ಆಮೇಲೆ ಬಾಂಬೆ ಯೂನಿವರ್ಸಿಟಿಯಿಂದ ನಾನು ಹಿಂದೂಸ್ತಾನಿ ವೋಕಲ್ ಲೈಟ್ ಅಂತಂದರೆ ಹಿಂದೂಸ್ತಾನಿ ಸುಗಮ ಸಂಗೀತ ಅದನ್ನು ಓದಿದೆ. ಬಾಲ್ಯ ನಾನು ಆಗಲೇ ಹೇಳಿದಾಗೆ ಎಲ್ಲ ಸಂಪೂರ್ಣವಾಗಿ ನಂದು ಧಾರವಾಡದಲ್ಲಿ ಆಯಿತು. ಕಿರುಪರಿಚಯ ಹೇಳಿದ್ದೀನಿ, ಒಂದಿಷ್ಟು ಹೇಳಿದ್ದೀನಿ. ಸರ್, ನಿಮ್ಮ ನಟನಾ ವೃತ್ತಿ ಪ್ರಾರಂಭ ಆಗಿದ್ದು ರಂಗಸ್ಥಳದ ಮೇಲೆ. ನಿಮ್ಮ ಮೊದಲ ನಟನೆಯ ಅನುಭವ ನಿಮಗೆ ನೆನಪಿದೆಯಾ? ಹಂಚ್ಕೊಳ್ಬಹುದಾ? ಇದೆ ನನಗೆ. ನಾನು
ತುಂಬ ಚಿಕ್ಕವನಿದ್ದೆ ನಾನು. ಶಾಲಾ ನಾಟಕಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದರ ಜೊತೆಗೆ ನನ್ನ ಹುಟ್ಟು ಹಬ್ಬ ಇದ್ದಾಗ ನಮ್ಮ ತಾಯಿನೇ ಒಂದಿಷ್ಟು ಬರಿತಾ ಇದ್ರು, ನಾಟಕ ಬರಿತಾ ಇದ್ರು. ಆ ನಾಟಕಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಹೀಗೆ ರಂಗಭೂಮಿ ಅಂತಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ನನ್ನ ಒಂದು ಅಭಿನಯದ ಒಂದು ಏನಂತಾರೆ ಆ ಒಂದು ಪ್ರವಾಸ ಶುರು ಆಯಿತು. ಅದರ ಬಗ್ಗೆ ಇರತಕ್ಕಂಥ ಒಂದು ಆಸಕ್ತಿ ಹುಟ್ಕೊಳ್ತು. ಅದು ಕ್ರಮೇಣ ಅದು ಬೆಳೀತಾ ಹೋಯಿತು. ಇದೇ ವೃತ್ತಿ ಮಾಡಬೇಕು ಅನ್ನೋ ದೃಷ್ಟಿ ಅನ್ನೋ ಮಟ್ಟಿಗೆ ಅದು ಹೋಯಿತು. ಅದರ ಜೊತೆಗೆ ನಮ್ಮ ತಂದೆ ವಾಸ್ತುಶಿಲ್ಪಿಯ ಜೊತೆಗೆ ಅವರು ತುಂಬ ಒಳ್ಳೆಯ ಹಾಡುಗಾರ ಕೂಡ. ಹಾಗಾಗಿ ಸಂಗೀತ ಕೂಡ ಅದು ಬಂತು. ನಾನು ಹಾಡು ಒಂದಿಷ್ಟು ಕಲಿತೆ. ಅಲ್ಲಿ ಧಾರವಾಡದಲ್ಲಿ ಪಂಡಿತ್ ಮಾಧವ್ ಗುಡಿ ಅಂತ ಇದ್ದರು, ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯಂದರು. ಅವ್ರ ಹತ್ರನೂ ಸ್ವಲ್ಪ ಕಲಿತೆ ನಾನು. ಹೀಗೆ ಸಂಗೀತ, ನಾಟಕ, ಚಿತ್ರಕಲೆ ಇದು ಅದು ಅಂದರೆ ನಮ್ಮ ತಂದೆ ತಾಯಿಯಿಂದಾನೇ ನನಗದು ಕಲೆ ಅನ್ನೋದು ಒಂಥರ ಪರಂಪರೆ, ಕೌಟುಂಬಿಕ ಪರಂಪರೆಯಾಗಿ ಪರಂಪರೆ ಜೊತೆಗೆ ಪ್ರೋತ್ಸಾಹ, ತುಂಬಾ ಪ್ರೋತ್ಸಾಹ. ಯಾಕಂತಂದ್ರೆ ಈ ಒಂದು ಕಲಾಕ್ಷೇತ್ರದಲ್ಲಿ ಇಲ್ಲಿ ಬರಬೇಕು, ಇಲ್ಲಿ ಒಂದಿಷ್ಟು ಕಾಲ ಕಳಿಬೇಕು, ಪ್ರಯತ್ನ ಪಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕುಟುಂಬದ ಬೆಂಬಲ, ಪ್ರೋತ್ಸಾಹ ಅತ್ಯಗತ್ಯ. ಅದು ಇಲ್ಲದೆ ಇದ್ರೆ ಅದು ಆಗೋದೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಏರಿಳಿತಗಳು ಇರ್ತವೆ. ಬರ್ತಿದ್ದ ಹಾಗೆ ಅವಕಾಶಗಳು ಸಿಗ್ತವೆ ಅನ್ನೋದು ಇರಲ್ಲ. ಅದು ಅವರವರ ಅದೃಷ್ಟ. ಹಾಗಾಗಿ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದಕ್ಕೆ ನಮ್ಮ ಕುಟುಂಬದ, ನಮ್ಮ ತಂದೆ ತಾಯಿ ಅವರ ಸಹಕಾರ ತುಂಬಾ ತುಂಬಾ ಬೇಕು. ಅದು ನನಗೆ ಸಿಕ್ತು, ನನ್ನ ಅದೃಷ್ಟ. ಪುಣ್ಯವಂತರು. ಹೌದು, ಖಂಡಿತ. ಮರಾಠಿ ರಂಗಭೂಮಿ ಒಂದು ವಿಶಿಷ್ಟ ಪರಂಪರೆ ಉಳ್ಳಂತಹ ರಂಗಭೂಮಿ. ನೀವು ಮರಾಠಿ ರಂಗಭೂಮಿಯ ಮೂಲಕ ನಿಮ್ಮ ನಟನ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರಿ. ಅಂದ್ರೆ ಮರಾಠಿ ನಾಟಕಗಳಲ್ಲಿ ಪಾತ್ರ ವಹಿಸಿದ್ದೀರಾ. ಅದರ ಮುಖಾಂತರ ಅಲ್ಲ, ಮರಾಠಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀರಾ. ಸಾರಿ. ನಮ್ಮನ ನಟವರ, ವಾಟ, ತೀಪೂಲ್ ರಾಣಿ ಇತ್ಯಾದಿ ನಾಟಕಗಳಲ್ಲಿ. ಹಾಗೆ ನಮ್ಮನ ನಟವರ ಅನ್ನುವಂಥದ್ದು ಏಕಾಂಕ ನಾಟಕ. ನಿಮ್ಮ ಸಹೋದರಿ ಅರುಂಧತಿ ಜತ್ಕರ್ ಅವರು ಅದನ್ನ ನಿರ್ದೇಶನ ಮಾಡಿದ್ರು. ಆ ನಾಟಕದಲ್ಲಿನ ನಿಮ್ಮ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಕೂಡ ಬಂದಿತ್ತಂತೆ. ಆ ನಾಟಕದ ಬಗೆಗೆ ಹೇಳ್ಬೋದಾ? ಹಾಗೆ ನಿಮ್ಮ ಸಹೋದರಿ ಅರುಂಧತಿ ಜತ್ಕರ್ ಅವ್ರ ಬಗ್ಗೆ ಒಂದಷ್ಟು ಹೇಳ್ಬಹುದಾ? ನನ್ನ ತಾಯಿನೇ ಅದು ನಾಟಕ ಬರೆದಿದ್ದು. ಯಾಕಂತಂದ್ರೆ ಅದಕ್ಕೆ ಒಂದು ಚಿಕ್ಕ ಇತಿಹಾಸ ಇದೆ. ನಾವು ಧಾರವಾಡದಲ್ಲಿ ಇರಬೇಕಾದ್ರೆ ನಾನು ನನ್ನ ತಂಗಿ ಸಾಕಷ್ಟು ಅಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಯದು ಒಂದು ಶಿಬಿರ ಆಯಿತು, 45 ದಿನದ್ದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಅಂತಂದ್ರೆ ಅಲ್ಲೇ ಇದ್ದು ಅಲ್ಲೇ ಕಲಿತು ಆ ಥರ ಇತ್ತು. ಅಲ್ಲಿ ಸುಮಾರು ಆ ಒಂದು ಶಿಬಿರದಲ್ಲಿ ಭಾಗವಹಿಸಿದ ಮೇಲೆ ಅಲ್ಲಿ ಧಾರವಾಡದಲ್ಲಿ ಅಲ್ಲಿ ಒಂದು ಅಲೆನೇ ಶುರು ಆಯಿತು. ನಾಟಕಗಳನ್ನ ಮಾಡೋ ಒಂದು ಅಲೆ ಶುರು ಆಯಿತು, ಹೊಸದಾಗಿ ಶುರು ಆಯಿತು. ಅದರ ಹಿಂದೆ ಇತ್ತು, ಬಟ್ ಒಂದಿಷ್ಟು ವರ್ಷ ಅದು ನಿಂತು ಹೋಗಿತ್ತು. ತಿರ್ಗಾ ಈ ಒಂದು ಶಿಬಿರ ಆದಮೇಲೆ ಒಂದು ಅಲೆ ಶುರು ಆಯಿತು. ಸುಮಾರು 8 ನಾಟಕಗಳಲ್ಲಿ ನಾನು ಅಲ್ಲಿ ಪ್ರಮುಖ ಪಾತ್ರ ಅಂತಂದರೆ ನಾಯಕ ನಟನ ಪಾತ್ರನೇ ಮಾಡಿದೆ ನಾನು. ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ ನಾನು ನನ್ನ ತಂಗಿ ಮೊದಲು ಬಂದರು. ಆಕೆಗೆ ಚಿತ್ರಕಲಾ ಪರಿಷತ್ತಲ್ಲಿ ಬೆಂಗಳೂರಲ್ಲಿ ಇರೋ ಏನು ಶಾಲೆ ಇದೆ, ಅಲ್ಲಿ ಆಕೆಗೆ ಅಡ್ಮಿಷನ್ ಸಿಕ್ತು. ಆಕೆ ಇಲ್ಲಿ ಬಂದರು. ಆಕೆ ಜೊತೆಲಿ ನಮ್ಮ ತಾಯಿ ಕೂಡ ಬಂದರು. ಅಲ್ಲಿ ಹಾಸ್ಟೆಲಲ್ಲೆಲ್ಲ ಬೇಡ ಅಂತಂದ್ಬಿಟ್ಟು ಅವರು ಅಂದ್ಕೊಂಡ್ರು. ಯಾಕಂತಂದರೆ ಆ ಸಮಯದಲ್ಲಿ ನಾವು 1996 ಬಂದ್ವಿ. ಆಗ ಹಾಸ್ಟೆಲ್ ಏನೋ ಯಾಕೋ ಬೇಡ ಅಂತ ಅನ್ನಿಸ್ತು ನಮ್ಮ ತಾಯಿಗೆ. ನಮ್ಮ ತಾಯಿನೇ ಬಂದರು, ಇಲ್ಲಿ ಒಂದು ಮನೆ ಮಾಡಿ ಇದ್ದರು. ಹಾಗೆ ನನ್ನ ಗುರುಗಳು ಅಂತಂದರೆ ಈ ನಾಟಕ ಶಿಬಿರದಲ್ಲಿ ಧಾರವಾಡದಲ್ಲಿ ಅಲ್ಲಿರ್ತಕ್ಕಂಥ ವಾಲ್ಟರ್ಸ್ ಡಿಸೂಜ ಸರ್ ಆಗಿರಬಹುದು, ಬಸವಲಿಂಗಯ್ಯ ಸರ್ ಆಗಿರ್ಬೋದು, ಅವರೆಲ್ಲರೂ ಬೆಂಗಳೂರಿನವರೇ. ನನಗೆ ಅವರು ಸುಮಾರು ಸಲ ಅಲ್ಲಿ ಹೇಳಿದರು, ನೀವು ಧಾರವಾಡದಲ್ಲಿ ಇರೋದಕ್ಕಿಂತ ನೀವು ಬೆಂಗಳೂರಿಗೆ ಬಂದರೆ ಸಾಕಷ್ಟು ಅವಕಾಶಗಳು ಸಿಗ್ತವೆ, ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಾ ಇದ್ರು. ನನ್ನ ತಂಗಿ ಬಂದಿದ್ದರು. ಹಾಗೇನೆ ನನಗೂ ಹೇಳಿದ್ರು, ನಮ್ಮ ತಾಯಿ ಎಲ್ಲ ಹೇಳಿದ್ರು, ನೀನು ಬೆಂಗಳೂರಿಗೇನ ಬಾ, ಇಲ್ಲೇ ನಿನಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ. ನಾನು ಇಂಟೀರಿಯರ್ ಡಿಸೈನರ್ ಕೆಲಸ ಮಾಡ್ತಾಯಿದ್ದೆ ಧಾರವಾಡದಲ್ಲಿ. ಹಾಗಾಗಿ ನಮ್ಮ ತಂದೆಯವ್ರ ಜೊತೆಲೂ ಕೆಲಸ ಮಾಡ್ತಾಯಿದ್ದೆ, ಅವರು ವಾಸ್ತುಶಿಲ್ಪಿ ಆಗಿರೋದ್ರಿಂದ. ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ. ಆಮೇಲೆ ಬೆಂಗಳೂರು ತುಂಬ ದೊಡ್ಡ ಒಂದು ಶಹರ, ಇಲ್ಲಿ ಅವಕಾಶಗಳು ಖಂಡಿತವಾಗ್ಲೂ ಸಿಗ್ತವೆ ಅನ್ನೋ ಒಂದು ಭರವಸೆಯಿಂದ ನಾನು ಇಲ್ಲಿ ಬಂದೆ. ಆದರೆ ಇಲ್ಲಿ ಬಂದಾದ್ಮೇಲೆ ತಕ್ಷಣ ಕೆಲಸ ಸಿಗಲ್ವಲ್ಲ. ಅಲ್ಲಿ ನಾಯಕ ನಟನ ಪಾತ್ರಗಳನ್ನು ಮಾಡ್ತಾಯಿದ್ದೆ, ಆದರೆ ಇಲ್ಲಿ ಅಷ್ಟೊಂದು ಪರಿಚಯ ಇರಲಿಲ್ಲ. ಹಾಗಾಗಿ ಚಿಕ್ಕ ಪಾತ್ರಗಳು, ನನ್ನ ತಂಗಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಹೋದವು.
ಆದರೆ ನನಗೆ ಮಾತ್ರ ಒಂದೇ ಒಂದೇ ಪದ, ಹ್ಮ್. ಒಂದೇ ಮಾತು, ಹ್ಮ್. ಆ ಥರದ್ದು. ಆಮೇಲೆ ಕೋರಸ್ಸಲ್ಲಿ ಆ ಥರದ್ದೆಲ್ಲ ಇರ್ತಾ ಇತ್ತು. ನನ್ನ ತಾಯಿಗೆ ಅನ್ನಿಸ್ತು ಈತನಿಗೆ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ. ಹಾಗಾಗಿ ಆಕೆನೇ ಒಂದು ನಾಟಕ ಬರೆದ್ರು, ಅದು ಏಕಾಂಕ ನಾಟಕ ಬರೆದು ನನ್ನ ತಂಗಿಗೆ ಹೇಳಿದ್ರು ನೀನು ನಿರ್ದೇಶನ ಮಾಡು ಅಂತ. ಆಕೆ ನಿರ್ದೇಶನ ಮಾಡಿದ್ರು. ಅದರಲ್ಲಿ ಬಹುತೇಕ ನಾನೇ ಇದ್ದೀನಿ ಇಡೀ ಒಂದು ನಾಟಕದಲ್ಲಿ. ಬಹುತೇಕವಾಗಿ ನಾನೇ ಇದ್ದೀನಿ, ಒಂದು 95% ನಾನೇ ಇದ್ದೀನಿ ಆ ನಾಟಕದಲ್ಲಿ. ಸೊ ಅದನ್ನು ಪಾತ್ರ ಮಾಡಿದಾಗ ಅದರಲ್ಲಿ ಶ್ರೇಷ್ಠ ನಾಯಕ ಅಂತ ಇಲ್ಲಿ ಮಹಾರಾಷ್ಟ್ರ ಮಂಡಳ ಅಂತಿದೆ ಬೆಂಗಳೂರಲ್ಲಿ. ಅಲ್ಲಿ ಒಂದು ಸ್ಪರ್ಧೆ ನಡೆಯುತ್ತೆ. ಆ ಸ್ಪರ್ಧೆಯಲ್ಲಿ ನನಗೆ ಅದು ಸಿಕ್ತು, ಅದು ಪ್ರಥಮ ಬಹುಮಾನ ಸಿಕ್ತು. ಅದಾದಮೇಲೆ ಒಂದಿಷ್ಟು ನಾಟಕಗಳಲ್ಲಿ ನನಗೆ ಅವಕಾಶಗಳು ಸಿಗ್ತಾ ಹೋದು. ನಿಧಾನಕ್ಕೆ ವೈಶಾಲಿ ಕಾಸರವಳ್ಳಿ ಅವ್ರದ್ದು ನಾಟಕ ಸಿಕ್ತು. ಹೀಗೆ ನಿಧಾನಕ್ಕೆ ಒಂದೊಂದಾಗಿ ನಾಟಕಗಳು. ಆದರೆ ಬಹುಶಃ 1 ವರ್ಷ ಆಗಿರ್ಬೇಕೇನೋ, 1 ವರ್ಷದಲ್ಲೇ ನನಗೆ ಒಳ್ಳೊಳ್ಳೆ ಅಂತಂದರೆ ನಾಯಕ ನಟನ ಪಾತ್ರಗಳು ಸಿಗ್ತಾ ಹೋದು ನನಗೆ. ಅದು ಆ ಪ್ರವಾಸ ಪ್ರಾರಂಭ ಆಯಿತು. ನೋಡಿ, ನಿಮ್ಮಮ್ಮ ನನ್ನ ಹೆಸರಲ್ಲೇ ನಾಟಕ ಬರೆದಿದ್ದಾರೆ. ನಿಮ್ಮ ತಂದೆ ವಾಸ್ತುಶಿಲ್ಪಿ ಅಂತ ಹೇಳಿದ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಗೂ ಏನಾದರೂ ಸ್ಕಲ್ಪ್ಚರ್ ಮಾಡುವಂತ? ಅಲ್ಲ, ವಾಸ್ತುಶಿಲ್ಪಿ ಅಂತಂದ್ರೆ ಆರ್ಕಿಟೆಕ್ಚರ್. ಓಕೆ ಓಕೆ ಓಕೆ. ಸೊ ಇಂಟೀರಿಯರ್ ಡಿಸೈನಿಂಗ್ ಏನಿದೆ ಅಲ್ಲ, ಓಕೆ ಓಕೆ, ಇಟ್ಸ್ ಅನದರ್ ವಿಂಗ್ ಆಫ್ ಆರ್ಕಿಟೆಕ್ಚರ್. ಓಕೆ. ನಾನು ಅನ್ಕೊಂಡೆ ಸ್ಕಲ್ಪ್ಚರ್ ಇಲ್ಲ. TN ಸೀತಾರಾಮ್ ಅವರ ಮನ್ ಹಿ ಮಂದಲ್ಲ ನಾಚೆ ಅನ್ನೋಂಥ ಹಿಂದಿ ನಾಟಕದಲ್ಲಿ ನೀವು ಪಾತ್ರ ಮಾಡಿದ್ರಿ. ಆ ನಾಟಕದ ಕುರಿತು, ನಿಮ್ಮ ಪಾತ್ರದ ಕುರಿತು ಹೇಳ್ಬೋದು? ಯಾಕಂದ್ರೆ ಅದು ಕನ್ನಡ ನಾಜುಕಯ್ಯ ನಾಟಕದ ಹಿಂದಿ ಅನುವಾದ ಆಗಿತ್ತು. ನನ್ನ ಹಿಂದಿನೂ ಚೆನ್ನಾಗಿದೆ, ಹಾಗಾಗಿ ಅಲ್ಲಿ ಅದರದ್ದು ರೀಡಿಂಗ್ ಆಗ್ತಾ ಇತ್ತು. ಇಲ್ಲಿ ನಾನು ಒಂದು ಇಂಗ್ಲಿಷ್ ನಾಟಕ ಮಾಡ್ತಾ ಇದ್ದೆ, ಗ್ರೂಮ್ ಫಾರ್ ಮೈ ಸಿಸ್ಟರ್ ಅಂತ. ಅದರಲ್ಲಿ ಅಭಿನಯಿಸ್ತಾ ಇದೆ. ಹಾಗೇನೆ ಅಲ್ಲೇ ಹಿಂದಿ ನಾಟಕದ್ದು ಒಂದು ರೀಡಿಂಗ್ ನಡೀತಾ ಇತ್ತು. ಸೊ ಅದನ್ನು ನಾನು ಓದಿದೆ. ಸೊ ನಾನು ಓದಿದೆ, ಅದು ನಿರ್ದೇಶಕರಿಗೆ ಇಷ್ಟ ಆಯಿತು, ಮಾಡಿದೆ. ಸೊ ಅದು ತುಂಬ ಜನ ಇಷ್ಟಪಟ್ಟರು ಅದನ್ನು, ನನ್ನ ಪಾತ್ರ. ಅದು ಒಂದೊಂದು ಹೆಜ್ಜೆ ಅದು ಸಿಗ್ತಾ ಹೋಯಿತು. ಹಾಗೆ ನಾಟಕಗಳನ್ನು ಮಾಡ್ತಾ ಬಂದ್ವಿ. ಅಂದರೆ ಅದು ನಾಜುಕಯ್ಯ ನಾಟಕ ನಾನು ಓದಿದ್ದೆ, ಅದಕ್ಕೆ ಅದ್ರ ಹಿಂದಿ ಅನುವಾದ ನಿಮಗೆ ಪಾತ್ರ ಹೇಗೆ ಅನ್ನಿಸ್ತು? ಅಲ್ಲ, ನನಗೆ ತುಂಬ ಇಷ್ಟ ಆಯಿತು. ತುಂಬ ಒಂದು ದೃಷ್ಟಿಯಲ್ಲಿ ಒತ್ತಡ ಕೂಡ ಇತ್ತು ಕೊನೆಗೆ. ಯಾಕಂತಂದರೆ ಒಂದಿಷ್ಟು ಜನ ಹೇಳಿದರು, ಅವರು ಕನ್ನಡ ನಾಟಕ ಮಾಡ್ತಿರ್ಬೇಕಾದ್ರೆ ಒಂದು ಹಂತ ಬರುತ್ತೆ ಆ ನಾಟಕದಲ್ಲಿ. ಆ ನಾಯಕ ನಟ ಬಂದ್ಬಿಟ್ಟು ಚಪ್ಪಲಿ ಎತ್ತಾನೆ, ಒಬ್ಬ ಮಿನಿಸ್ಟರ್ದು ಚಪ್ಪಲಿ, ಏನೋ ರಾಜಕಾರಣಿಯ ಒಂದು ಚಪ್ಪಲಿ ಎತ್ತೋ ಒಂದು ಪ್ರಸಂಗ ಬರುತ್ತೆ ಅದರಲ್ಲಿ. ಆವಾಗ ಪ್ರೇಕ್ಷಕರೆಲ್ಲ ಅಂದಿದ್ರಂತೆ, ಈ ಥರದ್ದು ಕೆಲವು. ಸೊ ನನಗೂ ಬರುತ್ತಾ ಏನು ಆ ಥರದ್ದು ಇಷ್ಟು ದ್ವಂದ್ವಗಳು, ಆ ಥರ ಆತಂಕಗಳು ಇದ್ವು. ಆದರೆ ಆ ಭಗವಂತನ ಕೃಪೆ, ನನಗೂ ಅದೇ ಥರದ ಎಲ್ಲ ಪ್ರತಿಕ್ರಿಯೆಗಳು ಸಿಕ್ಕಿದ್ವು ಆ ಒಂದು ನಾಟಕದಲ್ಲಿ. ಆಮೇಲೆ ಆ ನಾಟಕದಲ್ಲೇ ನನ್ನನ್ನು ರವಿ ಅಂಕಲ್ ಅಂತಂದರೆ ಅಪ್ಪ ಅವರ ಅಣ್ಣ, ಅವ್ರು ನೋಡಿ ನನ್ನನ್ನು ಇಷ್ಟಪಟ್ಟು ಅವರು ಹೈವದನ ನಾಟಕ ಮಾಡಿದ್ರು. ಅದರಲ್ಲಿ ನನಗೆ ಪಾತ್ರ ಸಿಕ್ತು, ಕಪಿಲನ್ ಪಾತ್ರ ಮಾಡಿದೆ ನಾನು. ಆ ನಾಟಕ ನೋಡೋಕ್ಕೆ ಅಪ್ಪ ಅವರು ಅಮ್ಮವರು ಬಂದಿದ್ರು, ನಮ್ಮ ಕೀರ್ತಿಯವರೆಲ್ಲ ಬಂದಿದ್ರು. ಅಲ್ಲಿಂದ ಅದು ಶುರು ಆಯ್ತು, ಪ್ರಾರಂಭ ಆಯಿತು. ಹಾಗಾಗಿ ಒಂದಕ್ಕೊಂದು ಅದು. ರಂಗಭೂಮಿಯಲ್ಲಿ ನೀವು ಪಾತ್ರ ಮಾಡಿದ್ದಷ್ಟೇ ಅಲ್ಲ, ವಿನಯ್ ಆಪ್ಟೆ ಅವರ ತಿಚಿ ಕಥಾಚ್ ವೆಗಳಿ ನಾಟಕಕ್ಕೆ ಸಹ ನಿರ್ದೇಶಕರಾಗಿದ್ರಿ. ಹಾಗೆ ಎರಿಕ್ ಚಾಪೆಲ್ ಅವರ ಡಬಲ್ ವಿಷನ್ ನಾಟಕದ ನಿರ್ಮಾಪಕರು ಕೂಡ ನೀವು ಹೌದು. ನಾಟಕ ನಿರ್ದೇಶನ ಮತ್ತೆ ನಿರ್ಮಾಣ ಕಾರ್ಯಗಳ ಹೊಣೆ ಬಗೆಗೆ ಹೇಳ್ಬಹುದಾ? ಹೇಗನ್ಸುತ್ತೆ ನಿಮಗೆ? ಮರಾಠಿ ಅಂತಂದರೆ ಅದು ಮುಂಬೈಲಿ ನಾನು ಮಾಡಿದ್ದೆ, ಅದು ಆ ಕೆಲಸನ. ತಿಚಿ ಕಥಾಚ್ ವೆಗಳಿ ಅಂತ ಆ ಒಂದು ನಾಟಕದ ಸಹ ನಿರ್ದೇಶನ. ಆವಾಗ ಈ ಸಹ ನಿರ್ದೇಶನ ಅಂತಂತಂದ್ರು ಅದು ತುಂಬ ದೊಡ್ಡ ಪದನೇ. ಅದು ನನಗೆ ಗೊತ್ತಿಲ್ಲ, ಅದು ಸಹ ನಿರ್ದೇಶನವಾಗಿತ್ತೋ ಅಥವಾ ಜೊತೆಯಲ್ಲಿ ಇದ್ನೋ ಗೊತ್ತಿಲ್ಲ ನನಗೆ. ಆದರೆ ಆ ಒಂದು ನಾಟಕಕ್ಕೋಸ್ಕರ ನಾನು ಕೆಲಸ ಮಾಡಿದ್ದೀನಿ. ಅಲ್ಲೂ ನನ್ನ ಮಹಾರಾಷ್ಟ್ರದಲ್ಲೂ ನನ್ನ ಬೇರುಗಳಿದ್ದಾವೆ. ಅಂತಂದರೆ ನಮ್ಮ ಮುತ್ತಾತ ಕೂಡ ಸಿನಿಮಾದಲ್ಲಿದ್ದರು, ಪ್ರಭಾತ್ ಸಿನಿಮಾದಲ್ಲಿದ್ದರು. ನಮ್ಮ ತಾತ ಕೂಡ ಪ್ರಭಾತ್ ಸಿನಿಮಾದಲ್ಲಿದ್ದರು. ಹಾಗಾಗಿ ಅಲ್ಲಿಂದ ಕೂಡ ಒಂದು ಕಲೆ ಅಥವಾ ಸಿನಿಮಾ, ಅದರ ಒಂದು ನಂಟು ನನ್ನಲ್ಲಿ ಅದು ಬಂದಿದೆ, ರಕ್ತಗತವಾಗಿ ಬಂದಿದೆ. ನಂತರ
ನಿರ್ದೇಶನ ಮತ್ತು ನಿರ್ಮಾಣ ತಾವು ಹೇಳಿದ್ರಿ. ನಿರ್ದೇಶನ ಮಾಡೋದು ಅದು ಒಂದು ಕಲಾತ್ಮಕವಾಗಿದ್ದರೆ, ನಿರ್ಮಾಣ ಅಂತಂದರೆ ಅಲ್ಲಿ ನಿಮಗೆ ಗೊತ್ತಿದೆ, ಇಟ್ಸ್ ಆಲ್ ಅಬೌಟ್ ಕಾಮರ್ಸ್, ವ್ಯಾಪಾರ. ಹಾಗಾಗಿ ನಾವು ನಾಟಕ ಮಾಡಿದ ಮೇಲೆ ಅದು ಜನ ಬರ್ತಾರ, ಟಿಕೆಟ್ ತೊಗೊಳ್ತಾರ, ಟಿಕೆಟ್ ನಾವು ಆ ಒಂದು ಬೆಲೆ ಇರುತ್ತೆ, ಅದಕ್ಕೆ ಅದನ್ನು ಕೊಂಡ್ಕೊಂಡು ಬರ್ತಾರ. ನಾವೇನು ಖರ್ಚು ಮಾಡಿದ್ದೀವಿ ಅದು ಅಲ್ಲಿಗಲ್ಲಿಗೆ ಸರಿ ಹೋಗುತ್ತಾ, ಅಲ್ಲಿಗಲ್ಲಿಗೆ ಸರಿ ಹೋದ್ರೂ ಸಾಕು ನಾಟಕದಲ್ಲಿ. ಅದು ಅದಾಗತ್ತಾ ಅನ್ನೋದೇ ಒಂದು ಕುತೂಹಲ, ಒಂದು ಒತ್ತಡ ಕೂಡ ಇರುತ್ತೆ. ಆದರೆ ನಿರ್ದೇಶನ ಮಾಡೋದೇನಿದೆ ಅದು ನಾನು ಒಬ್ಬ ಕಲಾವಿದನಾಗಿರೋದ್ರಿಂದ ನಿರ್ದೇಶನ ನಾನು ಜಾಸ್ತಿ ಖುಷಿ ಪಡ್ತೀನಿ ನಿರ್ಮಾಣ ಮಾಡೋದಕ್ಕಿಂತ. ನಿರ್ಮಾಣ ಅಂತಂದರೆ ನಾವು ಒಂದು ಹಂತದಲ್ಲಿ ಅದು ಕೂಡ ಕಲೆನೇ ಇರುತ್ತೆ, ಆದರೆ ಬೇರೆಯವ್ರಿಗೆ ನಾವು ಅದನ್ನು ಒಪ್ಸಿರ್ತೀವಿ. ಎಷ್ಟೋ ವಿಭಾಗಗಳಲ್ಲಿ ಅದನ್ನು ಬೇರೆ ಜನಗಳಿಗೆ ನಾವು ಅದನ್ನು ಒಪ್ಸಿರ್ತೀವಿ ಕೆಲಸನ. ನಾವಾಗೆ ಜಾಸ್ತಿ ಅದರಲ್ಲಿ ತೊಡಗಿಸ್ಕೊಂಡಿರಲ್ಲ. ಬರೀ ನಿರ್ಮಾಣ ಅಂತಿದ್ದರೆ ಅದರ ನಿರ್ದೇಶನ ಹಾಗಿರಲ್ಲ. ನಿರ್ದೇಶನ ಅಂತಂದರೆ ಪ್ರತಿಯೊಂದು ವಿಭಾಗದಲ್ಲಿ ಆತ ಕೆಲಸ ಮಾಡ್ತಾ ಇರ್ತಾನೆ, ಆತನ ಹತೋಟಿ ಇರುತ್ತೆ. ಅದು ಒಬ್ಬ ಕಲಾವಿದನಾಗಿ ಅದು ಜಾಸ್ತಿ ನನಗೆ ಸಂತೋಷ ಕೊಡುತ್ತೆ. ನಿರ್ಮಾಣ ನನಗೆ ವೈಯಕ್ತಿಕವಾಗಿ ಅಷ್ಟೊಂದು ಗೊತ್ತಿಲ್ಲ. ನನಗೆ ಮಾಡಿದೆ ನಾನು, ಆದರೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಸ್ವಲ್ಪ ಕಾಂಪ್ಲಿಕೇಟೆಡ್ ನಿಮಗೆ. ಅಂದರೆ ಅದು ವ್ಯಾಪಾರ ಇರುತ್ತಲ್ವಾ, ಅದು ಹಾಗಾಗಿ ಅದು ಒತ್ತಡ ಜಾಸ್ತಿ. ಇದು ಅಷ್ಟೊಂದು ಒತ್ತಡದಕ್ಕಿಂತ ಇಲ್ಲಿ ಖುಷಿ ಜಾಸ್ತಿ. ಹೌದು, ನಿರ್ಮಾಣ ಮಾಡ್ತಾ ಇದ್ರೆ ಮೋಸ್ಟ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡ್ತಾ ಅದೆಲ್ಲ ಇರುತ್ತೆ, ಅದೆಲ್ಲಾನು ಇರುತ್ತೆ ಅದರಲ್ಲಿ. ಆಮೇಲೆ ಒಬ್ಬ ಕಲಾವಿದ್ರಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಕಷ್ಟ ಇರಬೇಕು. ನಿಮ್ಮ ರಂಗಭೂಮಿ ಬೇರ್ಗಳು ಎಷ್ಟು ಆಳವಾಗಿದೆ ಅಂತ ಹೇಳಿದ್ರೆ, ಗಿರೀಶ್ ಕಾರ್ನಾಡರ ಹಯವದನ ನಾಟಕದಲ್ಲಿ, ಹಾಗೆ ಚಂದ್ರಶೇಖರ್ ಕಂಬಾರರ ಜೋಕುಮಾರ ಸ್ವಾಮಿ, ಈ ಎರಡೂ ನಾಟಕಗಳ ಕನ್ನಡ ಮತ್ತು ಇಂಗ್ಲಿಷ್ ಅವತರಣಿಕೆ ಎರಡರಲ್ಲೂ ಕೂಡ ನೀವು ಮುಖ್ಯ ಪಾತ್ರವನ್ನು ವಹಿಸಿದ್ರಿ. ಒಂದನ್ನ ಕನ್ನಡದಲ್ಲಿ ನಾಗಾಭರಣ ಅವರು ನಿರ್ದೇಶಿಸಿದ್ದಾರೆ, ಹಾಗೆ ಇಂಗ್ಲಿಷ್ ಅವತರಣಿಕೆಗಳನ್ನು ಎನ್ ರವಿಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ದ್ವಿಭಾಷಾ ರೂಪಗಳಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿದಂತಹ ಅನುಭವ ಹೇಗಿತ್ತು? ಕನ್ನಡದಲ್ಲಿ ಆ್ಯಕ್ಚುಲಿ ಈ ಎರಡೂ ನಾಟಕಗಳಲ್ಲಿ ಕನ್ನಡದಲ್ಲಿ ನಾನು ಮಾಡ್ತಿರ್ಬೇಕಾದ್ರೆ ಎಲ್ಲ ಮುಖ್ಯ ಪಾತ್ರಗಳಲ್ಲಿ ನಾನು ಅಭಿನಯಿಸಿಲ್ಲ. ಯಾಕಂತಂದರೆ ಆಗಷ್ಟೇ ನಾನು ಬೆಂಗಳೂರಿಗೆ ಬಂದಿದ್ದೆ. ಹಯವದನ ಮತ್ತು ಜೋಕುಮಾರ ಸ್ವಾಮಿ ಎರಡೂ ಒಂದು ಅದ್ಭುತವಾದ ನಾಟಕಗಳೇ. ಅದರ ಜೊತೆಗೆ ಸತ್ತವರ ನೆರಳು ಕೂಡ, ಈ ಮೂರು ನಾಟಕಗಳು ನಾನು ಆಗಷ್ಟೇ ಬಂದಿದ್ದೆ ನಾನು ಬೆಂಗಳೂರಿಗೆ. ಬೆನ್ಕಾ ತಂಡದ ಜೊತೆಲಿ ನಾನು ಅವಾಗ ತೊಡಗಿಸ್ಕೊಂಡಿದ್ದೆ. ಆವಾಗ ಅಲ್ಲಿ ನಾನಿದ್ದೆ, ನಾನು ಸ್ವಲ್ಪ ಕೆಲಸ ಮಾಡಿದೆ. ನಾನು ಆಗಲೇ ಹೇಳಿದ್ನಲ್ಲ, ಕೋರಸಲ್ಲಿ ಇರ್ತಾ ಇದ್ದೆ. ಅಂದರೆ ಹಿನ್ನೆಲೆ ಗಾಯನ ಜೊತೆಗೆ ಒಂದೊಂದೇ ಮಾತು ಆ ಥರದ್ರಲ್ಲಿ ನಾನು ಈ ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಆದರೆ ಮುಂದೆ ಒಂದು ವರ್ಷ ಆದಮೇಲೆ ಅವೇ ನಾಟಕಗಳು ಆಂಗ್ಲ ಭಾಷೆಯಲ್ಲಿ ಮಾಡಿದಾಗ ಅದರಲ್ಲಿ ನಾನು ಮುಖ್ಯ ಪಾತ್ರಗಳನ್ನು ಮಾಡಿದೆ. ಸೊ ಅದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಹೇಗೆ ಅನಿಸಿತ್ತು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳ, ಅಂದರೆ ಒಂದು ಏನು ಭಾಷೆ ಸಬ್ಜೆಕ್ಟ್ ಎಲ್ಲ ಒಂದೇ ಇರಬಹುದು, ಆದರೆ ಭಾಷೆ ಬೇರೆ ಇದ್ದಾಗ ಆ ಒಂದು ರಂಗ ಸಂಸ್ಕಾರನೇ ಬೇರೆ ಥರ ಇರುತ್ತೆ ಅನಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು? ಏನು ವ್ಯತ್ಯಾಸ ಅನ್ನಿಸ್ತಿಲ್ಲ? ಏನೇನೂ ಇಲ್ಲ, ಭಾಷೆ ಮಾತ್ರ ಬೇರೆ ಅಷ್ಟೇನೆ. ಆದರೆ ಅಭಿನಯದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಭಾವನೆಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ, ನಾಟಕದಲ್ಲೇ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ನನಗದು ಖುಷಿನೇ ಕೊಡ್ತು. ಆಮೇಲೆ ವ್ಯತ್ಯಾಸ ಏನೂ ಅನ್ನಿಸ್ಲಿಲ್ಲ. ಭಾಷೆ ಒಂದು ಬೇರೆ ಆಗಿತ್ತು ವಿನಃ ಬೇರೆ ಯಾವುದೇ ವಿಷಯದಲ್ಲಿ ಅದು ವಿಭಿನ್ನವಾಗಿ ಅಥವಾ ಬೇರೆ ಅನ್ನಿಸ್ಲಿಲ್ಲ ನನಗೆ. ನಿಮ್ಮ ಬೆಳ್ಳಿತೆರೆಯ ಮೊದಲ ಅನುಭವ ಚಿಟ್ಟೆ, ಆನಂತರ ಚಿತ್ರ, ನನ್ನ ಮೊದಲ ಚಿತ್ರ, ಆಮೇಲೆ ಚಿಟ್ಟೆ ಅನ್ಸುತ್ತೆ. ಕ್ಯಾಮ್ರಾ ಮುಂದೆ ಪಾತ್ರ ವಹಿಸುವಾಗ, ಅಂದ್ರೆ ಮೊದಲನೇ ಸಲ ಕ್ಯಾಮ್ರಾ ಮುಂದೆ ನಿಂತಾಗ ಆ ಸಮಯದ ಅನುಭವ ಹೇಗಿತ್ತು? ಒಂದು ನಾಟಕದ ಅನುಭವ ಇತ್ತು ನನಗೆ. ಸಾಕಷ್ಟು ನಾಟಕಗಳನ್ನ ಆಗಲೇ ನಾನು ನಾಟಕಗಳಲ್ಲಿ ಅಭಿನಯಿಸಿದ್ದೆ. ಹಾಗಾಗಿ ಅದರ ಒಂದು ಆತ್ಮವಿಶ್ವಾಸ ಇತ್ತು. ಜೊತೆಗೆ ಒಂದು ಟೆಲಿಫಿಲ್ಮ್ ಕೂಡ, ನಾನು ಟೆಲಿಫಿಲ್ಮಲ್ಲೂ ಅಭಿನಯಿಸಿದ್ದೆ ನಾನು, ಬಾಂಧವ್ಯ ಅಂತ. ಅದರಲ್ಲೂ ನಾನು ನಾಯಕ ನಟನ ಪಾತ್ರ ನಿರ್ವಹಿಸಿದ್ದೆ. ಅದು ಫಿಲ್ಮ್ ಡಿವಿಷನ್ ಅವ್ರದ್ದು ನಿರ್ಮಾಣ ಆಗಿತ್ತು. ಚಿಕ್ಕ ಆ್ಯಡ್ಸ್ಗಳು ಅಥವಾ ಧಾರಾವಾಹಿಗಳಲ್ಲೂ ನಾನು ಚಿಕ್ಕ ಪಾತ್ರಗಳನ್ನು ಮಾಡಿದ್ದೆ. ಹಾಗಾಗಿ ಕ್ಯಾಮ್ರಾ ಜೊತೆಲಿ ಒಂದು ನಂಟು ಬೆಳೆದಿತ್ತು ನನ್ನದು. ಅದು ನನಗೆ ತುಂಬ ನನಗೆ ಅದು
ಸಹಾಯ ಆಯಿತು ನನಗೆ. ಮೊಟ್ಟ ಮೊದಲನೇ ಬಾರಿ ನಾನು ಸಿನಿಮಾ ಕ್ಯಾಮ್ರಾನ ನಾನು ಎದುರಿಸಿದಾಗ ನನಗದು ತುಂಬ, ಈ ಎಲ್ಲ ಅನುಭವ ನನಗೆ ತುಂಬ ಅದು ನನಗೆ ಒಂದು ಅಡಿಪಾಯದ ಥರ ನನಗೆ ಅದು ಕೆಲಸ ಮಾಡ್ತು. ಹಾಗಾಗಿ ನಿರ್ದೇಶಕರು ನಮ್ಮ ದಿನೇಶ್ ಬಾಬು ಸರ್ ಅವ್ರಿಗೂ, ನಾನು ನನ್ನ ಫಸ್ಟು ಶಾಟ್ ನೋಡಿದಾಗಲೇ ಅವ್ರು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ರು, ನನಗೆ ತುಂಬ ನನ್ನನ್ನು ಇಷ್ಟಪಟ್ಬಿಟ್ರು ಅವರು. ಅದು ಯಾಕೆ ಅಂತಂದರೆ ಅದು ಹಿಂದೆ ಇರ್ತಕ್ಕಂಥ ಅನುಭವ. ನಿಮ್ಮ ಪ್ರಕಾರ ಒಬ್ಬ ನಟನಿಗೆ ಈ ರೀತಿಯ ಹಿಂದಿನ ಅನುಭವಗಳು ಎಷ್ಟು ಮುಖ್ಯ ಅನ್ಸುತ್ತೆ? ಒಂದು ಬಿಗ್ ಸ್ಕ್ರೀನನ್ನು ಫೇಸ್ ಮಾಡೋದಕ್ಕೆ ಮುಂಚೆ ರಂಗಭೂಮಿ ಇರಬಹುದು, ಅಥವಾ ನೀವು ಹೇಳಿದ್ರಿ ಧಾರಾವಾಹಿಗಳಲ್ಲಿ ಸಣ್ಣ ಪಾತ್ರಗಳನ್ನು ಮಾಡಿದ್ದೆ, ಟೆಲಿಫಿಲ್ಮ್ ಮಾಡಿದೆ ಅಂತ, ಈ ಥರದ ಅನುಭವಗಳು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತವೆ ಪಕ್ವತೆಯನ್ನು ನೀಡೋದಕ್ಕೆ ಮೊದಲನೇ ಸಲ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ? ನಿಜ ಹೇಳ, ನಾನು ಪ್ರತಿದಿನ ಒಂದು ಹೊಸ ಪರೀಕ್ಷೆನೆ. ಪ್ರತಿದಿನ ಕ್ಯಾಮ್ರಾ ಫೇಸ್ ಮಾಡುವಾಗ ಅದು ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂತಂದರೆ ಅದು ಒಂದು ಹೊಸ ಪರೀಕ್ಷೆ, ಹೊಸ ಅಧ್ಯಾಯ, ಹೊಸ ದಿನ. ಹಾಗಾಗಿ ಕಂಫರ್ಟ್ ಝೋನಲ್ಲಿ ಯಾವ ಕಲಾವಿದ ಕೂಡ ಇರಬಾರ್ದು. ನನಗೆ ಬರುತ್ತೆ ಅನ್ನೋ ಥರದಲ್ಲಿ ಇರಬಾರ್ದು, ಯಾವತ್ತೂ ಇರಬಾರ್ದು. ಅದು ಕಂಫರ್ಟ್ ಝೋನಲ್ಲಿ ಇಲ್ಲದೇ ಇದ್ದಾಗಲೇ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ. ಯಾಕಂತಂದರೆ ಅಷ್ಟೊಂದು ಪ್ರಾಮಾಣಿಕತೆಯಿಂದ, ಅಷ್ಟೊಂದು ಶ್ರದ್ಧೆಯಿಂದ, ಪರಿಶ್ರಮದಿಂದ ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ಇದು ಮೊಟ್ಟ ಮೊದಲ ನನ್ನ ಪ್ರಯತ್ನ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡುವಾಗ ಆ ಒಂದು ಏನಂತಾರೆ, ಹೆಚ್ಚು ಪ್ರಾಮಾಣಿಕತೆ ನಮ್ಮ ಕೆಲಸದಲ್ಲಿ ಅದು ಕಾಣಿಸುತ್ತೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ನಾನು ಕ್ಯಾಮರಾ ಏನು ಫೇಸ್ ಮಾಡಿದ್ನೋ ಅದರ ಹಿಂದಿನ ಒಂದು, ನಾನು ಆಗಲೇ ಹೇಳಿದಾಗೆ ಅನುಭವ ಎಷ್ಟು ಮುಖ್ಯನೋ, ಹಾಗೇನೆ ಇವತ್ತು ನಾನು ಏನು ಫೇಸ್ ಮಾಡ್ತೀನೋ, ಇವತ್ತು ನಾನು ಕ್ಯಾಮ್ರಾ ಮುಂದೆ ನಿಂತಾಗ ಈ ಹಿಂದಿನ ಎಲ್ಲ ಅನುಭವಗಳು ಕೂಡ ನನಗದು ತುಂಬ ನನಗೆ ಅಡಿಪಾಯದ ಥರ ನನಗದು ಸಹಾಯ ಮಾಡ್ತಾ ಹೋಗುತ್ತೆ. ಆದರೆ ಆ ಕ್ಷಣ ಕೂಡ ಅದು ಹೊಸ ಕ್ಷಣನೇ ಆಗಿರುತ್ತೆ. ನನಗೆ ಅಷ್ಟೊಂದೆಲ್ಲ ನಾನು ಮಾಡಿದ್ದೀನಿ ಅಂತಂದ್ಬಿಟ್ಟು ಇದನ್ನು ನಾನು ತುಂಬ ಲೈಟಾಗಿ, ತುಂಬ ಸಹಜವಾಗಿ ತೊಗೊಳಕ್ಕಾಗಲ್ಲ. ಅದೇನಿದೆಯೋ, ಅನುಭವ ಏನಿದೆಯೋ, ಆ ಅನುಭವದ ಒಂದು ಪರಿಪಕ್ವತೆಯನ್ನು ಸ್ವಲ್ಪ ಮಟ್ಟಿಗೆ, ಅದರ ಜೊತೆಗೆ ಒಂದಿಷ್ಟು ಜವಾಬ್ದಾರಿ ಹೆಚ್ಚುತ್ತಾ ಹೋಗುತ್ತೆ. ನಾನು ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಕ್ಯಾಮ್ರಾನ ಎದುರಿಸಿದಾಗ ನನಗೆ ಎಷ್ಟು ಜವಾಬ್ದಾರಿ ಇತ್ತು ನನ್ನ ಮೇಲೆ, ಅಥವಾ ಜನಗಳ ಜವಾಬ್ದಾರಿ ಅಂತಂದರೆ ಜನಗಳದ ಅಪೇಕ್ಷೆ ಎಷ್ಟಿತ್ತು ನನ್ನ ಮೇಲೆ. ನನ್ನ ಬಗ್ಗೆ ಅವ್ರಿಗೇನು ಜಾಸ್ತಿ ಗೊತ್ತೇ ಇರಲಿಲ್ಲ, ಹಾಗಾಗಿ ಅಪೇಕ್ಷೆ ಇರಲಿಲ್ವಲ್ಲ. ಇವಾಗ ಅಪೇಕ್ಷೆ ಜಾಸ್ತಿ ಇದೆ, ಹಾಗಾಗಿ ಜವಾಬ್ದಾರಿನೂ ಹೆಚ್ಚುತ್ತೆ. ಹಾಗಾಗಿ ಪ್ರತಿ ಕ್ಷಣ ಕೂಡ ಅದು ಒಂದು ಪರೀಕ್ಷೆನೇ. ಹೌದು. ಚಿಟ್ಟೆಯಿಂದ ಪ್ರಾರಂಭವಾದಂಥ ನಿಮ್ಮ ಸಿನಿಮಾ ಪ್ರಯಾಣದಲ್ಲಿ ತುಂಟಾಟ, ರಾಮ ಶ್ಯಾಮ ಭಾಮ, ಜ್ಯೇಷ್ಠ, ನೀನೆಲ್ಲೋ ನಾನೆಲ್ಲೋ, ಸತ್ಯವಾನ್ ಸಾವಿತ್ರಿ, ಇಜ್ಜೋಡು, ನರಸಿಂಹ, ಟ್ರಿಪಲ್ ರೈಡಿಂಗ್, ಹೀಗೆ ಸುಮಾರು 30 ಕನ್ನಡ, ಮರಾಠಿ, ರಾಜಸಿಂಹನ ಸಾರಿ ಪರವಾಗಿಲ್ಲ, ಹೀಗೆ ಸುಮಾರು 30 ಕನ್ನಡ, ಮರಾಠಿ, ಹಿಂದಿ, ತಮಿಳು, ತೆಲುಗು ಚಿತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರಿಗೆ ಮನರಂಜನೆ ಕೊಡ್ತಾ ಬಂದಿದ್ದೀರಾ. ಭಾಷೆಗಳ ವೈವಿಧ್ಯತೆಯ ಜೊತೆಗೆ ಸಾಂಸ್ಕೃತಿಕ ಹೊಳಹುಗಳನ್ನು ಕೂಡ ನಿಮ್ಮ ಪಾತ್ರಗಳ ಮೂಲಕ ಕೊಡ್ತಾ ಬರ್ತಿದ್ದೀರಾ. ಹಾಗೆ MS ಸತ್ಯು ಇರ್ಬೋದು, ರಮೇಶ್ ಅರವಿಂದ್ ಅಂತವ್ರು ಇರ್ಬೋದು, ಅತ್ಯುತ್ತಮ ನಿರ್ದೇಶಕರ ಜೊತೆಗೆ ಕೆಲಸ ಮಾಡುವಂಥ ಒಂದು ಸುವರ್ಣಾವಕಾಶವೂ ಕೂಡ ನಿಮಗೆ ದೊರಕಿದೆ. ಈ ಮರೆಯಲಾಗದ ನೆನಪುಗಳಲ್ಲಿ ಕೆಲವನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾ? ತುಂಬಾ ವಿಷಯಗಳನ್ನ ನಾನು ಕಡಿಮೆ ಸಮಯದಲ್ಲಿ ಹೇಗೆ ಹೇಳಿ. ನಿಮಗೆ ಬಹಳ ಅಂದ್ರೆ ತುಂಬಾ ನಿಮ್ಮ ಸ್ಮೃತಿಯಲ್ಲಿ ಬಹಳ ಮತ್ತೆ ಬರುವಂತಹ ವಿಚಾರಗಳು ಅಂದ್ರೆ, ಈಗ ನಾನು ಸಿನಿಮಾ ಕೂಡ ಬೇರೆ ಬೇರೆ ಹಂತದಲ್ಲಿ, ಈಗ ದಿನೇಶ್ ಬಾಬು ಸರ್ ಜೊತೆಲಿ ಒಂದು ಹಂತ ಇತ್ತು, ಅವ್ರ ಜೊತೆಲಿ 4 ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದೆ. ಅವರ ಒಡನಾಟ ತುಂಬಾ ಅಂತಂದ್ರೆ ನನ್ನ ಗಾಡ್ ಫಾದರ್ ತರ ಅವರು. ಯಾಕಂತಂದ್ರೆ ಮೆಂಟೋರ್ ತರ, ನನ್ನ ಮೊಟ್ಟ ಮೊದಲ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು. ಹಾಗಾಗಿ ನನ್ನ ಗುರುಗಳು. ಅವ್ರ ಜೊತೆಲಿ ಕೆಲಸ ಮಾಡೋ ಒಂದು ಸಂತೋಷ, ಒಂದು ಹೆಮ್ಮೆ, ಅಭಿಮಾನ ಬೇರೆ. ರಮೇಶ್ ಅರವಿಂದ್ ಸರ್ ನನಗೆ ತುಂಬ ಆತ್ಮೀಯರು. ಅವರು ಕೂಡ ನನಗೆ ಹಿರಿಯರು, ಗುರು ಸಮಾನನೇ. ಅವ್ರ ಜೊತೆಲಿ 2 ಸಿನಿಮಾದಲ್ಲಿ ನಾನು ಅಭಿನಯಿಸಿದೆ. ಒಂದು ರಾಮಶ್ಯಾಮ ಭಾಮ, ಒಂದು ಸತ್ಯವಾನ್ ಸಾವಿತ್ರಿ. ರಾಮಶ್ಯಾಮ ಭಾಮದಲ್ಲಿ ಕಮಲ್ ಹಾಸನ್ ಸರ್ ಕೂಡ ಇದ್ರು. ಹಾಗಾಗಿ ಅವ್ರ ಜೊತೆಯಲ್ಲಿ ಅಂತೂ ಅವರನ್ನು ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಅವ್ರ ಜೊತೆಲಿ ಕೆಲಸ ಮಾಡೋ ಒಂದು ಅನುಭವ ಬೇರೆ. ಹಿರಿಯರನ್ನ ನಾನು ಅಂತಂದ್ರೆ, ಈಗ ದಿನೇಶ್ ಬಾಬು ಸರ್ ಜೊತೆಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಅಪ್ಪವ್ರ ಜೊತೆಲಿ ಕೆಲಸ ಮಾಡಿದೆ ನಾನು. ನೀನೆಲ್ಲೋ ನಾನಲ್ಲಿ ಸಿನಿಮಾ ನೀವು ಹೇಳಿದ್ರಿ,
ಅಂದರೆ ವಿಷ್ಣು ಸರ್ ಜೊತೆಲಿ ಕೆಲಸ ಮಾಡಿದೆ. ರಾಮ ಶಮಭಾಮದಲ್ಲಿ ರಮೇಶ್ ಸರ್ ಜೊತೆಗೆ ನಾನು ಕಮಲ್ ಹಾಸನ್ ಸರ್ ಜೊತೆಲಿ ಕೆಲಸ ಮಾಡಿದೆ. ನೀನೆಲ್ಲೋ ನಾನಲ್ಲೇ ನಾನು ಅನಂತ್ನಾಗ್ ಸರ್ ಜೊತೆಲೂ ಕೆಲಸ ಮಾಡಿದೆ. ಚಿತ್ರದಲ್ಲಿ ಅನಂತ್ನಾಗ್ ಸರ್ ಜೊತೆಲಿ, ಚಿಟ್ಟೆಯಲ್ಲೂ ಅನಂತ್ನಾಗ್ ಸರ್ ಜೊತೆಲಿ ಕೆಲಸ ಮಾಡಿದೆ. ಇವರೆಲ್ಲ ದಿಗ್ಗಜರನ್ನು ನೋಡಿದಾಗ ಅವ್ರ ಜೊತೆಲಿ ಕೆಲಸ ಮಾಡುವಾಗ ಸಾಕಷ್ಟು ಕಲಿತಾ ಬಂದೆ ನಾನು. ಅಂದರೆ ಅಷ್ಟೊಂದು ಅನುಭವ ಇದ್ದರೂ ಕೂಡ ಅವ್ರು ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದು ಬಹುಶಃ ಅಲ್ಲಿಂದನೇ ಕಲ್ತಿರೋದು ನಾನು. ಅಂದರೆ ಪ್ರತಿ ಕ್ಷಣನೂ ಕೂಡ ಒಂದು ಹೊಸ ಪರೀಕ್ಷೆ ಅಂತ ನಾನು ಏನು ಹೇಳಿದೆ ಅದು ಅವರಿಂದನೇ ಕಲ್ತಿರೋದು ನಾನು. ಅವ್ರು ನನಗೆ ಹೇಳಲಿಲ್ಲ, ಆದರೆ ಅವ್ರನ್ನ ನೋಡಿ ನಾನು ಕಲ್ತಿರೋದು. ಎಲ್ಲರೂ ದಿಗ್ಗಜರೇ, ತುಂಬ ಸಾಧನೆ ಮಾಡಿದ್ದಾರೆ, ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ, ಸಾಕಷ್ಟು ಅನುಭವ ಇದೆ. ಆದರೂ ಕೂಡ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಒಂದು ಹೊಸ ಸಿನಿಮಾನೇ, ಹೊಸ ಪಾತ್ರ ಅನ್ನೋ ರೀತಿಯಲ್ಲೇ ಅವರು ಅದನ್ನು ಎದುರಿಸಿ ಅದನ್ನು ಕೆಲಸ ಮಾಡ್ತಾಯಿದ್ರು. ರಿಹರ್ಸಲ್ಸ್ ಮಾಡ್ತಾಯಿದ್ರು, ಅಂದರೆ ಮಾನಿಟರ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಮಾನಿಟರ್ಸ್ ಮಾಡ್ತಾಯಿದ್ರು. ಅವ್ರಿಗೆ ಅದು ಅವಶ್ಯಕತೆ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಒಬ್ಬ ಕಲಾವಿದನಾಗಿ, ಒಬ್ಬ ಹೊಸ ಕಲಾವಿದನಾಗಿ ನಾನು ಅನ್ಕೋಬಹುದು ಇವ್ರಿಗೇನು ರಿಹರ್ಸಲ್ ಅವಶ್ಯಕತೆ ಇದೆ, ಮಾನಿಟರ್ ಇವ್ರಿಗೇನು ಅವಶ್ಯಕತೆ ಇದೆ ಅಂತ. ಆದರೆ ಹಾಗಲ್ಲ, ಒಬ್ಬ ಕಲಾವಿದ ಅಂದಮೇಲೆ ಅದನ್ನು ಮಾಡಲೇಬೇಕು. ನಾವು ಎಷ್ಟು ರಿಹರ್ಸಲ್ಸ್ಗಳನ್ನು ಮಾಡ್ತೀವೋ, ಒಂದು ಅದನ್ನು ಒಬ್ಬ ಕಲಾವಿದನಿಗೂ ಅದು ತುಂಬ ಅಲ್ಲೇ ಒಂದು ಇಂಪ್ರೂವೈಸೇಷನ್ಸ್ ನಾವೇನು ಹೇಳ್ತೀವಿ ಅದನ್ನು ಇಂಪ್ರೂವೈಸ್ ಮಾಡ್ಕೊಂಡು ಹೋಗಬಹುದು. ಎರಡನೇದಾಗಿ ತಂತ್ರಜ್ಞರಿಗೂ ಕೂಡ ಅದು ಒಂದು ರಿಹರ್ಸಲ್ ಆಗುತ್ತೆ. ಇವ್ರು ಇಲ್ಲಿ ಬರ್ತಾರೆ, ಈ ಡೈಲಾಗ್ನ ಇಲ್ಲಿ ಬಂದು ಹೇಳ್ತಾರೆ, ನಂತರ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಬಂದು ಡೈಲಾಗ್ ಹೇಳ್ತಾರೆ. ಲೈಟಿಂಗ್ ಆಗಿರ್ಬೋದು, ಕ್ಯಾಮ್ರಾದಾಗಿರ್ಬೋದು, ಎಲ್ರಿಗೂ ಟ್ರಾಲಿ ಆಗಿರ್ಬೋದು, ಎಲ್ರಿಗೂ ಅನುಕೂಲ. ಈ ಸೀನ್ ಈ ಥರ ಬರುತ್ತೆ ಅನ್ನೋದು ಒಂದಿಷ್ಟು ಮಾನಿಟರ್ಗಳಾದ ಮೇಲೆ ಎಲ್ರಿಗೂ ಗೊತ್ತಿರುತ್ತೆ ಈ ಸೀನ್ ಈ ಥರ ಬರುತ್ತೆ ಅಂತ. ಇಷ್ಟಾದಮೇಲೂ ಕೊನೆ ಗಳಿಗೆಯಲ್ಲಿ, ಕೊನೆ ಕ್ಷಣದಲ್ಲಿ ಏನೋ ಒಂದು ಹೊಸದೇನೋ ಆಗಿರುತ್ತೆ. ಅದು ಭಗವಂತನ ಅನುಗ್ರಹ. ನಾಟಕದಲ್ಲಿ ನಾವು ಪ್ರಯೋಗ ಅಂತ ಹೇಳ್ತೀವಿ, ಶೋ ಅಂತ ಹೇಳಲ್ಲ ನಾವು. ಪ್ರಯೋಗ ಅಂತಂದರೆ ಅದು ಪ್ರಯೋಗನೇ. ಇದು ಕೂಡ ಹಾಗೇನೆ, ಪ್ರಯೋಗನೇ. ಒಂದು ಪಾತ್ರ ನಾವು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಈಗ ನಾನು ಏನು ಮಾಡಿದ್ದೇನೆ, ಇವತ್ತು ನನಗೆ ಸೀನ್ ಕೊಡಿ, ಸನ್ನಿವೇಶ ಕೊಡಿ, ಇವತ್ತು ನಾನು ಏನು ಮಾಡ್ತೀನೋ ಅದು ಬಹುಶಃ 1 ಗಂಟೆ ಆದಮೇಲೆ ನಾನು ಅದೇ ಥರ ಮಾಡಲ್ಲ, ಬೇರೆ ರೀತಿಯಲ್ಲಿ ಮಾಡ್ತೀನಿ. ಯಾಕೆ? ಅದು ಪ್ರಯೋಗ ಆಗಿರುತ್ತೆ, ಬೇರೆ ಬೇರೆ ಪ್ರಯೋಗಗಳು. ನಾನು ಹೀಗೆ ಕೂತಿದ್ದೀನಿ, ಬೇರೆ ರೀತಿಯೂ ಕೂತ್ಕೋಬೋದಲ್ಲ, ಹೀಗೆ ಕೂತ್ಕೋಬೇಕು ಅಂತೇನಿದೆ. ಹಾಗೇನೆ ಸಾಕಷ್ಟು ವಿಧಾನಗಳಿವೆ. ಒಂದೇ ಒಂದು ಸನ್ನಿವೇಶನ ಎಷ್ಟೋ ರೀತಿಯಲ್ಲಿ ನಾವು ಅದನ್ನು ನಾವು ಅಭಿನಯಿಸಬಹುದು. ಹೀಗೆ ಅವರನ್ನು ನೋಡಿ ನಾನು ಅದನ್ನು ಕಲಿತೆ. ನಂತರ ಇಜ್ಜೋಡು ಸಿನಿಮಾದಲ್ಲಿ, ಅದು MS ಸತ್ಯು ಸರ್ ಜೊತೆಯಲ್ಲಿ, ಆ ಸಿನಿಮಾ ನನಗೆ ನಿಜ ಹೇಳಬೇಕು ಅಂತಂದರೆ ಅಲ್ಲಿ MS ಸತ್ಯು ಸರ್ ಇದ್ದರು, GS ಭಾಸ್ಕರ್ ಸರ್ ಇದ್ದರು ಅಂತಂದರೆ ಕ್ಯಾಮ್ರಾಮನ್, ನಮ್ಮ ಛಾಯಾಗ್ರಾಹಕರು. ನಂತರ ಸ್ಟಿಲ್ ಫೋಟೋಗ್ರಾಫರ್ ಬಂದ್ಬಿಟ್ಟು ನಿಮಾಯ್ ಘೋಷ್ ಅಂತ ಇದ್ರು. 3 ಜನ ಪದ್ಮಶ್ರೀನೇ, 3 ಜನ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಅದರಲ್ಲಿ ನಿಮಾಯ್ ಘೋಷ್ ಅವರು ಪದ್ಮಶ್ರೀ ಪುರಸ್ಕೃತರು, ಆಮೇಲೆ MS ಸತ್ಯು ಅವರು ಪದ್ಮಶ್ರೀ ಪುರಸ್ಕೃತರು. ನಿಮಾಯ್ ಘೋಷ್ ಅವರು ಸತ್ಯಜಿತ್ ರೇ ಅವ್ರ ಜೊತೆಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. MS ಸತ್ಯು ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ. ಅವ್ರ ಜೊತೆಲಿ ಕೆಲಸ ಮಾಡೋದೇ ಒಂದು ದೊಡ್ಡ ಒಂದು ಯೂನಿವರ್ಸಿಟಿಯಲ್ಲಿ ಹೋಗಿ ಕೂತಿರೋ ಹಾಗೆ. ಅವ್ರು ಹೇಳಿಲ್ಲ ಅಥವಾ ಹೀಗೆ ಅಂತ ಏನೂ ಹೇಳಿಲ್ಲ, ಅವ್ರ ಜೊತೆಲಿ ಇರೋದೇ ನಮ್ಮ ಒಂದು ಕಲಿಕೆ. ಅಲ್ಲೂ ಕೂಡ ನನ್ನ ಬರವಣಿಗೆ ನಾನು ಒಂದಿಷ್ಟು ಬರಿತೀನಿ. ನನ್ನ ಬರವಣಿಗೆ ಬಹುಶಃ ಪ್ರಾರಂಭ ಆಗಿದ್ದು ಆ ಸಿನಿಮಾಯಿಂದ ಅಂತ ಅನ್ಕೋತೀನಿ ನಾನು. ಅಲ್ಲಿ ನನ್ನ ಒಂದು ಸಂಭಾಷಣೆ ಇತ್ತು, ಮೊದಲ ಸಂಭಾಷಣೆ ಇತ್ತು, ಒಂದಿಷ್ಟು ಸಂಭಾಷಣೆ ಚೆನ್ನಾಗೇ ಇತ್ತು. ಅದು ನಾನು ಅವ್ರನ್ನ ಕೇಳ್ಕೊಂಡೆ, ಸ್ವಲ್ಪ ಇದನ್ನು ನಾನು ಬದಲಾಯಿಸಬಹುದಾ ಅಂತ. ಮಾಡಿ ಅಂತಂದು. ಅಂಥ ದೊಡ್ಡ ನಿರ್ದೇಶಕರು ಅದನ್ನು ನನಗೆ ಅನುಮತಿ ಕೊಟ್ಟಿದ್ದೇ ದೊಡ್ಡ ವಿಷಯ. ಯಾಕಂತಂದರೆ ಅವರು ಯಾವತ್ತೂ ಈ ಥರದ ನಿರ್ದೇಶಕರು ಒಂದು ಅಕ್ಷರ ಕೂಡ ಇಲ್ಲಿ ಆಗಿದ್ದು ಅವ್ರಿಗೆ ಇಷ್ಟ ಆಗಲ್ಲ. ಬೇರೆಯವರು ಮಾಡಿ ಅಂತಂದರು. ನಾನು ಅದನ್ನು ಬದಲಾಯಿಸಿ ಸ್ವಲ್ಪ ನನ್ನ ಏನೋ ಒಂದು ಅಂದ್ಕೊಂಡಿದ್ದು ನಾನು ಅದನ್ನು ಆ ರೀತಿಯಲ್ಲಿ ಬದಲಾಯಿಸಿ ತೋರಿಸ್ದೆ. ಇದನ್ನು ಈ ರೀತಿ ಚೆನ್ನಾಗಿದೆ ಮಾಡಿ ಅಂತ. ಅದು ನನ್ನ ಮೊಟ್ಟ ಮೊದಲ, ಅಂದರೆ ನನಗೆ ಒಬ್ಬ ಲೇಖಕನಾಗಿ ಸಿಕ್ಕಿರ್ತಕ್ಕಂಥ ಒಂದು ಹೊಗಳಿಕೆ, ಒಂದು ಪ್ರಶಂಸೆ. ನಂತರ ಅಲ್ಲಿಂದ ನನಗೆ GS ಭಾಸ್ಕರ್ ಸರ್ ಏನಿದ್ದಾರೆ, ಅವ್ರದ್ದು ಒಂದು ವರ್ಕ್ಶಾಪ್ ಮಾಡ್ತಾರೆ ಅವರು, ಸಿನಿಮಾಟೋಗ್ರಫಿ ವರ್ಕ್ಶಾಪ್. ಆ ವರ್ಕ್ಶಾಪಲ್ಲಿ ಆ ಶಿಬಿರದಲ್ಲಿ ನಾನು ಪಾಲ್ಗೊಂಡೆ. ನಂತರ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅಲ್ಲಿಂದ ಒಂದೊಂದಾಗಿ ನನಗೆ ಗೊತ್ತಾಗ್ತಾ ಹೋಯಿತು. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, FTI ಪುಣೆದಲ್ಲಿ ಏನಿದೆ, ಅಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾರೆ, ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಅಂತ.
ಅಲ್ಲಿ ನಾನು ಅರ್ಜಿ ಕಳಿಸ್ದೆ. ಅಲ್ಲಿ ಸುಮಾರು 1300 ಜನ ಏನೋ ಅರ್ಜಿ ಕಳಿಸ್ತಾರೆ ಪ್ರತಿ ವರ್ಷ ನಡೆಯುತ್ತಿದ್ದು. 1 ತಿಂಗಳದ್ದು ವರ್ಕ್ಶಾಪ್ ಇದು, ಶಿಬಿರ ಇದು. 1300 ಜನ ಕಳಿಸ್ತಾರೆ. ಅದರಲ್ಲಿ ನನಗೆ ಸಿಕ್ತು. ಅಲ್ಲಿ ಹೋಗಿ ಬಂದಾದ್ಮೇಲೆ ನನ್ನ ದೃಷ್ಟಿನೇ ಬದಲಾಯಿತು ಸಿನಿಮಾ ಬಗ್ಗೆ. ಸಿನಿಮಾ ಇದು ದೊಡ್ಡ ಸಮುದ್ರ, ಇದು ಸಾಗರ ಇದು. ಅದಾದಮೇಲೆ ನಾನು ಅಂದರೆ ಸಾಕಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಿನಿಮಾಗಳನ್ನು ನೋಡಿದೆ. ನನ್ನ ಹತ್ರ ಸುಮಾರು 7-8 ನನ್ನ ಹತ್ರ ಸಿನಿಮಾಗಳಿದ್ದಾವೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಿನಿಮಾಗಳಿದ್ದಾವೆ ನನ್ನ ಹತ್ರ. ಅಂದರೆ ಒಂದು ಹುಚ್ಚಿಡಿತ್ತು ನನಗೆ. ಅಲ್ಲಿಂದ ನನ್ನ ಒಂದು ವಿಚಾರಧಾರೆಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಸಾಕಷ್ಟು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಸಾಕಷ್ಟು ಸಿನಿಮಾಗಳನ್ನು ನೋಡಿದೆ. ಎಷ್ಟರ ಮಟ್ಟಿಗೆ ಸಿನಿಮಾ ನೋಡಿದೆ ಅಂತಂದರೆ ಬಹುಶಃ ಕಣ್ಣೇ ಕೈಗೆ ಬರುತ್ತೇನೋ ಅನಿಸ್ತಾ ಇತ್ತು ನನಗೆ. ಆ ಮಟ್ಟಕ್ಕೆ ನಾನು ಸಿನಿಮಾಗಳನ್ನು ನೋಡಿದೆ. ಅದರಿಂದ ಸಾಕಷ್ಟು ಲೇಖನಗಳನ್ನು ಬರೆಯೋದಕ್ಕೆ ನಾನು ಪ್ರಾರಂಭ ಮಾಡಿದೆ. ನಾನು ಕಿರುಚಿತ್ರಗಳನ್ನು ನಾನು ಏನು ಮಾಡಿದೆ ಅಥವಾ ಸಾಕ್ಷ್ಯಚಿತ್ರ ಏನು ಮಾಡಿದೆ. ಈಗ ಕಾದಂಬರಿ ಬರಿತಾ ಇದ್ದೀನಿ. ಒಂದಿಷ್ಟು ಲೇಖನಗಳನ್ನು ನಾನು ಬರೆದು ಅದು ಪ್ರಕಟಗೊಂಡಿವೆ, ನನ್ನ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಅವೆಲ್ಲವೂ ಕೂಡ ಪ್ರಾರಂಭ ಆಗಿದ್ದಲ್ಲಿಂದ, ಇಜ್ಜೋಡುವಿಂದ. ಅದು ಒಂದಾದ್ಮೇಲೆ ಹೀಗೆ ಪ್ರತಿಯೊಂದು ಹಂತದಲ್ಲೂ ಏನೇನೋ ಒಂದಿಷ್ಟು ಕಲ್ತ್ಕೊಂಡು ಬಂದಿದ್ದೀನಿ ನಾನು. ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಎಲ್ಲರೊಳಗೊಂದೊಂದು ವಿದ್ಯೆ ಕಲಿತು ವಿದ್ಯೆದೆ ಪರ್ವತವೇ ತಾನಾದ ಸರ್ವಜ್ಞ ಅಂತ ಹೇಳ್ಬಿಟ್ಟು ಎಲ್ರಿಂದನೂ ಕಲಿಯೋದು ಸಾಕಷ್ಟು ಕಲಿಯೋದಿರುತ್ತೆ. ಹೌದು, ತುಂಬಾ ಕಲಿಯೋದಿದೆ. ನಿಮ್ಮಿಂದಾನೇ ಕಲಿತಾ ಇದ್ದೇನೆ ನಾನು. ಸರ್, ಇತ್ತೀಚೆಗೆ ಕಿರುತೆರೆಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಧಾರಾವಾಹಿ ಜೊತೆಯಲ್ಲಿ ಆ ಧಾರಾವಾಹಿ ಬಹಳ ಕನ್ನಡದ ಪ್ರೇಕ್ಷಕರಿಗೆ ಬಹಳ ಮೆಚ್ಚುಗೆ ಆಗಿತ್ತು. ನೀವೆಲ್ಲ ಮನೆಯ ಮಾತಾಗಿದ್ರಿ. ಅವಾಗ ನಿಮಗೆ ಆ ಒಂದು ಧಾರಾವಾಹಿಯ ಪಾತ್ರದಿಂದ ಸೆನ್ಸೇಷನಲ್ ಸ್ಟಾರ್ ಅನ್ನೋಂಥ ಒಂದು ಅವಾರ್ಡ್ ಕೂಡ ನಿಮಗೆ ಬಂದಿತ್ತು. ಕೊನೆಯಲ್ಲಿ ನಡೆದಂತಹ ಕಹಿ ಘಟನೆಗಳನ್ನು ಆಚೆಗಿಟ್ರೆ ಜೊತೆಯಲ್ಲಿ ಆ ಒಂದು ಸರಣಿ ಮತ್ತು ಆ ಒಂದು ಪಾತ್ರದ ಬಗ್ಗೆಗೆ ಹೇಳ್ಬಹುದಾ? ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ಪಾತ್ರ ಅದು. ಕೇವಲ ಒಂದು ಪಾತ್ರ ಆಗಿರಲಿಲ್ಲ, ನನಗೆ 3 ಪಾತ್ರಗಳನ್ನ ಮಾಡಿದೆ ನಾನು. ಅದರಲ್ಲಿ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಕೂಡ ಮಾಡಿದೆ. ನಂತರ 20 ವರ್ಷದ್ದು ಹಿಂದಿನ ಪಾತ್ರ ಅಂತಂದ್ರೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ, ಹಾಗಾಗಿ ಆ ಪಾತ್ರನೇ ಬೇರೆದಾಗಿತ್ತು. ಆಮೇಲೆ ಈ ಆರ್ಯವರ್ಧನ್ ಪಾತ್ರದಲ್ಲೂ ಕೂಡ ಸಾಕಷ್ಟು ಆಯಾಮಗಳು ಇದ್ವು. ಅಂದರೆ ನಾನು ನನ್ನ ತಾಯಿ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ, ಅನು ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ, ಅಥವಾ ನನ್ನ ಸ್ನೇಹಿತ ಜೇಂಡೆ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ, ಪ್ರತಿಯೊಬ್ಬರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ, ಆ ಸನ್ನಿವೇಶಗಳು ನನಗೆ ತುಂಬ, ಒಬ್ಬ ಕಲಾವಿದನಾಗಿ ನನಗೆ ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ಪಾತ್ರ ಅದು ಪಾತ್ರ. ಆಮೇಲೆ ಏನೇ ಇದ್ರೂ ಕೂಡ ನಾವು ಒಬ್ಬ ಕಲಾವಿದನಿಗೆ ಯಾಕೆ ತೆರೆ ಮೇಲೆ ಕಾಣಿಸ್ಕೋಬೇಕು ಅಂತ ಆಸೆ ಪಡ್ತಾನೆ. ಈಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ನನಗೆ ಅನ್ಸಿದ್ರೆ ನಾನು ಕನ್ನಡಿ ಮುಂದೆನೆ ನಿಂತ್ಕೊಂಡು ನಾನು ಯಾವುದೋ ಒಂದು ಸನ್ನಿವೇಶ ಓದಿ ನಾನು ಖುಷಿ ಪಡ್ಬೋದು. ಯಾಕೆ ತೆರೆ ಮೇಲೆ ಬರಬೇಕು, ಯಾಕೆ ವೇದಿಕೆ ಮೇಲೆ ಬರಬೇಕು ಅಂತ ಅನ್ಕೊಳ್ತಾನೆ. ವೇದಿಕೆ ಮೇಲೆ ಬರಬೇಕು ಅಂತಂದ್ರೆ ಒಂದಿಷ್ಟು 4 ಜನ ನನ್ನ ನೋಡಬೇಕು ಅಂತ ಅನ್ಕೋತಾರೆ. ತೆರೆ ಮೇಲೆ ಬರಬೇಕು ಅಂತಂದ್ರೆ ಆ 4 ಜನದ್ದು 40, 400, 4000 ಈ ಥರದ್ದು ಎಲ್ಲ ಜನ, ಹೆಚ್ಚು ಜನ ನನ್ನ ನೋಡಬೇಕು, ನನ್ನ ಪ್ರತಿಭೆಯನ್ನು ಗುರುತಿಸ್ಬೇಕು, ನನ್ನ ಪ್ರತಿಭೆ ಏನಿದೆಯೋ ಅದನ್ನು ಗುರುತಿಸ್ಬೇಕು, ಬೆನ್ನು ತಟ್ಟಬೇಕು ಅನ್ನೋ ಒಂದು ಆಸಕ್ತಿ, ಆಸೆ, ಅಭಿಲಾಷೆ ಇರುತ್ತೆ ಒಬ್ಬ ಕಲಾವಿದನಿಗೆ. ಆರ್ಯವರ್ಧನ್ ಪಾತ್ರ ಮಾಡ್ತಿರ್ಬೇಕಾದ್ರೆ ನನಗೆ ಅದೆಲ್ಲವೂ ಸಿಕ್ತು. ಆ ಒಂದು ಪ್ರಶಂಸೆ ನನಗೆ ಮೊಟ್ಟ ಮೊದಲ ಸಿನಿಮಾಯಿಂದಾನೇ ನನಗೆ ಸಿಕ್ತು, ಅಥವಾ ಟೆಲಿಫಿಲ್ಮಿಂದಾನೇ ನನಗೆ ಸಿಕ್ತು, ಅಥವಾ ಅದಕ್ಕೂ ಹಿಂದೆ ಹೇಳ್ತಿರ್ಬೇಕಾದ್ರೆ ನನ್ನ ನಾಟಕದಲ್ಲೇ ನಾನು ಅಭಿನಯಿಸ್ತಿರ್ಬೇಕಾದ್ರೆ ನನಗೆ ಸಾಕಷ್ಟು ಜನ ನನ್ನನ್ನು ಹೊಗಳಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ಪತ್ರಿಕೆಗಳಲ್ಲೂ ನನ್ನ ಬಗ್ಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಬರೆದಿದ್ದಾರೆ. ಆದರೆ ಇಷ್ಟರ ಮಟ್ಟಿಗೆ ಮನೆಯಲ್ಲೂ ಅಂತಂದ್ರಿ, ಮನದಲ್ಲೂ ಅಂತಂದ್ರಿ, ಇಷ್ಟರ ಮಟ್ಟಿಗೆ ನನಗೆ ಜನ ಮನ್ನಣೆ ಸಿಕ್ಕಿದ್ದು ಅದು ಜೊತೆಯಲ್ಲಿ ಇಲ್ಲ. ಹಾಗಾಗಿ ಅದು ನನಗೆ ಅದು ಜೀವನ ಪರ್ಯಂತ ಅದು ನನಗೆ ತುಂಬ ಹತ್ತಿರವಾಗಿರುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಿಮ್ಮ ಮಾವನವರು, ಅವರನ್ನ ಮೊದಲು ಭೇಟಿಯಾದಂತಹ ಕ್ಷಣಗಳನ್ನು ನೆನಪಿಸ್ಕೊಳ್ಬಹುದಾ? ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಅದನ್ನು. ಯಾಕಂತಂದರೆ ಈಗ ನಮ್ಮ ಮದುವೆ ಆಗಿನೇ 22 ವರ್ಷ ಆಗೋಯ್ತು. ನಾನು ಆಗಲೇ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಹೇಳಿದೆ, ನಾನು ಹಯವದನ ನಾಟಕದ ಬಗ್ಗೆ ಹೇಳಿದೆ.
ರವಿ ಅಂಕಲ್ ಅವರು ನಿರ್ದೇಶನ ಮಾಡ್ತಾಯಿದ್ರು. ಅದನ್ನು ಅವರು ನಾನು ಹೀಗೆ ನಾಟಕ ತೊಗೊಳ್ತಾ ಇದ್ದೀನಿ, ನೀನು ಮಾಡ್ತೀಯ ಅಂತ ಕೇಳಿದಾಗ ಮಾಡ್ತೀನಿ ಅಂತ ನಾನು ಒಪ್ಕೊಂಡು ಅದನ್ನು ಮಾಡ್ತಾಯಿದ್ದೆ. ನನಗೆ ಗೊತ್ತಿರಲಿಲ್ಲ ಅವ್ರದ್ದು ಅವ್ರ ಸಂಬಂಧ ಗೊತ್ತಿರಲಿಲ್ಲ ನನಗೆ. ಆದರೆ ಮಾಡ್ತಾ ಮಾಡ್ತಾ ನಾಟಕದಲ್ಲಿ ಅಭಿನಯಿಸ್ತಾ ನನಗೆ ಗೊತ್ತಾಯಿತು ಇವರು ಅಪ್ಪವರ ಅಣ್ಣ ಅಂತ ನನಗೆ ಗೊತ್ತಾಯಿತು. ಆದರೆ ಅಷ್ಟೇ, ನನಗೆ ಮುಂದೆ ಏನು ಅವ್ರು ನಾಟಕ ನೋಡೋಕೆ ಬರ್ತಾರೆ ಅನ್ನೋದೇನಂತ ತಲೆ ಏನಿಲ್ಲ. ಆದರೆ ನಾಟಕ ನೋಡೋಕೆ ಅವ್ರು ಬಂದರು. ಅವರೇ ನಿರ್ಮಾಪಕರಾಗಿದ್ದರು ಅಂತಲೂ ನನಗೆ ಆಮೇಲೆ ಗೊತ್ತಾಯಿತು. ನನಗೆ ಅದು ಗೊತ್ತಿರಲಿಲ್ಲ. ನನಗೆ ಅವ್ರು ಯಾವತ್ತೂ ಬಂದಿರಲಿಲ್ಲ ನಾಟಕದ ಒಂದು ತಾಲೀಮು ನೋಡೋದಕ್ಕೆ ಯಾವತ್ತೂ ಬಂದಿರಲಿಲ್ಲ, ಹಾಗಾಗಿ ಗೊತ್ತಿರಲಿಲ್ಲ. ಆದರೆ ನಾಟಕ ನೋಡೋದಕ್ಕೆ ಬಂದರು. ಅವರೆಲ್ಲರೂ ಬಂದಾಗ ಅದು ಮೊಟ್ಟ ಮೊದಲ ಬಾರಿಗೆ ನಾನು ಅವರನ್ನು ಭೇಟಿ ಮಾಡಿದೆ. ಅವ್ರು ನನ್ನನ್ನು ನೋಡಿ ತುಂಬ ಇಷ್ಟಪಟ್ಟು, ನಿಮ್ಮನ್ನು ನೋಡಿದ್ರೆ ಶಂಕರ್ ನಾಗ್ ಅವ್ರನ್ನ ನೋಡಿರೋ ಥರ ಅನ್ನಿಸ್ತಿದೆ ಅಂತ. ಅದು ನನ್ನ ಅವರಿಂದ ಸಿಕ್ಕಿರ್ತಕ್ಕಂಥ ನನಗೆ ಒಂದು ಪ್ರಶಂಸೆ. ಶಂಕರ್ ನಾಗ್ ಅವರು ತುಂಬ ದೊಡ್ಡ ಕಲಾವಿದರು. ಅವ್ರು ಜ್ಞಾಪಿಸ್ಕೊಂಡ್ರು, ನನ್ನ ಜೊತೆಯಲ್ಲಿ ಅಂದರೆ ನನ್ನನ್ನು ಅವ್ರ ಜೊತೆಯಲ್ಲಿ ಹೋಲಿಸಿದ್ರು ಅಂತಂದರೆ ಅದು ನಿಜಕ್ಕೂ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅದಾದಮೇಲೆ ಒಂದು ನಮ್ಮ ಸಂಬಂಧಿಕರದ್ದೇ ಒಂದು ಮದುವೆ ಇತ್ತು. ಆ ಮದುವೆಯಲ್ಲಿ 2ನೇ ಬಾರಿ ನಾನು ಅವ್ರನ್ನ ಭೇಟಿ ಮಾಡಿದೆ. 3ನೇ ಬಾರಿ ಮದುವೆ ವಿಚಾರದಲ್ಲೇ ಭೇಟಿ ಆದೆ ನಾನು ಅವ್ರನ್ನ. ಹೀಗೆ ಅವ್ರ ಜೊತೆಗೆ ನೀವು ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಕೂಡ ಮಾಡಿದ್ದೀರಾ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ಅನುಭವಗಳು ಹೇಗಿತ್ತು? ಅವರು ಅಂದರೆ 2 ಸಿನಿಮಾದಲ್ಲೇ ಅಭಿನಯಿಸಿದೆ ನಾನು, ಜ್ಯೇಷ್ಠ ಆಮೇಲೆ ನೀನೆಲ್ಲೋ ನಾನಲ್ಲಿ. ಅವರು ನನ್ನ ವಿಚಾರದಲ್ಲಿ, ಅವ್ರು ಗೊತ್ತಿಲ್ಲ ನನಗೆ, ಆದರೆ ನನ್ನ ವಿಚಾರದಲ್ಲಿ ನಾನು ಜೊತೆಯಲ್ಲಿ ಅಭಿನಯಿಸ್ತಿರ್ಬೇಕಾದ್ರೆ ಅವ್ರು ಯಾವತ್ತೂ ನಾನು ವಿಷ್ಣುವರ್ಧನ್ ಅಂತ ಇರಲಿಲ್ಲ. ಬೇರೆಯವರು ಅವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿಯಿಂದ ನಮಗೆ ಅದು ಅವರು ವಿಷ್ಣುವರ್ಧನ್ರು ಅಂತ ನಮಗದು ಅನಿಸೋದು ವಿನಃ ಅವ್ರು ಯಾವತ್ತೂ ಆ ರೀತಿಯಲ್ಲಿ ನಡ್ಕೋತಾ ಇರಲಿಲ್ಲ. ನನ್ನ ಜೊತೆಯಲ್ಲಂತೂ ತುಂಬ ವಿಶೇಷವಾಗಿ, ತುಂಬ ಆತ್ಮೀಯವಾಗಿ, ತುಂಬ ಕಾಳಜಿಪೂರ್ವಕವಾಗಿ ಇರ್ತಾಯಿತ್ತು. ಕಾಳಜಿಪೂರ್ವಕ ಅಂತಂದರೆ ನನಗೆ ಕ್ಲೋಸಪ್ ಇಡ್ತಾ ಇದ್ದಾರಾ, ಅಥವಾ ನನಗೇನು ಸಮಸ್ಯೆ ಆಗ್ತಿಲ್ವಾ, ಅಥವಾ ನಾನೇನಾದರೂ ಒಳ್ಳೆ ಶಾಟ್ ಕೊಟ್ಟರೆ ಚಪ್ಪಾಳೆ ತಟ್ಟೋರು. ಹೀಗೆ ಒಬ್ಬ ತಂದೆಯಾಗಿ ಅಥವಾ ತಾಯಿಯಾಗಿ ನನ್ನ ಜೊತೆಯಲ್ಲಿ ಅವರ ವರ್ತನೆ ಇರ್ತಾಯಿತ್ತು. ಅವ್ರು ಯಾವತ್ತೂ ವಿಷ್ಣುವರ್ಧನ್ ಅಂತಂದ್ಬಿಟ್ಟು ಯಾವತ್ತೂ ಅವರು ಇರ್ತಿರ್ಲಿಲ್ಲ. ಅವರು ನಿಮ್ಮ ಮೇಲೆ ಬೀರಿರುವಂತಹ ಪ್ರಭಾವ ತುಂಬ ಇದೆ ನನಗೆ. ಅಂದರೆ ಸಂಸ್ಕಾರ ಇದೆ, ಅದು ಸಾಕಷ್ಟಿದೆ. ನೀವು ಆಗಲೇ ಹೇಳಿದ್ರಿ, ನನಗಿಬ್ಬರು ಅಪ್ಪಂದರು, ಇಬ್ಬರು ತಾಯಂದರು ನನಗೆ. ಹಾಗಾಗಿ ಅವರು ನನಗೆ ಅಪ್ಪನೇ. ನನಗೆ ಸಾಕಷ್ಟು ಕಲ್ತಿದ್ದೀನಿ. ಅವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನನಗೆ ಯಾವತ್ತೂ ಹೇಳಿಲ್ಲ. ಆದರೆ ಅವರು ನೋಡಿನೇ ನಾನು ಸಾಕಷ್ಟು ಕಲ್ತಿದ್ದೀನಿ. ಅವರು ನಡ್ಕೊಳ್ಳೋ ರೀತಿ, ಅಷ್ಟು ಜನಮನ್ನಣೆ ಒಂದು ಸಂಪಾದನೆ ಮಾಡಿದ ಮೇಲೂ ಕೂಡ ಅವರು ಇದ್ದಿದ್ದ ರೀತಿ, ಅವರು ಸಮಾಜದ ಬಗ್ಗೆ ಇರತಕ್ಕಂಥ ಅವ್ರಿಗೆ ಒಂದು ಒಲವು, ಕಾಳಜಿ, ಜೊತೆಗೆ ಯಾವುದೇ ಒಂದು ಪಾತ್ರ ನಿರ್ವಹಿಸಬೇಕಾದ್ರೆ ಅದರ ಹಿಂದೆ ಅವರು ಮಾಡ್ತಿರ್ತಕ್ಕಂಥ ಪರಿಶ್ರಮ ಅದು ಅಷ್ಟಿಷ್ಟಲ್ಲ. ಸಾಕಷ್ಟು ಪರಿಶ್ರಮ ವಹಿಸ್ತಾಯಿದ್ರು, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಸಿನಿಮಾ ಶೂಟಿಂಗ್, ಚಿತ್ರೀಕರಣ ಇಲ್ಲದೇ ಇದ್ದರೂ ಕೂಡ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋದು ನಾನು ಅವರಿಂದ ಕಲಿತೆ. ಅಂತಂದರೆ ಕಲಾವಿದನಿಗೆ ಆತನ ದೇಹ ತುಂಬ ಮುಖ್ಯ, ಅದು ಚೆನ್ನಾಗಿರಬೇಕು. ನಾವೇ ಹಾಳು ಮಾಡ್ಕೋಬಾರ್ದು ಯಾವತ್ತೂ. ಹಾಗಾಗಿ ಅವರು ಯಾವ ರೀತಿಯಲ್ಲಿ ಇರ್ತಾಯಿದ್ರು, ಅವರು ದಿನನಿತ್ಯ ವ್ಯಾಯಾಮ ಆಗಿರಬಹುದು, ಅಂದರೆ ಯೋಗಾಸನ ಮಾಡ್ತಾಯಿದ್ರು, ನಡೀತಾಯಿದ್ರು, ತುಂಬ ನಡೀತಾಯಿದ್ರು. ಅವರು ಶ್ಲೋಕಗಳನ್ನು ಹೇಳ್ತಾಯಿದ್ರು. ಶ್ಲೋಕಗಳಿಂದ ಏನಾಗುತ್ತೆ, ಮನಃಶುದ್ಧಿ ಆಗ್ತಾಯಿತ್ತು. ಅದು ಮುಖದಲ್ಲೂ ಕಾಣಿಸ್ತಾ ಇತ್ತು, ಆ ತೇಜಸ್ ಕಾಣಿಸ್ತಾ ಇತ್ತು. ತುಂಬ ಜನ ಅವ್ರ ಮುಖದಲ್ಲಿ ತುಂಬ ತೇಜಸ್ ಕಾಣಿಸ್ತಾ ಇದೆ, ತೇಜಸ್ಸಿತ್ತು ಅಂತ ಹೇಳ್ತಾರೆ. ಅದು ಯಾಕಂತಂದರೆ ಶ್ಲೋಕಗಳಿಂದ, ಜೊತೆಗೆ ಸಮಾಜ ಬಗ್ಗೆ ಇರತಕ್ಕಂಥ ಒಂದು ಒಲವಿಂದ, ಕೆಲಸದ ಬಗ್ಗೆ ಇರತಕ್ಕಂಥ ಶ್ರದ್ಧೆಯಿಂದ, ಇವೆಲ್ಲವೂ ನಾನು ಅವರನ್ನು ನೋಡಿ ಕಲ್ತಿದ್ದೀನಿ. ಹಾಗಾಗಿ ನಾನು ಅದನ್ನು ಅಳವಡಿಸೋದಕ್ಕೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕ್ಯೂರಿಯಾಸಿಟಿಗೆ ಒಂದು ಕ್ವೆಶನ್ ಕೇಳ್ತಾ ಇದ್ದೀನಿ. 3ನೇ ಸಲ ಭೇಟಿ ಆಗಿದ್ದು ಹೆಣ್ಣು ಕೇಳೋಕೆ ಅಂತ ಹೇಳಿದ್ರಿ, ಹೇಗಿತ್ತು ಒಂದು ಸ್ವಲ್ಪ ಹೇಳ್ಬಹುದಾ? ಇಲ್ಲ, ನಾನು ಹೆಣ್ಣು ಕೇಳಿಲ್ಲ, ಆ ಧೈರ್ಯ ನಾನು ಮಾಡಲಿಲ್ಲ. ಅವ್ರ ಗಂಡನ್ನ ಕೇಳಿದ್ರು. ಅಂದರೆ ರವಿ ಅಂಕಲ್ ಅವರು ನನ್ನನ್ನು ಕರೆಸಿದ್ರು ಮನೆಗೆ.
ನನಗೆ ಕೆಲವು ಸತಿ ಸಿಕ್ಸ್ತ್ ಸೆನ್ಸ್ ಇದೆ ನನಗೆ. ಕೆಲವು ಸಲ ಗೊತ್ತಾಗಿತ್ತಾ? ನನಗೆ ಅನ್ನಿಸ್ತದು, ಯಾಕೆ ಅನ್ನಿಸ್ತು ನನಗೆ ಗೊತ್ತಿಲ್ಲ. ನಿಜ ಹೇಳಬೇಕು ಅಂತಂದರೆ ಆ ಥರದ ಆಲೋಚನೆ ಬರೋದಕ್ಕೆ ಕಾರಣನೇ ಇರಲಿಲ್ಲ. ಆದರೆ ನನಗೆ ಅನ್ನಿಸ್ತು, ಅವರು ಕರೆದ್ರು ನಮ್ಮ ಮನೆ ಇಂಟೀರಿಯರ್ಸ್ ಮಾಡಬೇಕು, ಸ್ವಲ್ಪ ಬಾ ಮನೆಗೆ ಬರ್ತೀಯ ಅಂತ ಕೇಳಿದ್ರು. ನಾಟಕ ಮುಗಿದು ಹೋಗಿತ್ತು, ನಮ್ಮದು ಎಲ್ಲ ಶೋಸ್ ಎಲ್ಲ ಆಗಿತ್ತು, ನಮ್ಮ ಪ್ರಯೋಗಗಳು ಎಲ್ಲ ಆಗಿತ್ತು. ಅವ್ರು ಕರೆದಾಗ ನನಗೆ ಅನ್ನಿಸ್ತು ಇದು ಇಂಟೀರಿಯರ್ಗೋಸ್ಕರ ಅಲ್ಲ ಅಂತ ನನಗೆ ಅನ್ನಿಸ್ತು. ಅದು ಹಾಗೇ ಇತ್ತದು. ಅವ್ರು ಕರೆದ್ರು, ಎಲ್ಲ ಕೇಳಿದ್ರು, ಎಲ್ಲ ಇಂಟೀರಿಯರ್ ಎಲ್ಲ ನಾನು ಒಂದಿಷ್ಟು ಹೇಳಿದೆ, ಇದನ್ನು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ ಎಲ್ಲ ಹೇಳಿದ್ಮೇಲೆ ವಿಷಯಕ್ಕೆ ಬಂದರು. ಹೇಳಿದ್ರು, ಈ ಥರ ಕೀರ್ತಿಯವ್ರಿಗೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದಾರೆ ಅಂತ. ನನ್ನ ಕೈ ನಡಕ್ತಾ, ಯಾಕಂದರೆ ನಾನು ಮದುವೆ ವಿಚಾರದ ಬಗ್ಗೆ ಯಾಕಂದ್ರೆ ನನಗೆ ತಂಗಿ ಇದ್ರಲ್ಲ, ಸಾಮಾನ್ಯವಾಗಿ ನಾವು ಮೊದಲು ನಮ್ಮ ತಂಗಿರದು ಮದುವೆ ಮಾಡ್ತೀವಿ, ಅದಾದಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಲ್ಲ. ಹಾಗಾಗಿ ನನಗೆ ಮದುವೆ ಅನ್ನೋದೇ ತಲೆಗಿರಲಿಲ್ಲ. ಹಾಗಾಗಿ ಇವ್ರು ಕೇಳಿದಾಗ ಒಂದು ಸ್ವಲ್ಪ ಮೈಯೆಲ್ಲ ಜೋಮ್ ಹಿಡಿತು ನನಗೆ. ಆಮೇಲೆ ಸರಿ ನಾನು ಕೇಳಿಬಿಟ್ಟು ಹೇಳ್ತೀನಿ ಅಂತಂದೆ, ಮನೇಲಿ ಕೇಳಿಬಿಟ್ಟು ಹೇಳ್ತೀನಿ ಅಂತ. ಮನೇಲಿ ಕೇಳಿದೆ, ನಮ್ಮ ತಾಯಿಯವರು ಸರಿ ನೋಡ್ಕೊಂಬರೋಣ, ಭೇಟಿ ಮಾಡೋಣ ಅಂತಂದರು. ಆಮೇಲೆ ಮನೆಗೆ ಬಂದ್ವಿ, ಅಪ್ಪ ಅವ್ರನ್ನ ಎಲ್ಲ ಭೇಟಿ ಮಾಡೋದು. ಆಮೇಲೆ ಒಪ್ಪಿಗೆ ಆಯ್ತು ಅವ್ರಿಗೆ. ನಾನು ಹೇಳಿದೆ ಅವ್ರಿಗೆ, ನಾನು ಮಧ್ಯಮ ವರ್ಗದಿಂದ ಬಂದಿದ್ದೀನಿ. ನಾನು ಸಿನಿಮಾದೇ ಒಂದು ಉದಾಹರಣೆ ಕೊಟ್ಟೆ ಅವ್ರಿಗೆ. ಸಿನಿಮಾದಲ್ಲಿ ನಾವು ನೋಡ್ತೀವಿ, ಸನ್ನಿವೇಶಗಳಲ್ಲಿ ನೋಡ್ತೀವಿ, ಈ ಥರ ಸನ್ನಿವೇಶ ಇದ್ದಾಗ ಹುಡುಗಿ ತಂದೆ ಬಂದ್ಬಿಟ್ಟು ಈ ಥರ ವಾರ್ಡ್ರೋಬ್ಸ್ಗಳನ್ನು ಓಪನ್ ಮಾಡಿ ತೋರಿಸ್ತಾರೆ, ಇಷ್ಟೊಂದು ಬಟ್ಟೆಗಳನ್ನು ಎಲ್ಲ ಜ್ಯುವೆಲ್ರಿ ತೋರಿಸ್ತಾರೆ, ಇದನ್ನೆಲ್ಲ ನೀನು ಕೊಡ್ಸೋಕ್ಕಾಗತ್ತಾ ಅಂತ ಕೇಳೋದೆಲ್ಲ ನಾವು ನೋಡ್ತೀವಿ ಸಿನಿಮಾಗಳಲ್ಲಿ. ಹಾಗೆಲ್ಲ ನೀವು ಕೇಳಿದ್ರೆ ನನ್ನ ಹತ್ರ ಏನಿಲ್ಲ ಅಂತ ಹೇಳಿದೆ ನಾನು. ತುಂಬ ಈಗೀಗ ನನ್ನ ಪ್ರಾರಂಭ ಆಗ್ತಿದೆ ನನ್ನ ಕರಿಯರು ಅಂತ. ಅದನ್ನೆಲ್ಲ ಹೇಳಿದಾಗ ಅವ್ರು ನಕ್ಬಿಟ್ರು, ಅದೆಲ್ಲ ಸಿನಿಮಾದಲ್ಲಿ ಅಂತಂದರು. ನಾವು ಶ್ರೀಮಂತಿಕೆ ಯಾವತ್ತೂ ಜೋಬಲ್ಲಿ ನೋಡಲ್ಲ, ನಾನು ಹೃದಯದಲ್ಲಿ ನೋಡ್ತೀನಿ, ನಿಮ್ಮ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಮ್ಮನ್ನು ಕಣ್ಣಲ್ಲಿ ನೋಡಿ ನಾನು ಹೇಳಬಲ್ಲೆ, ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ, ನನಗೆ ಅಷ್ಟು ಸಾಕು ಅಂತ. ಅಷ್ಟೇ ಆಗಿದ್ದು. ಆಮೇಲೆ ನಿಶ್ಚಿತಾರ್ಥ ಆಯಿತು. ಅವ್ರು ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ನಮ್ಮ ಪುರೋಹಿತರು ಅನ್ಕೋತಾ ಇದ್ರು. ನಾನು ಸ್ವಲ್ಪ ತಡವಾಗಿ ಮಾಡಿ ಅಂತ, ಯಾಕಂದರೆ ನನ್ನ ಒಂದು ತುಂಟಾಟ ಸಿನಿಮಾ ನಾನು ಸೈನ್ ಮಾಡಿದ್ದೆ ಆವಾಗ. ತುಂಟಾಟ ಮಾಡಿರಲಿಲ್ಲ, ಐ ಥಿಂಕ್ ಚಿಟ್ಟೆ ಸೈನ್ ಮಾಡಿದ್ದೆ ನಾನು ಅವಾಗ. ಅದನ್ನು ಹೇಳಿರಲಿಲ್ಲ ಬಟ್ ಅವ್ರಿಗೆ. ಸೊ ಸಿನಿಮಾ ಎಲ್ಲ ಬಿಡುಗಡೆ ಆದಮೇಲೆ ಸ್ವಲ್ಪ ಆಗಲಿ ಅಂತ ನಾನು ಅಂದ್ಕೊಂಡು ನಾನೇ ಒಂದು ಸ್ವಲ್ಪ ತಳೆದೆ ಅದನ್ನು. ಆಮೇಲೆ ನಿಶ್ಚಿತಾರ್ಥ ಆಯಿತು, ಮದುವೆನೂ ಆಯಿತು. ನಿಮ್ಮ ಹೊಸ ಸೀರಿಯಲ್ ಸೂರ್ಯವಂಶ ಒಂದು ಟೆಲಿವಿಷನ್ ಇತಿಹಾಸದಲ್ಲೇ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಯಾಕಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 1999ರಲ್ಲಿ ಬಿಡುಗಡೆಯಾದಂತಹ ಸೂರ್ಯವಂಶ ಚಿತ್ರದ ಒಂದು ಶೀರ್ಷಿಕೆಯನ್ನು ಹೊಂದಿದೆ. ಈ ಸೀರಿಯಲ್ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದೆ. ಈ ಸೀರಿಯಲ್ ಬಗ್ಗೆಗೆ ಹೇಳಬಹುದಾ, ನಿಮ್ಮ ಪಾತ್ರದ ಬಗ್ಗೆಗೆ ಹೇಳಬಹುದಾ? ನನಗೆ ಮೊಟ್ಟ ಮೊದಲನೇದಾಗಿ ಶೀರ್ಷಿಕೆ ಬಗ್ಗೆ ಹೇಳೋದಾದರೆ, ಸೂರ್ಯವಂಶ ಇದು ಎಲ್ರಿಗೂ ಗೊತ್ತಿರೋ ಹಾಗೆ, ತಾವು ಕೂಡ ಈಗಷ್ಟೇ ಹೇಳಿದ್ರೆ, ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರೋ ಒಂದು ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಚಿತ್ರ. ಹಾಗಾಗಿ ಅದು ಪ್ರತಿಯೊಬ್ಬರೂ ನೋಡಿರ್ತಕ್ಕಂಥ ಚಿತ್ರ, ಎಲ್ರಿಗೂ ಆ ಸಿನಿಮಾ ಗೊತ್ತಿದೆ. ಹಾಗಾಗಿ ಆ ಒಂದು ಶೀರ್ಷಿಕೆ ಇಟ್ಕೊಂಡು ಏನಾದರೂ ಧಾರಾವಾಹಿ ಬರ್ತಾ ಇದ್ದರೆ ಸಾಕಷ್ಟು ಜವಾಬ್ದಾರಿ, ಸಾಕಷ್ಟು ಅಪೇಕ್ಷೆಗಳು ಇರ್ತವೆ. ಆದರೆ ನಮ್ಮ ತಂಡ ಏನು ಯೋಚನೆ ಮಾಡ್ತು ಅಂತಂದರೆ, ಆ ಸಿನಿಮಾ ಕಥೆನೇ ಮುಂದುವರಿಸ್ಕೊಂಡು ಹೋದರೆ ಆ ಚೌಕಟ್ಟಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ಕಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದಾರೆ, ಶೀರ್ಷಿಕೆ ಮಾತ್ರ ಇಟ್ಟಿದ್ದಾರೆ. ಆ ಶೀರ್ಷಿಕೆನೇ ಯಾಕೆ ಇಟ್ಟಿದ್ದಾರೆ ಅದು ಕಾಲಾಂತರದಲ್ಲಿ ನಿಮಗದು ಗೊತ್ತಾಗುತ್ತೆ, ನೀವು ಧಾರಾವಾಹಿ ನೋಡ್ತಾ ಹೋದಾಗ ಅದು ಗೊತ್ತಾಗುತ್ತೆ. ಆದರೆ ಆ ಶೀರ್ಷಿಕೆ ಅಡಿಯಲ್ಲಿ ನಾನು ಈ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಿರೋದು ನನ್ನ ಇದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಒಂದು ಅಪ್ಪ ಅವರ ಒಂದು ಆಶೀರ್ವಾದ ಪಡ್ಕೊಂಡೇ ಇದನ್ನು ನಾವು ಪ್ರಾರಂಭ ಮಾಡ್ತಿರೋ ಹಾಗೆ. ಜೊತೆಗೆ ನನ್ನಲ್ಲಿ ಒಂದು ನಂಬಿಕೆ ಕೂಡ ಇದೆ, ಒಂದು ಭರವಸೆ ಇದೆ. ಈ ಒಂದು ಕಥೆ ಆಗಿರಬಹುದು ಅಥವಾ ಈ ಒಂದು ಪಾತ್ರ ಆಗಿರ್ಬೋದು, ನನ್ನ ಪಾತ್ರ ಅಥವಾ ಸಂಪೂರ್ಣ ಒಂದು ಧಾರಾವಾಹಿ ಏನಿದೆ ಇದು ಜನಗಳ ಮೆಚ್ಚುಗೆ ಅದನ್ನು ಪಡ್ಕೊಳ್ಳುತ್ತೆ. ಯಾಕಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ, ವೈವಿಧ್ಯತೆ ಇದೆ. ನಾನು ಜೊತೆಯಲ್ಲಿ ಧಾರಾವಾಹಿ ಮಾಡಿದ ಮೇಲೆ
ಒಬ್ಬ ಕಲಾವಿದನಾಗಿ ಅನಿಸುತ್ತೆ. ಹ್ಮ್. ನಾನು ಅದರ ಹಿಂದೆ ನಾನು ನೀನೆಲ್ಲೋ ನಾನಲ್ಲಿ ಸಿನಿಮಾ ಮಾಡಿದ್ಮೇಲೆ ನನಗೆ ಅನಿಸಿತ್ತು, ಆ ತರಹದ ಒಂದು ಪರಿಪೂರ್ಣವಾದಂಥ ಪಾತ್ರ ನನಗೆ ಮತ್ತೆ ಮಾಡೋದಕ್ಕೆ ಸಿಗತ್ತಾ ಅಂತ. ಬೇರೆ ಸಾಕಷ್ಟು ಪಾತ್ರಗಳನ್ನು ನಾನು ಮಾಡಿದೆ, ಆದರೆ ಒಂದು ಪರಿಪೂರ್ಣ ಪಾತ್ರ ಇರುತ್ತೆ, ಎಲ್ಲ ಥರದ ಭಾವನೆಗಳನ್ನು ತೋರಿಸೋ ಒಂದು ಅವಕಾಶ ಇರ್ತಕ್ಕಂಥ ಪಾತ್ರಗಳು ಇರ್ತವೆ. ಅದರಲ್ಲಿ ನೀನೆಲ್ಲೋ ನಾನಲ್ಲೇ ಒಂದಾಗಿತ್ತು. ತಿರ್ಗಾ ಸಿಗತ್ತಾ ಅನ್ನೋ ಒಂದು ಆತಂಕ ಆಯಿತು. ಆದರೆ ಜೊತೆಲಿ ಮಾಡ್ತಿರ್ಬೇಕಾದ್ರೆ ನನಗದು ಅನ್ನಿಸ್ತು, ನನಗೆ ಇದು ಒಂದು ಬೇರೆಯೇ, ನನಗೆ ಒಂದು ಆಯಾಮಗಳನ್ನು ನನಗೆ ತೋರಿಸ್ಕೊಡ್ತಾ ಇದೆ ಅಂತ. ಅದಾದ್ಮೇಲೂ ಒಂದಿಷ್ಟು ಆತಂಕ ಶುರುವಾಯಿತು ನನ್ನಲ್ಲಿ, ಆ ಥರದ ಪಾತ್ರ ನನಗೆ ಸಿಗತ್ತಾ ಅಂತ. ಆದರೆ ಇದನ್ನು ಮಾಡ್ತಿರ್ಬೇಕಾದ್ರೆ ನನಗೆ ಇಲ್ಲೂ ಕೂಡ ಬೇರೆ ಬೇರೆ ವಿಭಿನ್ನ ಆಯಾಮಗಳು ನನಗೆ ಸಿಗ್ತಾ ಇದೆ. ಈಗಾಗಲೇ ನಾನು ಇದರಲ್ಲಿ 3 ರೀತಿಯ ಪಾತ್ರಗಳನ್ನು ನಾನು ನಿರ್ವಹಿಸಿದ್ದೀನಿ. ಅಂದರೆ ಒಂದು ಕರ್ಣನ ಪಾತ್ರ, ಅಂದರೆ ಸಾಮಾನ್ಯ ಮಧ್ಯಮ ವರ್ಗದ ಒಬ್ಬ ಯುವಕನ ಪಾತ್ರ. ಅದರಲ್ಲೂ ಕೂಡ ಒಬ್ಬ ಶ್ರೀಕೃಷ್ಣ ದೇವರಾಯನ ಪಾತ್ರ ನಾನು ಮಾಡ್ತೀನಿ. ಅದರಲ್ಲಿ ನನ್ನ ಎಂಟ್ರಿ ಏನಿತ್ತು ಅದು ಶ್ರೀಕೃಷ್ಣ ದೇವರಾಯನ ಪಾತ್ರದ ಮುಖಾಂತರ ಇತ್ತು. ನನ್ನ ಆ ಪಾತ್ರವನ್ನು ನಾನು ನಿರ್ವಹಿಸ್ತೀನಿ. ಆ ಥರದ ಒಂದು ಐತಿಹಾಸಿಕ ಪಾತ್ರವನ್ನು ಇವತ್ತಿನ ಕಲಾವಿದರಿಗೆ ಮಾಡೋದಕ್ಕೆ ಎಷ್ಟು ಅವಕಾಶ ಸಿಗತ್ತೆ, ಅದು ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ಅದಾದ ಮೇಲೆ ಈ ಕರ್ಣನೇ ಸೂರ್ಯವರ್ಧನ ಆಗ್ತಾನೆ ಮುಂದೆ. ಅದರ ಜೊತೆಗೆ ಒಂದು ಸುಮಾರು 100-150 ವರ್ಷದ ಹಿಂದಿನ ಕಥೆಯನ್ನು ನಾವು ಬಿಚ್ಚಿಟ್ಟಿದ್ದೀವಿ ಈಗ ಈ ವಾರದಲ್ಲಿ. ಅದರಲ್ಲಿ ನಾನು ಬಲಭದ್ರ ಸೂರ್ಯ ಅನ್ನೋ ಒಂದು ಪಾತ್ರ ಅದನ್ನು ನಿರ್ವಹಿಸಿದ್ದೀನಿ. ಆ ಪಾತ್ರ ಮಾಡ್ತಿರ್ಬೇಕಾದ್ರೂ ನನಗೆ ಅದು ಒಂದು ಬೇರೆ ರೀತಿಯ ಒಂದು ಪಾತ್ರ. ಆತನ ಹಾವಭಾವಗಳು ವಿಭಿನ್ನ. ಅಂದರೆ ಇವತ್ತಿನ ಕರ್ಣ ಏನಿದ್ದಾನೆ ಅಥವಾ ಸೂರ್ಯವರ್ಧನ ಏನಿದ್ದಾನೆ, ಅಥವಾ ಆಗಲೇ ಐತಿಹಾಸಿಕ ಶ್ರೀಕೃಷ್ಣ ದೇವರಾಯನ ಪಾತ್ರ ಏನು ಮಾಡಿದ್ದು, ಅವೆಲ್ಲ ಪಾತ್ರಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಹಾವಭಾವಗಳು ಅದರಲ್ಲಿ ನನಗೆ ತೋರಿಸೋದಕ್ಕೆ ಅವಕಾಶ ಸಿಕ್ತು. ಇದು ಕೇವಲ ಇವತ್ತು 10 ಸಂಚಿಕೆಗಳಾಗಿರೋ 9 ಸಂಚಿಕೆಗಳಾಗಿರ್ಬೋದು. ಈ 9 ಸಂಚಿಕೆಗಳಲ್ಲಿ ನನಗೆ ಇಷ್ಟೊಂದು ಆಯಾಮಗಳು ತೋರಿಸೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಈ ಒಂದು ಪಾತ್ರಗಳನ್ನು ಮಾಡ್ತಿರ್ಬೇಕಾದ್ರೆ, ಈ ಒಂದು ಧಾರಾವಾಹಿಯಲ್ಲಿ ನಟಿಸ್ತಿರ್ಬೇಕಾದ್ರೆ ನನಗೆ ಅತೀವ ಸಂತೋಷ ಇದೆ. ಇದಕ್ಕೆ ಪೂರಕವಾಗಿ ಸಾಕಷ್ಟು ಅಪೇಕ್ಷೆ ಇದ್ದಿದ್ದರಿಂದ ಇದಕ್ಕೆ ಪೂರಕವಾಗಿ ನಮ್ಮ ಪದ್ಮನಾಭ್ ಸರ್ ಅವರು ನಿರ್ಮಾಪಕರು, ನಮ್ಮ ನಿರ್ದೇಶಕರು ಹರಿಸಂತು ಅಂತ, ಅವರು ಸಾಕಷ್ಟು ಅಲೆಮಾರಿ, ವಿಕ್ಟ್ರಿ 2 ಈ ಥರದ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ರವಿ ತೇಜ ಅಂತ ನಮ್ಮ ಪ್ರೋಮೋ ನಿರ್ದೇಶನ ಮಾಡಿದ್ರು ಅವರು, ಅಂದರೆ ತುಣುಕು ಅದನ್ನು ನಿರ್ದೇಶನ ಮಾಡಿದ್ರು. ಎಪಿಸೋಡ್ ನಿರ್ದೇಶಕರಾಗಿ ನಮ್ಮ ಪ್ರಕಾಶ್ ಸರ್ ಅಂತಿದ್ದಾರೆ. ಆಮೇಲೆ ಉದಯ ವಾಹಿನಿ, ಅಲ್ಲೂ ಕೂಡ ದೊಡ್ಡ ಒಂದು ತುಂಬ ಜನ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬರೂ ಕೂಡ ಇದು ಜನಗಳಿಗೆ ಇಷ್ಟ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪಟ್ಟಿದ್ದ ಶ್ರಮ ಏನಿದೆ ಅಲ್ಲ, ಅದು ಅಷ್ಟಿಷ್ಟಲ್ಲ. ಸೆಲ್ವಂ ಸರ್ ಅವರು ಬರೆದಿರೋ ಕಥೆ ಇದು. ಉದಯವಾಹಿನಿಯ ಮುಖ್ಯಸ್ಥರು ಸೆಲ್ವಂ ಸರ್ ಅವರು ಬರೆದಿರೋ ಕಥೆ. ವಿಜಯ್ ಕುಮಾರ್ ಸರ್ ಇದ್ದಾರೆ, ಹರೀಶ್ ಸರ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಇದು ಚೆನ್ನಾಗಿ ಆಗಲೇಬೇಕು, ಒಂದು ದಾಖಲೆ ಸೃಷ್ಟಿ ಮಾಡಲೇಬೇಕು, ಇದು ದಾಖಲೆ ಸೃಷ್ಟಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ಇದರ ತುಣುಕು, ನೀವು ಮೊಟ್ಟ ಮೊದಲ ತುಣುಕು ನೀವು ನೋಡಿದಿದ್ರೆ, ಅದು ಸಾಕಷ್ಟು ಜನ ನೋಡಿದವರು ಎಲ್ಲರೂ ಹೇಳಿದ್ರು ಅದನ್ನು, ಅದು ಧಾರಾವಾಹಿಯ ತುಣುಕು ಥರ ಅಲ್ಲ, ತುಣುಕಿನ ಥರ ಅಲ್ಲ, ಇದು ಸಿನಿಮಾ ಥರ ಇದೆ ಅಂತ. ಕೇವಲ 50 ಸೆಕೆಂಡ್ ಅಷ್ಟೇ ಬರುತ್ತದು, ಆದರೆ ಅದು ಸಿನಿಮಾ ಥರ ಮಾಡೋ ಒಂದು ಛಲ ಏನಿದೆ ಅದು ಎಲ್ಲ ನಾನು ಹೇಳಿದ್ನಲ್ಲ ಎಲ್ಲರದ್ದು ಆಗಿತ್ತು. ಹಾಗಾಗಿ ಆ ಛಲ ಏನಿದೆ ಅದು ನಮ್ಮ ಧಾರಾವಾಹಿಯಲ್ಲೂ ಕೂಡ, ಪ್ರತಿ ಸಂಚಿಕೆಯಲ್ಲೂ ಕೂಡ, ಪ್ರತಿ ಸನ್ನಿವೇಶದಲ್ಲೂ ಕೂಡ ಅದು ಕಾಣಿಸುತ್ತೆ. ಇದು ಚೆನ್ನಾಗಿ ಆಗಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರದ್ದು ಆ ಒಂದು ಪ್ರಯತ್ನ ಕಾಣಿಸುತ್ತೆ. ಆ ಪ್ರಯತ್ನ ನನಗೆ ತುಂಬ ಖುಷಿ. ಆ ಪ್ರಯತ್ನ ಇರಬೇಕು, ಆ ಶ್ರದ್ಧೆ ಇರಬೇಕು, ಪರಿಶ್ರಮ ಇರಬೇಕು. ಅದು ಅವರು ಪಡ್ತಾ ಇದ್ದಾರೆ. ಅದು ನನಗೆ ನಿಜವಾಗ್ಲೂ ತುಂಬ, ಅವ್ರ ಜೊತೆಲಿ ನಾನು ಪಡ್ತಾ ಇದ್ದೀನಿ ಒಬ್ಬ ಕಲಾವಿದನಾಗಿ. ಅದು ನನಗೆ ತುಂಬ ಒಂದು ಸಂತಸ ತಂದುಕೊಡ್ತಾ ಇದೆ. ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅನ್ಸುತ್ತೆ ಸರ್, ಯಾಕಂದ್ರೆ ನೋಡೋರೆಲ್ಲ ಬಹಳ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು.
ಫಾರ್ ಅನ್ ಆರ್ಟಿಸ್ಟ್ ಎವ್ರಿ ಡೇ ಇಸ್ ಅ ನ್ಯೂ ಡೇ Yeah. ಅಂತ ಹೇಳ್ತಾರೆ. ಐ ಬಿಲೀವ್ ದಟ್ ಎವ್ರಿ ಡೇ ಆ್ಯಂಡ್ ಎವ್ರಿ ಪ್ರಾಜೆಕ್ಟ್ ಇಸ್ ಅ ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು True. ಒಬ್ಬ ಕಲಾವಿದನಾಗಿ ಪ್ರತಿದಿನವೂ ಪ್ರತಿಕ್ಷಣವೂ ಹೊಸದನ್ನ ಅನ್ವೇಷಿಸುವಂತಹ ನಿಮ್ಮ ಪ್ರವೃತ್ತಿಯ ಬಗೆಗೆ ಹೇಳಬಹುದಾ? ನಾನು ಆಗಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ಕ್ಷಣ ಕೂಡ ಒಂದು ಹೊಸ ಪರೀಕ್ಷೆ. ಹಾಗಾಗಿ ಪ್ರತಿ ಪಾತ್ರ, ಪ್ರತಿ ಪ್ರಾಜೆಕ್ಟ್, ಬೀಟ್ ಸೀರಿಯಲ್ ಆರ್ ಸಿನಿಮಾ ಆರ್ ಎನಿಥಿಂಗ್, ವಾಟ್ ಎವರ್ ಯು ಡೂ, ಎವ್ರಿ ಮೂಮೆಂಟ್ ಈಸ್ ಅ ನ್ಯೂ ಮೂಮೆಂಟ್. ಇಟ್ ಬ್ರಿಂಗ್ಸ್ ಇನ್ ಲಾಟ್ಸ್ ಆಫ್ ಅ ನ್ಯೂ ಹೋಪ್, ಐ ವುಡ್ ಸೇ, ಆ್ಯಂಡ್ ನ್ಯೂ ರೆಸ್ಪಾನ್ಸಿಬಿಲಿಟೀಸ್ ಆಸ್ ವೆಲ್. ಸೊ ಇದು ಈಗ ಸೂರ್ಯವಂಶ ಮಾಡ್ತಿರ್ಬೇಕಾದ್ರೆ ನಾನು ಹಿಂದೆ ಇಷ್ಟೊಂದು ಪಾತ್ರಗಳನ್ನು ಮಾಡಿದ್ದೀನಿ ಅಥವಾ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಅನ್ನೋ ಅದೇನು ಲೆಕ್ಕಕ್ಕೆ ಬರಲ್ಲ. ಅದು ಅಡಿಪಾಯ ಆಗಿ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಆದರೆ ಹೊಸ ಪಾತ್ರ, ಹೊಸ ಸನ್ನಿವೇಶ, ಹೊಸ ಸಂಭಾಷಣೆ, ಅದು ಹೊಸ ಪರೀಕ್ಷೆ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಕೂಡ. ಯಾವಾಗಲೂ ಒಬ್ಬ ಕಲಾವಿದ ಅಥವಾ ಒಬ್ಬ ವ್ಯಕ್ತಿ ಕೂಡ ಕಂಫರ್ಟ್ ಝೋನಲ್ಲಿ ಇದ್ದರೆ ಆತನಿಂದ ಏನೂ ಕೆಲಸ ಆಗಲ್ಲ. ಅಂದರೆ ಕೆಲಸ ಆಗಲ್ಲ ಅಂತಂದರೆ ಗಮನಾರ್ಹ ಕೆಲಸ ಆಗಲ್ಲ. ಅದಕ್ಕೆ ಆ ಥರದ ಕೆಲಸ ಆಗಬೇಕು ಅಂತಂದರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಆಚೆ ಬರಬೇಕು. ನೀವು PhD ಮಾಡಿದ್ದೀರಾ, ಆರಾಮ ಮಾಡೋದ್ರ? ಆರಾಮಾಗಿದ್ದರೆ, ನೀವು ಆರಾಮಾಗಿದ್ದಿದ್ದರೆ ಅಥವಾ ಆರಾಮಾಗೇ ಆಗೋ ಥರ ಇದ್ದಿದ್ದರೆ ನೀವು ಅದನ್ನು ಮಾಡ್ತಾನೆ ಇರಲಿ. ನಿಮ್ಮ ಕೈಲದು ಆಗ್ತಾನೂ ಇರಲಿಲ್ಲ. ಶ್ರಮ ಎಲ್ಲಿರುತ್ತೋ ಆ ಶ್ರಮ ನಾವು ವಹಿಸಿದಾಗಲೇ ನಾವು, ಅಥವಾ ಆ ಶ್ರಮ ಪಡೋ ಒಂದು ಏನಂತಾರೆ ಅದಕ್ಕೆ, ಒಂದು ವಾತಾವರಣ ಸೃಷ್ಟಿ ಆದಾಗಲೇ ನಿಮ್ಮಿಂದ ಒಂದು ದಾಖಲೆ ಸೃಷ್ಟಿ ಆಗಿರತಕ್ಕಂಥ ಅಥವಾ ದಾಖಲೆ ಸೃಷ್ಟಿ ಮಾಡೋ ಅಂಥ ಕೆಲಸ ಗಮನಾರ್ಹ ಕೆಲಸ ಆಗುತ್ತೆ. ಹಾಗಾಗಿ ನನಗದು ತುಂಬ ಸಂತೋಷ ಕೊಟ್ಟಿದೆ. ಈ ಎಲ್ಲ ಧಾರಾವಾಹಿನೇ ಮಾಡ್ತಿರ್ಬೇಕಾದ್ರೆ ಇಟ್ ವಾಸ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಇಟ್ ವಾಸ್ ನಾಟ್ ಈಸಿ. ಇದರ ಹಿಂದೆ ಸಾಕಷ್ಟು ಒತ್ತಡಗಳು, ಸಾಕಷ್ಟು ಏನೇನೋ ರಾಜಕೀಯನೂ ಆಯಿತು, ಏನೇನೋ ಆಯಿತು. ಅದರ ಮಧ್ಯ ಇದು ಧಾರಾವಾಹಿ ಆಗ್ತಾ ಇರೋದೇ ಒಂದು ದೊಡ್ಡ ಒಂದು ಸಂಘರ್ಷದ ನಡುವೆ ಸಿಕ್ಕಿರತಕ್ಕಂಥ ಯಶಸ್ಸು. ಅದಾದ ಮೇಲೆ ಈ ಪಾತ್ರ ನಿರ್ವಹಿಸೋದು, ಅದು ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದು, ಅದಕ್ಕೋಸ್ಕರ ನಾವು ಪ್ರಯತ್ನ ಪಡೋದು, ಶ್ರದ್ಧೆಯಿಂದ ಕೆಲಸ ಮಾಡೋದು, ಅದು ಒಂದು ಸಂಘರ್ಷ. ಅದು ನನಗಿಷ್ಟ ಕೂಡ. ಪ್ರತಿ ಯಶಸ್ವಿ ಪ್ರಯಾಣಕ್ಕೂ ಒಂದು ಸಂಘರ್ಷದ ಅವಶ್ಯಕತೆ ಇದ್ದೇ ಇರುತ್ತೆ ಅನ್ಸುತ್ತೆ. ಜೀವನ ಇರೋವರೆಗೂ ಸಂಘರ್ಷ ಇದ್ದೇ ಇರುತ್ತೆ. ಹೌದು. ಸಂಘರ್ಷ ಯಾವಾಗ ಮುಗಿಯುತ್ತೋ ಆವಾಗ ಜೀವನನೂ ಮುಗಿದಿರುತ್ತೆ. ಸತ್ತಿರೋ ದೇಹಕ್ಕೆ ಯಾವುದೇ ರೀತಿಯ ಸಂಘರ್ಷ ಇರಲ್ಲ, ಅಥವಾ ಸಂಘರ್ಷ ಇದ್ರೂ ಆ ದೇಹಕ್ಕೆ ಗೊತ್ತೂ ಆಗಲ್ಲ. ಹಾಗಾಗಿ ಸಂಘರ್ಷ ಇದೆ ಅಂತಂದರೆ ನಾವು ಇನ್ನೂ ಜೀವಂತವಾಗಿದ್ದೀವಿ ಅನ್ನೋದೇ ಅರ್ಥ. ಹೌದು. ಒಬ್ಬ ನಟನಾಗಿ ಇನ್ನೂ ಬೇರೆ ಯಾವ ರೀತಿಯ ಪಾತ್ರಗಳನ್ನು ಮಾಡಬೇಕು ಅಂತ ನಿಮಗಿಷ್ಟ ಇದೆ? ಹಾಗೆ ಒಬ್ಬ ಬರಹಗಾರನಾಗಿ, ನಿರ್ದೇಶಕನಾಗಿ ಯಾವ ರೀತಿಯ ಕಥೆಯನ್ನು ತೆರೆ ಮೇಲೆ ತರಬೇಕು ಅಂತ ಆಸೆ ಇದೆ? ನಿಜ ಹೇಳ್ತೀನಿ, ನಾನು ನಿಮಗಾಗಲೇ ಹೇಳ್ತಿರ್ಬೇಕಾದ್ರೆ ಹೇಳಿದೆ, ನೀನೆಲ್ಲೋ ನಾನಲ್ಲೇ ಮಾಡ್ತಿರ್ಬೇಕಾದ್ರೆ ನನಗೆ ಅದೇ ಪರಿಪೂರ್ಣ ಅನ್ನಿಸ್ತು. ನನಗೆ ಈ ಥರದ ಪಾತ್ರ ಅಥವಾ ಈ ಥರದ ಪರಿಪೂರ್ಣವಾದಂಥ ಅಷ್ಟೊಂದು ಆಯಾಮಗಳಿರ್ತಕ್ಕಂಥ ಪಾತ್ರಗಳು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಆಯಿತು. ಆದರೆ ಆರ್ಯವರ್ಧನ್ ಪಾತ್ರ ಮಾಡ್ತಿರ್ಬೇಕಾದ್ರೆ ನನಗೆ ಅದರ ಒಂದು ಸಂತೋಷ ನನಗೆ ಸಿಕ್ತು. ಈಗ ಈ ಪಾತ್ರ ಮಾಡ್ತಿರ್ಬೇಕಾದ್ರೆ ನನಗೆ ಅದು ಸಂತೋಷ ಸಿಗ್ತಾ ಇದೆ. ಆರ್ಯವರ್ಧನ್ ಪಾತ್ರ ಒಂದು ಮಿಡ್ಲ್ ಏಜೆಡ್ ವ್ಯಕ್ತಿಯ ಒಂದು ಪಾತ್ರ ಆಗಿತ್ತು, ಇದು ಯುವಕನ ಪಾತ್ರ. ಇಲ್ಲಿ ನನಗೆ ಯಾವುದೇ ಥರದ ಒಂದು ಫ್ರೇಮ್ ಇದು ಇಲ್ಲ, ನನಗೆ ಏನಂತಾರೆ ಅದಕ್ಕೆ, ಫ್ರೇಮ್ ಬೌಂಡ್, ನನಗೆ ಒತ್ತಡ ಇಲ್ಲ. ನನಗೆ ಇಷ್ಟೇ, ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದಿಲ್ಲ ನನಗೆ. ಅಲ್ಲಿ ಈ ವಾಸ್ ಅ ಬಿಸ್ನೆಸ್ ಟೈಕೂನ್. ಸೊ ಆತನ ಮಾತಲ್ಲಿ, ಆತನ ನಡವಳಿಕೆಯಲ್ಲಿ, ನಡತೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೀಮಿತವಾಗೇ ಇರಬೇಕಾತ. ಹಾಗೆ ಈತನಿಗಿಲ್ಲ. ಹಾಗಾಗಿ ಇದನ್ನು ಮಾಡ್ತಿರ್ಬೇಕಾದ್ರೆ ಇದಕ್ಕೆ ಆದಂಥ ಒಂದು ಬೇರೆ ರೀತಿಯ ಚಾಲೆಂಜ್, ಸಂಘರ್ಷಗಳು ಇದ್ದಾವೆ. ಇದೇ ರೀತಿ ಒಂದು ನನಗೆ ಅದು ಸಂತೋಷ ಕೊಡ್ತಾ ಇದೆ ಈ ಪಾತ್ರ ಮಾಡ್ತಿರ್ಬೇಕಾದ್ರೆ. ಸೊ ಈಗ ಬರವಣಿಗೆ ಮಾಡ್ತಿರ್ಬೇಕಾದ್ರೆ, ಬರವಣಿಗೆ
ನನಗೆ ಅಂದರೆ ಮುಂದೆ ನಾನು ಏನು ಮಾಡ್ತೀನಿ, ಮುಂದಿನ ಸನ್ನಿವೇಶ ಏನಿರುತ್ತೋ ನನಗೆ ಗೊತ್ತಿಲ್ಲ ಒಬ್ಬ ಕಲಾವಿದನಾಗಿ ನಿಜ ಹೇಳಬೇಕು ಅಂತಂದರೆ. ಅದು ಇನ್ನೂ ಹೊಸ ಯಾವುದೋ ಒಂದು ಪರೀಕ್ಷೆ ನಾನು ಎದುರಿಸ್ತೀನಿ. ಹಾಗೆಯೇ ಬರವಣಿಗೆ ಮಾಡ್ತಿರ್ಬೇಕಾದ್ರೆ ನಾನು ಲೇಖನಗಳನ್ನು ಬರಿತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊದಲು ಸಂಭಾಷಣೆಯಿಂದ ಶುರು ಮಾಡಿಕೊಂಡೆ, ಆಮೇಲೆ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ, ಆಮೇಲೆ ನನ್ನ ಕಿರುಚಿತ್ರಗಳನ್ನು ಬರೆದೆ, ಸಾಕ್ಷ್ಯಚಿತ್ರನ ಬರೆದೆ. ಅದೆಲ್ಲ ಬರೀತಿರ್ಬೇಕಾದ್ರೆ ನನಗೆ ಅನಿಸ್ತಿರ್ಲಿಲ್ಲ. ನೀವು ಕಿರುಚಿತ್ರಗಳನ್ನು ಬರೀತಿರ್ಬೇಕಾದ್ರೆ ನನ್ನನ್ನು ಕೇಳಿದಿದ್ರೆ ಸಾಕ್ಷ್ಯಚಿತ್ರ ಬರೀತೀರಾ ಅಂತಂದರೆ ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಅದನ್ನು ಬರೆದೆ. ಕಾದಂಬರಿ ಲೇಖನಗಳು ಓಕೆ, ಕಾದಂಬರಿ ಐ ಆಮ್ ರೈಟಿಂಗ್ ಇಟ್ ಟುಡೇ. ಸೊ ಯು ನೆವರ್ ನೋ ವಾಟ್ಸ್ ದೇರ್ ಇನ್ ದ ಸ್ಟೋರ್ಸ್. ಅದು ಭಗವಂತನ ಮೇಲೆ ಬಿಡೋದು. ನಾನು ನಂಬಿದ್ದೀನಿ, ಇವತ್ತಿನ ಕ್ಷಣ ಏನಿದೆ ಅದು ತುಂಬ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾವು ನಿರ್ವಹಿಸಿದ್ರೆ ನಮಗೆ ದೇವರು ಕೊಡ್ತಾನೆ. ನಾನು ಬೇಕಾಬಿಟ್ಟಿಯಾಗಿದ್ದು ಅಥವಾ ನಿಷ್ಕಾಳಜಿಯಾಗಿ ಇದ್ದು ಅದನ್ನು ಎದುರಿಸಿದ್ರೆ ಈ ಕ್ಷಣನ, ಆವಾಗ ನಾನು ದೇವರನ್ನು ನೀನು ನನಗೆ ಕೊಡಲಿಲ್ಲ ಅಂತ ನನಗೆ ಕೇಳೋ ಅಧಿಕಾರನ ನನಗಿರಲ್ಲ. ನಾನು ಚೆನ್ನಾಗಿದ್ದು ನನಗೆ ಕೇಳೋ ಅಧಿಕಾರ ಇರಬೇಕು, ಅಥವಾ ದೇವ್ರಿಗೆ ಅನ್ನಿಸ್ಬೇಕು ಈ ವ್ಯಕ್ತಿ ಯೋಗ್ಯವಾದ ವ್ಯಕ್ತಿ, ಇವನಿಗೆ ಸಿಗಬೇಕು ಅಂತ. ಯೋಗ್ಯತೆ ಬಗ್ಗೆ ನಮ್ಮ ಅಪ್ಪವ್ರು ತುಂಬ ಮಾತಾಡೋರು. ಯೋಗ ಯಾರಿಗೆ ಸಿಗುತ್ತೆ? ಯೋಗ್ಯತೆ ಇರೋ ವ್ಯಕ್ತಿಗೆ ಸಿಗುತ್ತೆ. ಆ ಯೋಗ್ಯತೆನ ನಾವು ಸಂಪಾದನೆ ಮಾಡಬೇಕು. ಅದನ್ನು ಪ್ರತಿಕ್ಷಣ ನಾವು ಯಾವ ರೀತಿಯಲ್ಲಿ ಬಳಸ್ಕೋತೀವಿ ಅನ್ನೋದು ತುಂಬ ಮುಖ್ಯ. ಐ ಆಮ್ ನೆವರ್ ಫ್ರೀ. ನನಗೆ ನೀವು ಕೆಲವು ಸರ್ ನೀವು ಫ್ರೀನಾ ಅಂತ ಕೇಳ್ತಾರೆ. ಐ ವಿಲ್ ನೆವರ್ ಬಿ ಫ್ರೀ. ನಾನು ಯಾವತ್ತೂ ಫ್ರೀ ಅಂತ ನಾನು ಇರೋದೇ ಇಲ್ಲ ಜೀವನದಲ್ಲಿ. ಯಾಕೆ ಫ್ರೀ ಅಂದರೆ ಏನೂ ಮಾಡದೆ ಸುಮ್ಮನೆ ಕೂತ್ರೆ ಫ್ರೀ ಅದು. ಬಟ್ ಐ ಆಮ್ ನೆವರ್ ಲೈಕ್ ದ್ಯಾಟ್. ಐ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್ ವಿಚ್ ಇಸ್ ಪ್ರಾಡಕ್ಟಿವ್. ನನಗೆ ಚಟಗಳಿಲ್ಲ, ನಾನು ಕುಡಿಯಲ್ಲ, ಸಿಗರೆಟ್ ಸೇದಲ್ಲ. ಯಾಕೆ? ಬಿಕಾಸ್ ನನ್ನದು ಒಂದು ನಾನು ಅನ್ಕೊಳ್ಳೋದು ಅದರಿಂದ ಏನಾಗುತ್ತೆ, ಯು ಲೂಸ್ ಮನಿ, ಯು ಲೂಸ್ ರೆಪ್ಯುಟೇಷನ್, ಯು ಲೂಸ್ ಯುವರ್ ಸೆನ್ಸ್, ಯು ಆರ್ ಲೂಸಿಂಗ್ ಎವ್ರಿಥಿಂಗ್. ವಾಟ್ ಆರ್ ಯು ಗೇನಿಂಗ್? ಆರ್ ಯು ಗೇನಿಂಗ್ ಸಮಥಿಂಗ್? I don't know if you are gaining, really if you are gaining. Some people say that okay, they get some confidence. I don't know, but I feel that's a very fake confidence, or that's very temporary. ನಿಮಗೆ ಶಾಶ್ವತವಾದಂಥ ಆತ್ಮವಿಶ್ವಾಸ ಬರಬೇಕು ಅಂತಂದ್ರೆ ನೀವೇನು ಮಾಡಬೇಕು? ನಾನು ಅದರ ಹಿಂದೆ ಹೋಗ್ತೀನಿ. ನಾನು ಸಾಕಷ್ಟು ಓದ್ತೀನಿ, ಅಥವಾ ಸಾಕಷ್ಟು ಸಿನಿಮಾಗಳನ್ನು ನೋಡ್ತೀನಿ. ಎಷ್ಟೋ ನನ್ನ ಅಭಿನಯದಲ್ಲೇ ಸಾಕಷ್ಟು ಪರಿವರ್ತನೆ ಆಗ್ತಾ ಹೋಯಿತು. ಯಾಕೆ? ಬಿಕಾಸ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವರ್ಲ್ಡ್ ಸಿನಿಮಾ. ವಾಟ್ ಎವರ್ ಐ ಹ್ಯಾವ್ ಲರ್ನ್ಡ್, ಇಟ್ಸ್ ನಾಟ್ ದ್ಯಾಟ್ ಐ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್. ಇಟ್ ವಿಲ್ ಬಿ ನೆವರ್, ಅಂದರೆ ಒನ್ ಕೀಪ್ಸ್ ಲರ್ನಿಂಗ್ ಆಲ್ವೇಸ್. ಅದು ನನ್ನ ಗುರುಗಳ ಪಕ್ಕ ನಾನು ಕೂತಾಗ ನನಗದು ಅದರ ಅರಿವು ಆಗುತ್ತೆ. ನನಗೇನೂ ಗೊತ್ತಿಲ್ಲ ಅನ್ನೋದು ಅರಿವಾಗುತ್ತೆ. ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಆದರೆ ಅದು ಏನೂ ಗೊತ್ತಿಲ್ಲ ಅನ್ನೋದಿದೆಯಲ್ಲ, ಅದರಿಂದನೇ ನಾವು ಏನೋ ಒಂದು ಕಲಿತಾ ಹೋಗ್ತೀವಿ. ಸಾಕಷ್ಟು ಕಲಿಯೋದಿದೆ. ಸೊ ನಾನು ಪ್ರತಿ ಕ್ಷಣದಲ್ಲೂ ಏನೋ ಒಂದು ಕಲಿತಾ ಇರ್ತೀನಿ, ಅಥವಾ ಐ ವಿಲ್ ಬಿ ರೈಟಿಂಗ್ ಸಮಥಿಂಗ್. ಸೊ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ನಾವು ಹಿಂದಿನ ಕ್ಷಣಕ್ಕಿಂತ ಈ ಕ್ಷಣದಲ್ಲಿ ಮುಂದೆ ಹೋಗಿರ್ತೀವಿ. ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತೀವಿ, ಹಿಂದೆ ಹೋಗಲ್ಲ, ನಾವು ಮುಂದೆ ಹೋಗ್ತೀವಿ. ಸೊ ಅದು ಆ ಪ್ರವಾಸ ತುಂಬ ಮುಖ್ಯ. ನಿರ್ದೇಶನ ನೀವು ಹೇಳಿದ್ರಲ್ಲ, ನಿರ್ದೇಶನ ನನಗೆ ಗೊತ್ತಿಲ್ಲ. ಅಥವಾ ಈಗ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ, ನನಗೆ ಗೊತ್ತಿರಲಿಲ್ಲ. ರಾಷ್ಟ್ರೀಯ ಪ್ರಶಸ್ತಿಗೋಸ್ಕರ ನಾನು ಸಾಕ್ಷ್ಯಚಿತ್ರ ಮಾಡಲಿಲ್ಲ. ಅಥವಾ ನನ್ನ ಹೆಸರಲ್ಲಿ 20 ದಾಖಲೆಗಳಿವೆ. ಕಿರುಚಿತ್ರಗಳಿಗೆ 17 ದಾಖಲೆಗಳು, ಆಮೇಲೆ ನನ್ನ ಸಾಕ್ಷ್ಯಚಿತ್ರಕ್ಕೆ 3 ದಾಖಲೆಗಳು ಬರ್ತವೆ ಅನ್ನೋದಕ್ಕೋಸ್ಕರ ನಾನು ಮಾಡಲಿಲ್ಲ. ಆದರೆ ಆ ಪ್ರಯತ್ನ ಏನಿದೆ ಅಲ್ಲ, ಆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಾನು ಏನು ಹೇಳಿದೆ ಆಗಲಿ, ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಿದ್ರೆ ನಮಗೆ ಯೋಗಾನೂ ಬರುತ್ತೆ. ಅವಾಗ ಭಗವಂತ ನೋಡ್ತಾ ಇರ್ತಾನೆ, ಯೋಗ್ಯತೆ ಇದೆ ಕೊಡುವ ನಿಮಗೆ. ಹಾಗೆ ಅದಕ್ಕೋಸ್ಕರ ನಾವು ಪ್ರಯತ್ನ ಪಡೋದು. ನೀವು ಸಾಕ್ಷ್ಯಚಿತ್ರದ ಬಗೆಗೆ ಮಾತಾಡ್ತಾ ಇದ್ರಿ. ನಟಿ ಭಾರತಿ ವಿಷ್ಣುವರ್ಧನ್ ಅವರು, ನಿಮ್ಮ ಅತ್ತೆ ಅಂತ ಕರೆಯಲ್ಲ ನಾನು, ನಿಮ್ಮ 2ನೇ ತಾಯಿ, ಅವರ ಜೀವನ ಆಧಾರಿತವಾದಂತಹ ಒಂದು ಸಾಕ್ಷ್ಯಚಿತ್ರ ಬಾಳ ಬಂಗಾರ.
ಈ ಬಾಳೆ ಬಂಗಾರ. ಬಾಳೆ ಬಂಗಾರ ಕೀರ್ತಿ ಇನ್ನೋವೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಸಾಕ್ಷ್ಯಚಿತ್ರವನ್ನ ನಿರ್ಮಿಸೋದ್ರ ಜೊತೆಗೆ ಪರಿಕಲ್ಪನೆ, ಸಂಶೋಧನೆ, ಬರಹ, ನಿರೂಪಣೆ, ನಿರ್ದೇಶನ ಎಲ್ಲ ನೀವು ಮಾಡಿದ್ದೀರಾ. ಈ ಒಂದು ಸಾಕ್ಷ್ಯಚಿತ್ರ ನಾನು ಪ್ರಾರಂಭದಲ್ಲೇ ಉಲ್ಲೇಖಿಸಿದ ಹಾಗೆ 2021ರಲ್ಲಿ 61ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ವಿಶೇಷ ತೀರ್ಪುಗಾರರ ಒಂದು ಉಲ್ಲೇಖ ಗೌರವಕ್ಕೆ ಪಾತ್ರವಾಯಿತು. ಅದ್ರ ಜೊತೆಗೆ ಈ ಒಂದು ಡಾಕ್ಯುಮೆಂಟ್ರಿ ಇಂಗ್ಲಿಷ್ ಶೀರ್ಷಿಕೆಯೊಂದಿಗೆ 149.49 ನಿಮಿಷಗಳ ಸಮಯದ್ದು. ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದೆ. ಈ ಸಾಕ್ಷ್ಯಚಿತ್ರದ ಯೋಜನೆ ಮೊಳತದ್ದು ಹೇಗೆ? ಆ ಒಂದು ಪ್ರೋಸೆಸ್ ಅನ್ನ ತಾಯಿಯಿಂದ ಅದು ಆಯ್ತು. ನಮ್ಮ ತಾಯಿ ಹೇಳಿದ್ರು ನನಗೆ, ನೀನು ಅಮ್ಮವ್ರಿಗೋಸ್ಕರ ಒಂದು ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ ಮಾಡು ಅಂತ. ಯಾಕಂತಂದ್ರೆ ನಾವು ಅಪ್ಪವ್ರಿಗೋಸ್ಕರ ಒಂದಿಷ್ಟು ನಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಕೆಲಸಗಳನ್ನ ನಾವು ಮಾಡಿದ್ವಿ. ಒಂದು ರಸ್ತೆ ಆಯಿತು, ಅವ್ರ ಹೆಸರಲ್ಲಿ 14.3 ಕಿಲೋಮೀಟರ್ ಉದ್ದದ ರಸ್ತೆ. ಅದಕ್ಕೆ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಆಗಿದೆ. ಅದಕ್ಕೆ ಸುಮಾರು ನಾವು 4 ವರ್ಷ ಪ್ರಯತ್ನ ಪಟ್ಟಿವಿ ಅದಕ್ಕೆ, ಅದು ಆಗಬೇಕು ಅಂತ. ಅದು ಬಹುಶಃ ಒಬ್ಬ ಕಲಾವಿದನ ಹೆಸರಿರ್ತಕ್ಕಂಥ ಅತಿ ಉದ್ದದ ರಸ್ತೆಯ ಹೆಸರು ಅದು. ಅವರ ಹೆಸರಲ್ಲಿ ಸಾಕಷ್ಟು ಒಂದಿಷ್ಟು ಕೆಲಸಗಳನ್ನು ಮಾಡೋದು, ಅಂದರೆ ಚಿತ್ರೋತ್ಸವಗಳನ್ನು ಮಾಡೋದು. ಅವಾಗ 30 ಜಿಲ್ಲೆಗಳಿದ್ವು. 30 ಡಿಸೆಂಬರ್ ಅಂತಂದರೆ ಅವರ ಪುಣ್ಯಸ್ಮರಣೆ ದಿನ. 30 ಡಿಸೆಂಬರ್ 30 ಸಿನಿಮಾಗಳ 30 ಜಿಲ್ಲೆಗಳಲ್ಲಿ ಚಿತ್ರೋತ್ಸವ. ಬೆಂಗಳೂರಲ್ಲಿ ಒಂದು ಚಿತ್ರೋತ್ಸವ ಆಯಿತು. ನಂತರ ಛಾಯಾಚಿತ್ರೋತ್ಸವನ ಮಾಡೋದು, ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಮಾಡೋದು, SPB ಸರ್, ಆಮೇಲೆ ಗುರುಕಿರಣ್ ಸರ್ ಅವ್ರದ್ದು. ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಅವ್ರ ಹೆಸರಲ್ಲಿ. ಆಮೇಲೆ ಸ್ಮಾರಕದ್ದು ನಮ್ಮದು ಹೋರಾಟ ನಡೀತಾ ಇತ್ತು ಅವಾಗ. ಇವಾಗಂತೂ ಆಗಿದೆ ಸ್ಮಾರಕ, ಆವಾಗ ನಡೀತಾ ಇತ್ತು. ಆದರೆ ಅಮ್ಮವ್ರಿಗೋಸ್ಕರ ಏನು ಅಂತ ನಮ್ಮ ತಾಯಿಯವ್ರು ಕೇಳಿದ್ರು. ಅಮ್ಮವ್ರಿಗೋಸ್ಕರ ನೀನು ಮಾಡು ಇದನ್ನು. ಅವರ ಒಂದು 50 ವರ್ಷದ ಸಿನಿ ಪ್ರಯಾಣಕ್ಕೋಸ್ಕರ ನಾವು ಒಂದು ಶಿಬಿರವನ್ನು ಆಯೋಜಿಸಿದ್ವಿ. ಅದು ಮೊಟ್ಟ ಮೊದಲ ಪ್ರಯತ್ನ ಅವ್ರ ಹೆಸರಲ್ಲಿ ಮಾಡಿದ್ದು. ಕಿರುಚಿತ್ರ ನಿರ್ಮಾಣ ಶಿಬಿರ ಮಾಡಿದ್ವಿ. ಅದಕ್ಕೆ ಅಕಾಡೆಮಿ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್, ಅದು ಅಂದರೆ ಆಸ್ಕರ್ ಪ್ರಶಸ್ತಿ ಏನು ಕೊಡುತ್ತಲ್ಲ, ಆ ಸಂಸ್ಥೆ ಕೂಡ ನಮ್ಮ ಜೊತೆಲಿ ಕೈ ಜೋಡಿಸಿತ್ತು. ಈಗ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ವಿ, ಅವರು ನಮ್ಮ ಜೊತೆಲಿ ಕೈ ಜೋಡಿಸಿದ್ರು. ಬಹುಶಃ ಅದು ಕೂಡ ಮೊಟ್ಟ ಮೊದಲ ಒಂದು ಸಾಹಸ ಅಂತ ಅನ್ಸುತ್ತೆ. ಅವರು ನಮ್ಮ ಜೊತೆಲಿ ಕೈ ಜೋಡಿಸಿದ್ರು. ಅಕಾಡೆಮಿ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅವರು ಕೈ ಜೋಡಿಸಿತ್ತು. ಅದಾದಮೇಲೆ ಇವರು ಸಾಕ್ಷ್ಯಚಿತ್ರ ಅಂತ ಹೇಳಿದಾಗ ನಾನು ಮಾಡ್ತೀನಿ ಅಂತ ಅಂದೆ. ನಮ್ಮ ತಾಯಿಯವ್ರಿಗೆ ಹೇಳಿದೆ ಮಾಡ್ತೀನಿ ನಾನು ಅಂತ. ಆದರೆ ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಅದು ಅಷ್ಟೊಂದು ವಿಶಾಲವಾದ ಒಂದು ಆಳವಾದ ಸಾಗರ ಇದೆ ಅಂತ. ಅವರ ಅನುಭವ ಏನಿದೆ ನನಗೆ ಗೊತ್ತಿರಲಿಲ್ಲ. ಬಹುಶಃ ಅದು ಮೊದಲೇ ಗೊತ್ತಿದ್ದಿದ್ರೆ ನಾನು ಅದು ಮಾಡ್ತಾ ಇದ್ನೋ ಇಲ್ವೋ, ಆ ಸಾಹಸಕ್ಕೆ ನಾನು ಕೈ ಹಾಕ್ತಾ ಇದ್ನೋ ಇಲ್ವೋ. ಯಾಕಂತಂದರೆ ಅದು ತುಂಬ ಅಗಾಧವಾಗಿರ್ತಕ್ಕಂಥ ಅದು ಒಂದು ಸಾಧನೆ. ಆದರೆ ನಾನು ಒಪ್ಕೊಂಡಿದ್ದೆ, ಅಮ್ಮವ್ರ ಹತ್ರನೂ ಮಾತಾಡಿದ್ದೆ, ಅವರು ಒಪ್ಪಿಗೆ ಕೊಟ್ಟಿದ್ದರು. ಸುಮಾರು 110 ಸಿನಿಮಾಗಳನ್ನು ನೋಡಿದೆ ಅವ್ರದ್ದು. ಅವರು ಮಾಡಿರೋ ಸಿನಿಮಾಗಳು ಜಾಸ್ತಿ, ಆದರೆ ನಾನು 110 ನೋಡಿದೆ. ಸಾಕ್ಷ್ಯಚಿತ್ರಕ್ಕೋಸ್ಕರ 110 ಸಿನಿಮಾಗಳನ್ನು ನೋಡಿದೆ. ನೋಡಿ ನಂತರ ಅದನ್ನು ಪ್ರಶ್ನೆಗಳನ್ನು ಕೇಳೋದು, ಅದೆಲ್ಲ ಪ್ರಕ್ರಿಯೆ ಶುರುವಾಯಿತು. ಸುಮಾರು 3 ವರ್ಷ ಬೇಕಾಯಿತು ನನಗದು ಸಾಕ್ಷ್ಯಚಿತ್ರ ಮಾಡಬೇಕಾದ್ರೆ. ಸಾಕ್ಷ್ಯಚಿತ್ರ ಮಾಡಿದ್ದು ಬೇಗನೆ ಆಗೋಯ್ತು, ನಂದು ಚಿತ್ರೀಕರಣ ಎಲ್ಲ ಬೇಗನೆ ಆಗೋಯ್ತು. ಆದರೆ ಸಂಕಲನ ಇದೆ ಅಲ್ಲ, ಅದು ತುಂಬ ಸಮಯ ತಗೊಳ್ತು. ಒಬ್ಬರು ಅಂತೂ ಓಡೇ ಹೋದರು ಅದನ್ನು ನೋಡಿ. ಆಮೇಲೆ ಒಬ್ಬರನ್ನ ಹುಡುಕಿ ಆಮೇಲೆ ಅವ್ರ ಜೊತೆಲಿ ಕೂತ್ಕೊಂಡು ಕೆಲಸ ಮಾಡಿ ಅದು ಆಯಿತು, ಅದು ಸಾಕ್ಷ್ಯಚಿತ್ರ. ಅದು ಆದರೆ ಅದು ನನಗೆ ತುಂಬ ತುಂಬ ಖುಷಿ ಕೊಟ್ಟಿದ್ದೇನು ಅಂತಂದರೆ, ಅವ್ರದ್ದು ಸಾಧನೆ ಏನಿದೆ ಅದೊಂದು ದಾಖಲೆ ಸ್ವರೂಪದಲ್ಲಿ ಅದು ಒಂದು ಇದೆ. ನನ್ನ ಮಕ್ಕಳಿಗೆ ಅಮ್ಮ ಇಷ್ಟು ಸುಂದರವಾಗಿದ್ರ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಅವರು ಅಷ್ಟೊಂದು ಜನಗಳ ಜೊತೆಯಲ್ಲಿ, ಅಷ್ಟೊಂದು ದೊಡ್ಡ ದೊಡ್ಡ ಹಿರಿಯ ಕಲಾವಿದರುಗಳ ಜೊತೆಯಲ್ಲಿ, ಘಟಾನುಘಟಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದು ಅವರಿಗೆ ಗೊತ್ತಾಯಿತು. ಅವರ ಅಭಿನಯದ ಒಂದು ಪರಿಪಕ್ವತೆ ಆಗಿರಬಹುದು, ವಿಶಿಷ್ಟತೆ ಆಗಿರಬಹುದು, ವೈವಿಧ್ಯತೆ ಆಗಿರಬಹುದು, ಅವೆಲ್ಲದರ ಪರಿಚಯ ನನ್ನ ಮಕ್ಕಳಿಗಾಯಿತು. ಇದು ನನ್ನ ಕೊಡುಗೆ. ತುಂಬಾ ದೊಡ್ಡ ಕೊಡುಗೆನೆ. ಆಮೇಲೆ ನೋಡಿದವರು ಕೂಡ ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ.
ಆಮೇಲೆ ತುಂಬ ಜನ ಹೇಳ್ತಾರೆ, ಯಾಕಂತಂದರೆ ಈ ಥರದ ಒಂದು ಸಾಕ್ಷ್ಯಚಿತ್ರ ಇದುವರೆಗೂ ಯಾರೂ ಮಾಡೇ ಇಲ್ಲ. ಅದಕ್ಕೆ ನನಗದು ದಾಖಲೆ ಆಗಿದೆ ನನ್ನ ಹೆಸರಲ್ಲಿ. 2 ಗಂಟೆ 21 ನಿಮಿಷದ್ದು ಸುದೀರ್ಘವಾಗಿರ್ತಕ್ಕಂಥ ಸಾಕ್ಷ್ಯಚಿತ್ರ ಯಾವುದೇ ಜೀವಂತ ಕಲಾವಿದರ ಮೇಲೆ ಆಗೇ ಇಲ್ಲ ಇದುವರೆಗೂ. ಇದು ಮೊಟ್ಟ ಮೊದಲ ಒಂದು ಸಾಕ್ಷ್ಯಚಿತ್ರ. ಇದು ಒಂದು ಕಡೆ ನನಗೆ ತುಂಬ ಹೆಮ್ಮೆ ಇದೆ, ಇನ್ನೊಂದು ಕಡೆ ಅದು ಆಗಿಲ್ವಲ್ಲ ಅನ್ನೋದು ನನಗೆ ಅದರದ್ದು ತುಂಬ ಕಷ್ಟ ಕೂಡ, ನನಗೆ ನೋವು ಕೂಡ ಇದೆ. ಯಾಕಂತಂದರೆ ನಮ್ಮ ಕರ್ನಾಟಕದ ಬಗ್ಗೆನೇ ನಾವು ಮಾತಾಡೋದಾದರೆ ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾವೆ. ಸಾಕಷ್ಟು ಪ್ರತಿಭೆಗಳು ಅಂದರೆ ಕಲಾವಿದರು, ಕಲಾವಿದೆಯರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ತುಂಬ ಜನ ಇದ್ದಾರೆ. ಇದು ನಾನು ಕೇವಲ ಚಿತ್ರರಂಗದ ಬಗ್ಗೆ ಹೇಳ್ತಾ ಇದ್ದೀನಿ. ಚಿತ್ರರಂಗ ಬಿಟ್ಟು ಬೇರೆ ಕ್ಷೇತ್ರದಲ್ಲೂ ನೋಡೋಕೆ ಹೋಗ್ಬೇಕು. ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧಕರಿದ್ದಾರೆ. ಅವರ ಮೇಲೆ ಸಾಕ್ಷ್ಯಚಿತ್ರಗಳು ಆಗಬೇಕು, ಸುದೀರ್ಘವಾಗಿ ಆಗಬೇಕು. ನಮ್ಮ ಸ್ಟೇಟ್ ಅವಾರ್ಡ್ ಏನಿದೆ, ರಾಜ್ಯ ಪ್ರಶಸ್ತಿ ಏನಿದೆ, ರಾಜ್ಯ ಪ್ರಶಸ್ತಿಯಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿಲ್ಲ ಸಾಕ್ಷ್ಯಚಿತ್ರಕ್ಕೆ. ಯಾಕೆ ಬಂದಿಲ್ಲ ಅಂತಂದರೆ ವಿಭಾಗ ಇಲ್ಲ ಅಂತ ಅರ್ಜಿ ಹಾಕೋದಕ್ಕೆ ಆಗಲಿಲ್ಲ ನನಗೆ. ಯಾಕೆ ಅರ್ಜಿ ಹಾಕೋದಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ಒಂದು ನಿಯಮ ಇದೆ, ಕೇವಲ 30 ನಿಮಿಷದ ಸಾಕ್ಷ್ಯಚಿತ್ರ ಇರಬೇಕು. 30 ನಿಮಿಷದ ಸಾಕ್ಷ್ಯಚಿತ್ರ, 30 ನಿಮಿಷದ್ದು ಕಿರುಚಿತ್ರ ಎರಡೂ ಜೊತೆಯಲ್ಲೇ ಅದು ಸೇರಿಸಿದ್ದಾರೆ ಅವರು. ನಾನು ಕೇಳ್ಕೊಂಡಿದ್ದೆ ಕೂಡ, ಸಾಕ್ಷ್ಯಚಿತ್ರ ಕಿರುಚಿತ್ರ ಎರಡೂ ಬೇರೆ. ಕಿರುಚಿತ್ರ 30 ನಿಮಿಷದ ಕಿರುಚಿತ್ರ ಆಗಬಹುದು, ಸಾಕ್ಷ್ಯಚಿತ್ರ ಅದಕ್ಕೆ ನೀವು ನಿರ್ದಿಷ್ಟವಾದಂಥ ಅವಧಿಯನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಸಾಧಕರು ಅಥವಾ ನೀವು ಯಾವುದೇ ಒಂದು ವಿಷಯ ತೊಗೊಂಡ್ರು ಕೂಡ, ಯಾವುದೇ ಒಂದು ವಿಷಯ ತೊಗೊಂಡ್ರು ಕೂಡ ಆ ವಿಷಯದ ಬಗ್ಗೆ ಸುದೀರ್ಘವಾಗಿ ಹೇಳಬೇಕು ಅಂತಂದರೆ ಕೇವಲ 30 ನಿಮಿಷದ ಅವಧಿ ಇದ್ದರೆ ಅದು ನಿಮಗದು ಸಾಲದು, ಅದನ್ನು ಹೇಳೋಕ್ಕಾಗಲ್ಲ. ಅದು ಅನ್ಯಾಯ ಆಗುತ್ತೆ. ಆ ವಿಷಯದ ಬಗ್ಗೆ ಆಗಿರಬಹುದು ಅಥವಾ ಸಾಧಕರ ಮೇಲೆ ಅನ್ಯಾಯ ಆಗುತ್ತೆ. ಆದರೆ ರಾಜ್ಯ ಪ್ರಶಸ್ತಿಯಲ್ಲಿ ಅದು ಇಲ್ಲದೆ ಇರೋದ್ರಿಂದ ಎಷ್ಟೋ ಜನ ಆ ಪ್ರಯತ್ನನೇ ಮಾಡಲ್ಲ. 30 ನಿಮಿಷದಕ್ಕಿಂತ ಜಾಸ್ತಿ ಸಾಕ್ಷ್ಯಚಿತ್ರ ಮಾಡೋಕ್ಕೆ ಹೋಗಲ್ಲ, ಸಾಕ್ಷ್ಯಚಿತ್ರನೇ ಮಾಡಲ್ಲ. ಯಾಕಂತಂದರೆ ಅದನ್ನು ನೋಡೋರು ಯಾರು? ನೀವು ಖರ್ಚು ಮಾಡಿದ್ರೆ ದುಡ್ಡು ಬರೋದು ಹೇಗೆ? ಮೊಟ್ಟ ಮೊದಲನೇದಾಗಿ ಸಾಕ್ಷ್ಯಚಿತ್ರನೇ ಮಾಡಲ್ಲ. ಮಾಡಿದ್ರೂ ಕೂಡ ನಿಮಗೆ ಪ್ರಶಸ್ತಿ ಆದರೂ ಬರುತ್ತೆ ಅನ್ನೋದಾದರೂ ಕೂಡ, ಸರ್ಕಾರದ ಮನ್ನಣೆ ಆದರೂ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮಾಡಬೇಕು ಅಂತಂದರೆ ಕೇವಲ 30 ನಿಮಿಷದ್ದೇ ಸಾಕ್ಷ್ಯಚಿತ್ರ ಆಗಿರಬೇಕು. ಇದು ಅನ್ಯಾಯ. ಹಾಗಾಗಿ ಏನಾಗಿದೆ ಅಂತಂದರೆ ಇದುವರೆಗೂ ನಮ್ಮಲ್ಲಿ ಎಷ್ಟೋ ವಿಷಯಗಳಿದ್ದರೂ, ಎಷ್ಟೋ ಸಾಧಕರಿದ್ದರೂ ಕೂಡ ಅವರುಗಳ ಬಗ್ಗೆ ಸಾಕ್ಷ್ಯಚಿತ್ರನೇ ಆಗಿಲ್ಲ. ಸಾಕ್ಷ್ಯಚಿತ್ರ ಅದಕ್ಕೆ ಆದಂಥ ಒಂದು ವೇದಿಕೆ ಸಿಗಬೇಕು, ಜನ ನೋಡೋ ಥರ ಅದಕ್ಕೆ ಬೆಲೆ ಕೊಟ್ಟು, ಅಂದರೆ ಟಿಕೆಟ್ ಕೊಟ್ಟು ನೋಡೋ ಥರದ್ದು ಅದು ಒಂದು ಶಿಕ್ಷಣ ಆಗಬೇಕು. ಇದು ಒಂದು ಕಡೆ. ಎರಡನೇದಾಗಿ ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದಾಗ ಅದು ಈ ಥರದ ಪ್ರಯತ್ನಗಳು ಆಗ್ತವೆ. ಈ ಥರದ ದಾಖಲೆಗಳು ಆದಾಗ ಮುಂದಿನ ಪೀಳಿಗೆಗೆ ನಾವು ಏನು ಅನ್ನೋದು ನಾವು ಅವ್ರಿಗೆ ತೋರಿಸ್ಬೋದು. ಅವ್ರಿಗದು ಸ್ಫೂರ್ತಿದಾಯಕರಾಗ್ತೀವಿ ಎಲ್ಲ ಅಂತಂದರೆ ಹಿಂದಿನ ಪೀಳಿಗೆ ಸ್ಫೂರ್ತಿದಾಯಕರಾಗ್ತಾರೆ. ಆಗ ನಮ್ಮ ಭಾಷೆ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಜನಗಳ ಬಗ್ಗೆ ಅವ್ರಿಗೆ ಒಂದು ಹೆಮ್ಮೆ ಹುಟ್ಟುತ್ತೆ. ಇಲ್ಲಂತಂದರೆ ಅವ್ರಿಗೇನು ಹೆಮ್ಮೆ ಹುಟ್ಟೋದಕ್ಕೇನು ಕಾರಣ? ನೀವು ಕನ್ನಡದಲ್ಲೇ ಮಾತಾಡಿ, ಅಥವಾ ನಮ್ಮ ಕನ್ನಡ ಏನು, ನಮ್ಮ ಕನ್ನಡ ಹೀಗೆ, ನಮ್ಮ ಕನ್ನಡ ಹಾಗೆ, ನೀವು ಬಾಯಿ ಮಾತಲ್ಲಿ ಹೇಳಿದ್ರೆ ಏನು? ತೋರಿಸ್ಬೇಕಲ್ಲ ಅವ್ರಿಗೆ. ಏನು ಕನ್ನಡ ಅಂದರೆ ಏನು, ನಮ್ಮ ಪರಂಪರೆ ಅಂದರೆ ಏನು, ನಮ್ಮ ಜನ ಅಂದರೆ ಏನು? ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದಾರೆ, ಯಾರು ಅವರು? ಬರೀ ಹೆಸರು ಗೊತ್ತು, ಮುಂದೆ ಅವ್ರ ಕೃತಿ ಹೆಸರು ಗೊತ್ತು, ಮುಂದೆ ಆ ಕೃತಿಲಿ ಏನಿದೆ ಆ ಶ್ರೀಮಂತಿಕೆ ಪರಿಚಯ ಮಾಡಿಕೊಡ್ಬೇಕಲ್ಲ. ಅದು ಡಾಕ್ಯುಮೆಂಟೇಶನ್ ಇಲ್ಲ ಅಂತಂದರೆ ಹೇಗೆ ನೋಡ್ತಾರೆ ಜನ? ಹೇಗೆ ಗೊತ್ತಾಗತ್ತೆ ಅವ್ರಿಗೆ? ನಾನು ಬರೀ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೇವಲ ಒಂದು ಇದನ್ನು ಹೇಳಿದೆ ನಾನು. ಆ ಥರದ್ದು ನಮ್ಮಲ್ಲಿ ಸಾಕಷ್ಟು ಸಾಧಕರಿದ್ದಾರೆ, ತುಂಬ ಜನ ಸಾಧಕರಿದ್ದಾರೆ, ತುಂಬ ವಿಷಯಗಳಿದ್ದಾವೆ ಹೇಳೋದಕ್ಕೆ, ಸಾಕಷ್ಟು ವಿಷಯಗಳಿದ್ದಾವೆ. ಅದಕ್ಕೆ ಅದನ್ನೆಲ್ಲ ತೋರಿಸ್ಬೇಕು ಅಂತಂದರೆ ನಮ್ಮಲ್ಲಿ ಆ ಥರದ ಒಂದು ಶಿಕ್ಷಣ ಇರಬೇಕು, ಆ ಥರದ ಒಂದು ವೇದಿಕೆ ಸೃಷ್ಟಿಯಾಗಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಬೆಂಬಲ ಇರಬೇಕು. ಆಗ ಈ ಥರದ ಪ್ರಯತ್ನಗಳು ಆಗ್ತವೆ.
ಸೆಪ್ಟೆಂಬರ್ 18, 2018ರಂದು ದಿವಂಗತ ನಟ ವಿಷ್ಣುವರ್ಧನ್ ಅವರ ಜನ್ಮದಿನದ ಪ್ರಯುಕ್ತ ನೀವು 6 ಕಿರುಚಿತ್ರಗಳನ್ನು ಬಿಡುಗಡೆ ಮಾಡಿದ್ರಿ. ಸ್ಮೋಕ್ ಮತ್ತೆ ಉಳಿಸಿ, ವೈಷ್ಣವ ಜನತು, ನೀರು, ಕ್ಯಾಂಡಲ್ ಲೈಟ್ ಮತ್ತೆ ಶಾಂತಂ ಪಾಪಂ. ಈ 6 ಕಿರುಚಿತ್ರಗಳು ವಿವಿಧ ಪ್ರಕಾರಗಳಲ್ಲಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಇರುವಂಥವು. ಇವುಗಳ ದಾಖಲೆ ಏನಂದ್ರೆ ಸಂಭಾಷಣೆಗಳಿಲ್ಲದೆ ಅತಿ ಹೆಚ್ಚು ಕಿರುಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡಿದಂತಹ ದಾಖಲೆನ ಈ ಚಿತ್ರಗಳು ಸೃಷ್ಟಿ ಮಾಡಿದ್ವು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕಲಾಂ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದೆ. ಈ ಒಂದು ಕಿರುಚಿತ್ರಗಳ ನಿರ್ಮಾಣದ ಹಿನ್ನೆಲೆಯ ಬಗ್ಗೆಗೆ ಹೇಳಬಹುದಾ? ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಒಂದು ಅಮ್ಮನ ಒಂದು ಭಾರತಿ ಅಮ್ಮ ಅವರ ಒಂದು 50 ವರ್ಷದ ಒಂದು ಸಿನಿ ಪಯಣ ಏನಿದೆ, ಅದಕ್ಕೆ ನಮನ ಸಲ್ಲಿಸೋದಕ್ಕೋಸ್ಕರ ಒಂದು ಶಿಬಿರವನ್ನು ಆಯೋಜಿಸಿದ್ವಿ ಅಂತ ನಾನು ಆಗಲೇ ಹೇಳಿದ್ನಲ್ಲ. ಆ ಶಿಬಿರದಲ್ಲಿ ಇರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ರು, ಆ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಆನಂದ್ ಮೂರ್ತಿ ಅಂತ, ಅವರು ನನ್ನ ಹಿಂದೆ ಬಿದ್ದಿದ್ರು. ಸರ್ ನೀವು ಕಿರುಚಿತ್ರ ನೀವು ಮಾಡಿ ಅಂತ ನಾನು ಕೇಳ್ತಾ ಇದ್ದೆ. ನಾನಂದೆ ನಾವು ಅದನ್ನು ಶಿಬಿರ ಮಾಡಿದ್ದು ನಿಮ್ಗಳಿಗೋಸ್ಕರ, ನೀವು ಮಾಡಿ, ನಿಮಗೇನಾದರೂ ಸಲಹೆ ಸೂಚನೆ ಏನಾದರೂ ಬೇಕಿದ್ದಲ್ಲಿ ನಾನು ಇರ್ತೀನಿ, ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ನಾನು ಹೇಳಿದೆ. ಇಲ್ಲ ಸರ್ ನೀವೇ ಮಾಡಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರು. ಅವರ ಒಂದು ಏನಂತಾರೆ, ಅವರು ಹಿಂದೆ ಬಿದ್ದಿದ್ರಿಂದ ನಾನು ಒಂದು ಧೂಮ ಅಂತ, ಸ್ಮೋಕ್ ಅಂತ ಏನಿದೆ ಅಲ್ಲ, ಅದು ಇದು ಕಿರುಚಿತ್ರನ ಅದನ್ನು ಬರೆದು ಅವ್ರ ಜೊತೆಯಲ್ಲೇ ಅದನ್ನು ಚಿತ್ರೀಕರಣ ಮಾಡಿದೆ, ನಾನು ನಿರ್ದೇಶನ ಮಾಡಿದೆ. ಅದು ಏನಂತಂದರೆ ಬೇರೆ ಬೇರೆ ಶೈಲಿಗಳಲ್ಲಿ ಮಾಡಿದ್ದೀನಿ. ಇದು ಥ್ರಿಲ್ಲರ್ ಆಗಿತ್ತು, ಧೂಮ ಅನ್ನೋದು ಥ್ರಿಲ್ಲರ್ ಆಗಿತ್ತು. ಅದು ನನ್ನ ತಲೆಯಲ್ಲಿ ಏನಿತ್ತು ಅಂತಂದರೆ, ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ, ಯಾವುದೇ ಸಿನಿಮಾ ಥಿಯೇಟ್ರಿಗೆ ಹೋದಾಗ ಒಂದು ಧೂಮಪಾನದ ಬಗ್ಗೆ ಒಂದು ಆ್ಯಡ್ ಬರುತ್ತೆ, ಜಾಹೀರಾತು ಬರುತ್ತೆ. ಆ ಜಾಹೀರಾತು ನಾವು ಯಾರೂ ನೋಡೋದೇ ಇಲ್ಲ, ನಿಜ ಹೇಳಬೇಕು ಅಂತಂದರೆ. ಅದು ಬಂದಾಗ ನಾವು ಅಲ್ಲಿ ಇಲ್ಲಿ ನೋಡ್ತೀವಿ, ಅದು ನೋಡೋಕ್ಕೆ ಆಗಲ್ಲ ನಮ್ಮ ಕೈಲಿ. ನಿಮ್ಮ ಜ್ಞಾಪಕ ಇದ್ದರೆ ನಾವು ಯಾವತ್ತೂ ನೋಡಲ್ಲ. ಅದು ಹೌದು, ತುಂಬ ಮುಖ್ಯವಾದಂಥ ಜಾಹೀರಾತು, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ರಿಗೂ ಅದು ಅರಿವಾಗಬೇಕು, ಧೂಮಪಾನ ಮಾಡಬಾರ್ದು ಅನ್ನೋದು. ಆದರೆ ಯಾರೂ ನೋಡೋದೇ ಇಲ್ಲ. ಹಾಗಾಗಿ ನಾನು ಒಂದು ಇದನ್ನು ಧೂಮದ ಬಗ್ಗೆ, ನಾನು ಧೂಮಪಾನದ ಬಗ್ಗೆ ಮಾಡಿದ್ದು, ಎಲ್ಲರೂ ನೋಡಬೇಕು, ಖುಷಿ ಪಡಬೇಕು, ಆದರೆ ಆ ಸಂದೇಶ ಅವ್ರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ನಾನು ಮಾಡಿದೆ. ಅದರಲ್ಲಿ ಸಂಭಾಷಣೆ ಇಟ್ಟಿರಲಿಲ್ಲ ನಾನು. ನಾವು ಮನೇಲಿ ಸಾಕಷ್ಟು ಬಾರಿ ಚರ್ಚೆ ಮಾಡ್ತೀವಿ, ಎಷ್ಟೋ ವಿಷಯಗಳ ಬಗ್ಗೆ ನಾವು ವಿಷಯಗಳನ್ನು ನಾವು ತಲುಪಿಸ್ಬೇಕು ಅಂತಂದರೆ ಸಂಭಾಷಣೆಯ ಅವಶ್ಯಕತೆ ಇರಲ್ಲ ಅಂತ, ಪದಗಳ ಅವಶ್ಯಕತೆ ಇರಲ್ಲ. ತುಂಬ ಸತಿ ಅದರ ಬಗ್ಗೆ ನಾವು ಮಾತಾಡ್ತೀವಿ. ಆ ನಿಶ್ಶಬ್ದತೆಯಲ್ಲೇ ಒಂದು ಸಂಪೂರ್ಣತೆ ಇದೆ, ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಅದು ನನ್ನ ತಲೆಯಲ್ಲಿ ಇತ್ತು. ಹಾಗಾಗಿ ನಾನು ಆ ಒಂದು ಕಿರುಚಿತ್ರ ಬರೀತಿರ್ಬೇಕಾದ್ರೆ ಸಂಭಾಷಣೆ ಇಟ್ಟಿರಲಿಲ್ಲ, ನಾನು ಹಾಗೆ ಮಾಡಿದೆ ಅದನ್ನು. ಆದರೆ ಅದರಲ್ಲಿ ಅಭಿನಯಿಸ್ತಿರ್ಬೇಕಾದ್ರೆ ಈ ಎಲ್ಲ ಹುಡುಗರು ಕೇಳಿದ್ರು, ಸರ್ ಅದು ಏನಾಗುತ್ತೆ, ಒಂದು ಸತಿ ಬಣ್ಣ ಹಚ್ಚಿದ ಮೇಲೆ ಅದು ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ. ಸರ್ ಇನ್ನೊಂದು ಮಾಡಿದ್ದೀರಾ ಸರ್, ಇನ್ನೊಂದು ಮಾಡೋಣ ಸರ್, ಇನ್ನೊಂದು ಕಿರುಚಿತ್ರ ಮಾಡಿ ಸರ್, ಮಾಡೋಣ, ಅಭಿನಯಿಸೋಣ. ಸರಿ ಅಂತ ಮಾಡಿದ್ದೀನಿ, ಬರೆದಿದ್ದೀನಿ ಅಂತ ಹೇಳಿದೆ. ನಾನು ಏನೂ ಬರೆದಿರಲಿಲ್ಲ. ಅವ್ರಿಗೊಂದು ಹುಮ್ಮಸ್ಸು ಇರುತ್ತೆ, ಉತ್ಸಾಹ ಇರುತ್ತೆ, ಅದನ್ನು ನಾನಿನ್ನು ಬರಿತೀನಿ ಅಂತ ನಾನು ಹೇಳಿಲ್ಲ, ಬರೆದಿಟ್ಟಿದ್ದೀನಿ, ಇದಾದಮೇಲೆ ನಾವು ಮಾಡೋಣ ಅಂತ ಅಂದೆ. ಅದರಲ್ಲೂ ಡೈಲಾಗ್ಸ್ ಇರಲ್ವಾ ಸರ್ ಅಂತ ಕೇಳಿದ್ರು. ನಾನು ಹೇಳ್ತೀನಿ ಅಂತಂದೆ. ಆದರೆ ಅವರು ಅದನ್ನು ಕೇಳಿದ್ದು ನನ್ನ ತಲೆಯಲ್ಲಿ ಅದು ಉಳ್ಕೊಂಡ್ಬಿಡ್ತು, ಡೈಲಾಗ್ಸ್ ಅದರಲ್ಲೂ ಇರಲ್ವಾ ಅಂತ. ಹಾಗಾದರೆ ಸರಿ, ನಾವು ಡೈಲಾಗ್ಸೇ ಬರೆಯೋದು ಬೇಡ ಅಂತ ನಾನು ಸುಮಾರು ಅದನ್ನು ಅವ್ರು ಹೇಳಿದ ಮೇಲೆ, ಅದು ಕಿರುಚಿತ್ರ ಆದ ಮೇಲೆ ಇನ್ನೂ ಒಂದು 5 ಕಿರುಚಿತ್ರಗಳ ಒಂದು ಸ್ಕ್ರಿಪ್ಟ್ನ ಬರೆದೆ ನಾನು. ಯಾವುದರಲ್ಲೂ ನಾನು ಡೈಲಾಗ್ಸ್ ಇಟ್ಟಿಲ್ಲ. ಆದರೆ ಇದು ಥ್ರಿಲ್ಲರ್ ಥರ ಮಾಡಿದ್ದೆ. ಸೊ ನನಗೆ ಅನ್ನಿಸ್ತು ಬೇರೆ ಬೇರೆ ಶೈಲಿಗಳಲ್ಲಿ ಮಾಡೋಣ ಅಂತ. ಎಲ್ಲ ಸಾಮಾಜಿಕ ಸಮಸ್ಯೆಗಳನ್ನೇ ಇಟ್ಕೊಂಡು ನಾನು ಮಾಡಿದೆ. ಒಂದು ನೀರಿನ ಬಗ್ಗೆ ಹೇಳಿದೆ, ಒಂದು ಪರಿಸರದ ಬಗ್ಗೆ, ಈ ಥರ ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಯನ್ನು ಇಟ್ಕೊಂಡು ಮಾಡಿದೆ. ಬೇರೆ ಬೇರೆ ಶೈಲಿಗಳಲ್ಲಿ ಅದನ್ನು ಬರೆದೆ, ಚಿತ್ರೀಕರಣ ಕೂಡ ಮಾಡಿದೆ. ಯಾವುದರಲ್ಲೂ ಸಂಭಾಷಣೆ ಇಟ್ಟಿರಲಿಲ್ಲ. ಆಮೇಲೆ ಅದನ್ನು 6 ಕಿರುಚಿತ್ರಗಳು ಆದವು. ಅದನ್ನು ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಏನಿರುತ್ತೆ ಅದು ನಡೀತಾ ಇತ್ತು ಸ್ಟುಡಿಯೋನಲ್ಲಿ.
ಅದು ನಡೀತಾನೇ ಇತ್ತು, ಕೆಲಸ ನಡೀತಾನೇ ಇತ್ತು. ಒಂದು ಡೇಟ್ ಒಂದು ಹೇಳಬೇಕಲ್ಲ ಅವ್ರಿಗೆ, ಡೆಡ್ಲೈನ್ ಕೊಡದೇ ಇದ್ದರೆ ಆಗೋದೇ ಇಲ್ಲ ಕೆಲಸ. ಸೊ ನಾನು ಹತ್ತಿರ ಇರೋ ಡೇಟು ಅಂತಂದರೆ 18 ಸೆಪ್ಟೆಂಬರ್ ಇತ್ತು, ಅಪ್ಪ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಸೊ ನಾನು ಅವ್ರಿಗೆ ಹೇಳಿದೆ 18 ಸೆಪ್ಟೆಂಬರ್ ನಾನು ಬಿಡುಗಡೆ ಮಾಡಲೇಬೇಕು ಅದನ್ನು ಅಂತ ಹೇಳಿದೆ. ಅದಕ್ಕೋಸ್ಕರ ಅವರು ಮಾಡಿದ್ರು, ಮಧ್ಯಾಹ್ನದವರೆಗೂ ಮಾಡ್ತಾನೆ ಇದ್ರು. ಮಧ್ಯಾಹ್ನ ಅದು ಮುಗೀತು. ಸಾಯಂಕಾಲ ನಾನು ಅದನ್ನು ತೋರಿಸ್ದೆ. ಜನ ತುಂಬ ಇಷ್ಟಪಟ್ಟರು ಅದನ್ನು. ನಾನು ಒಂದಿಷ್ಟು ಜನಗಳನ್ನು, ನಮ್ಮ ಪತ್ರಿಕಾ ಮಾಧ್ಯಮದವ್ರನ್ನ ಎಲ್ಲ ಕರೆಸಿದ್ದೆ. ಅವರೆಲ್ಲ ನೋಡಿ ಇಷ್ಟಪಟ್ಟರು, ತುಂಬ ಇಷ್ಟಪಟ್ಟರು. ಸುಮಾರು ಅದಾದಮೇಲೆ 1 ತಿಂಗಳದವರೆಗೂ ನನಗೆ ಜನ ನನ್ನನ್ನು ಕರೆ ಮಾಡಿ ಹೇಳ್ತಾನೆ ಇದ್ರು ಇದ್ರ ಬಗ್ಗೆ. ನೀವು ಕಿರುಚಿತ್ರಗಳನ್ನು ಮಾಡಿದಿರಿ ಅಂತಲ್ಲ, ಆ ಥರದ್ದು ಯಾರೂ ಮಾಡೇ ಇಲ್ಲ ಇದುವರೆಗೂ ಅಂತ ತುಂಬ ಜನ ಹೇಳ್ತಾ ಇದ್ರು ನನಗೆ. ತುಂಬ ಜನ ಇದನ್ನು ಹೇಳೋದ್ಮೇಲೆ ನನಗೆ ಅನ್ನಿಸ್ತು, ಇದನ್ನು ಯಾಕೆ ದಾಖಲೆಗೆ ನಾವು ಕಳಿಸ್ಬಾರ್ದು ಅಂತ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲ. ಯಾಕಂದ್ರೆ ಇಷ್ಟೊಂದು ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ, ನನಗೆ ಅನ್ಕೊಂಡೇ ಇರಲಿಲ್ಲ ನಾನು. ಸುಮಾರು 1-1.5 ತಿಂಗಳಾದಮೇಲೆ ನಾನು ಅರ್ಜಿ ಹಾಕಿದ್ದೀನಿ ಇದಕ್ಕೆ. ಇದೆಲ್ಲ ಕಳಿಸಿ ಅರ್ಜಿ ಹಾಕಿ ನೋಡಿದ್ರೆ 17 ದಾಖಲೆಗಳು ಅದಕ್ಕೆ ಸಾಕ್ಷಿಚಿತ್ರ. ಅಂದರೆ ಒಂದೇ ದಿನ 6 ಚಿತ್ರಗಳು, ಕಿರುಚಿತ್ರಗಳು ಬಿಡುಗಡೆ, 6 ಸಾಮಾಜಿಕ ಸಮಸ್ಯೆ ಇರತಕ್ಕಂಥದ್ದು, 6 ಸಂಭಾಷಣೆ ಇಲ್ಲದೆ ಇರೋದು, ಬೇರೆ ಬೇರೆ ಶೈಲಿಗಳಲ್ಲಿ, ಈ ಥರದ್ದು ನನಗೆ 17 ಆಯಿತು. ಇದೆಲ್ಲದ್ರ ಜೊತೆಗೆ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆ ಮಾಡಿದ್ದೀರಾ ನೀವು. ಹೆಸರಾಂತ ಕಾಮಿಕ್ಸ್ ಕಂಪನಿ ಅಮರ ಚಿತ್ರಕಥಾ ಜೊತೆಗೆ ಕೈ ಜೋಡಿಸ್ಬಿಟ್ಟು ಸಾಹಸ ಸಿಂಹ ಕಾಮಿಕ್ಸ್ ಅನ್ನ ಹೊರತಾ ಇದ್ದೀರಾ. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಆಧರಿಸಿ ರಚಿಸಲ್ಪಟ್ಟಿರೋ ಅಂಥ ದ ಕೇಸ್ ಆಫ್ ದ ರಿಲುಕ್ಟೆಂಟ್ ಪಿಕ್ ಪಾಕೆಟ್, ಹಾಗೆ ದ ಜಂಗಲ್ ಅಡ್ವೆಂಚರ್, ದ ಕೇಸ್ ಆಫ್ ದ ಡಿಸಪಿಯರಿಂಗ್ ಬುಕ್ಸ್ ಈಗಾಗಲೇ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪ್ರಕಟಗೊಂಡಿದ್ದಾವೆ. ಈ ವಿಶೇಷ ಕಾಮಿಕ್ಸ್ ಸರಣಿಯ ಹಿಂದಿನ ಉದ್ದೇಶ ಏನು, ಮತ್ತು ಇನ್ನೆಷ್ಟು ಸಂಚಿಕೆಗಳಲ್ಲಿ ಇದು ಮುಂದುವರಿಯುತ್ತೆ? ಇನ್ನಷ್ಟು ಸಂಚಿಕೆಗಳಲ್ಲಿ ಮುಂದುವರೆಯಲ್ಲ ಅದು. ಯಾಕಂತಂದರೆ ನನಗೆ ಇದು ಮಾಡ್ತಿರ್ಬೇಕಾದ್ರೆ ನನಗೆ ಅಮರ್ ಚಿತ್ರಕಥಾ ಅವರೇ ಹೇಳಿದ್ರು, ಇತ್ತೀಚೆಗೆ ಕಾಮಿಕ್ಸ್ ಯಾರು ಜಾಸ್ತಿ ಓದಲ್ಲ ಅಂತ. ಹಾಗಾಗಿ ಮುಂದೆ ಇದನ್ನು ಮಾಡ್ಕೊಂಡು ಹೋಗಲ್ಲ ನಾವು. ಆದರೆ ನನಗೆ, ನಮ್ಮ ಮನೆಯವ್ರಿಗೆಲ್ರಿಗೂ ತುಂಬ ಆಸೆ ಇತ್ತು. ಅಪ್ಪ ಅವರು ತೆರೆ ಮೇಲೆ ಯಾವ ರೀತಿಲಿ ರಾರಾಜಿಸಿದಾರೋ ಅದೇ ರೀತಿಲಿ ಕಾಮಿಕ್ಸು ಕೂಡ. ಯಾಕಂದರೆ ಕಾಮಿಕ್ಸ್ ರೂಪದಲ್ಲಿ ನಮ್ಮ ದಕ್ಷಿಣ ಭಾರತದ ಯಾವ ಕಲಾವಿದರ ಮೇಲೂ ಅದು ಬಂದಿಲ್ಲ ಕಾಮಿಕ್ಸು. ಅದರಲ್ಲೂ ಕೂಡ ಅಪ್ಪ ಅವರು ಅಮ್ಮವರು ಇಬ್ಬರು ಇದ್ದಾರೆ ಅದರಲ್ಲಿ, ಆಮೇಲೆ ನನ್ನ ಮಕ್ಕಳು ಇದ್ದಾರೆ ಅದರಲ್ಲಿ. ಸೊ ಈ ಥರದ ಒಂದು ಕಾಂಬಿನೇಷನ್ ಇರತಕ್ಕಂಥ ಕಾಮಿಕ್ಸ್ ಸರಣಿ ಬಂದೇ ಇಲ್ಲ. ಅದರಲ್ಲೂ ಕೂಡ ಒಂದು ಸಮಸ್ಯೆ, ಒಂದು ಸೋಷಲ್ ಏನಂತಾರೆ ಅದಕ್ಕೆ, ಇಶ್ಯೂಸ್ನ ಇಟ್ಕೊಂಡು, ಸಾಮಾಜಿಕ ಸಮಸ್ಯೆನ ಇಟ್ಕೊಂಡೆ ನಾವು ಅದನ್ನು 3 ಕೂಡ ಮಾಡೋದು. ಓದಿರೋರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಆದರೆ ಅದು ಇನ್ನೂ ಹೆಚ್ಚು ಮಾಡಬೇಕಂತಂದರೆ ಅದಕ್ಕೆ ಖರ್ಚೇ ಜಾಸ್ತಿ ಇದೆ. ಹಾಗಾಗಿ ಅದು ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ ನಾವು. ಆದರೆ ಅದೊಂದು ಬೇರೆ ಥರದ ಒಂದು ವಿಭಿನ್ನ ನನಗೆ ನಮ್ಮೆಲ್ಲರಿಗೂ ಅನುಭವ ಕೊಡ್ತದೆ. ನೀವು ಒಬ್ಬ ಉತ್ತಮ ಬರಹಗಾರ ಅಂತ ಈಗಾಗಲೇ ನಮಗೆಲ್ಲ ಗೊತ್ತಾಗಿದೆ. MS ಸತ್ಯು ಸರೇ ನಿಮಗೆ ಶಬ್ಬಾಷ್ಗಿರಿ ಕೊಟ್ಟಿದ್ದಾರೆ ಅಂದರೆ ನೀವು ಒಬ್ಬ ಉತ್ತಮ ಬರಹಗಾರ. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಮೆಟ್ರೋ ಲೈಫ್ ವಿಭಾಗದಲ್ಲಿ ನೀವು ಅಂಕಣಗಳನ್ನು ಬರೀತೀರಿ. ಇನ್ವೇರಿಯಬಲಿ ನಿಮ್ಮ ಅಂಕಣಗಳು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ, ವೆಬ್ ಸೀರೀಸಿಗೆ, ಈ ಒಂದು ಮನೋರಂಜನಾ ಜಗತ್ತಿಗೆ ಸಂಬಂಧಿಸಿದ ಹಾಗಿರುತ್ತೆ. ಅದರಲ್ಲಿ ಇರೋಂಥ ಒಂದು ಧ್ವನಿ ನಿಮ್ಮ ಪರ್ಸ್ನಲ್ ಧ್ವನಿ ಆಗಿರುತ್ತೆ. ನಿಮ್ಮ ಲೇಖನಗಳನ್ನು ಬರೆಯೋದಕ್ಕೆ ನಿಮಗೆ ಪ್ರೇರಣೆ ಏನು? ಪ್ರೇರಣೆ ಒಂದು ಓದ್ತೀನಿ ಕೂಡ ನಾನು. ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ನಾನು ಹೇಳಿದ್ನಲ್ಲ, ತುಂಬ ಸಿನಿಮಾಗಳನ್ನು ನೋಡಿದ್ದೀನಿ, ನೋಡ್ತಾನೂ ಇರ್ತೀನಿ. ಅದರ ಜೊತೆಗೆ ನನ್ನ ಗುರುಗಳು ನನಗೆ ತುಂಬ ಕಲಿಸಿದ್ದಾರೆ. ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಏನು ನೋಡಬೇಕು, ಹೇಗೆ ನೋಡಬೇಕು ಅನ್ನೋದನ್ನು ಕಲಿಸಿದ್ದಾರೆ. ಹಾಗಾಗಿ ಆ ಸಿನಿಮಾ ನೋಡೋ ಒಂದು ಅದನ್ನು ನೋಡೋ ವಿಧಾನ ಬೇರೆ, ಅದರಿಂದ ಸಾಕಷ್ಟು ಕಲ್ತಿದ್ದೀನಿ. ಆಮೇಲೆ ನನ್ನ ಲೇಖನಗಳಲ್ಲಿ ಅದರಲ್ಲಿ ಸಾಕಷ್ಟು ವೇದಾಂತ ಕೂಡ ಇರುತ್ತೆ, ಫಿಲಾಸಫಿನೂ ಇರುತ್ತೆ ಅದರಲ್ಲಿ. ನನ್ನ ಕೆಲವು ಪೌರಾಣಿಕ ಕಥೆಗಳನ್ನು ನಾನು ಬಳಸಿದ್ದೀನಿ ಅದರಲ್ಲಿ. ಅದೇ ನಾನು ಯಾವಾಗಲೂ ಅನ್ಕೋತೀನಿ, ನಾವು ಏನು ನೋಡ್ತೀವಿ, ಏನು ಕೇಳ್ತೀವಿ, ಏನು ಓದ್ತೀವಿ, ಅದೆಲ್ಲದರ ಪರಿಣಾಮ ಆಗ್ತಾ ಇರುತ್ತೆ ನಮ್ಮ ಮೇಲೆ. ನಾವು ಯಾವತ್ತೂ ಅದಕ್ಕೆ ಆದಷ್ಟು ಸಕಾರಾತ್ಮಕವಾಗಿಯೇ ನಾವು ಅದನ್ನು ನಮ್ಮ ಸಮಯನ ನಾವು ಬಳಸ್ಕೊತಾ ಹೋದರೆ ಅದರ ಪರಿಣಾಮ ಸಕಾರಾತ್ಮಕವಾಗಿಯೇ ಆಗ್ತಾ ಹೋಗುತ್ತೆ. ನಮ್ಮ ಅಜ್ಜಿ ಹೇಳಿದ ಕಥೆ, ನಮ್ಮ ತಂದೆ ತಾಯಿ ಹೇಳಿದ ಕಥೆ, ಆ ಕಥೆಗಳು ಎಲ್ಲನೂ ನನ್ನ ಲೇಖನಗಳಲ್ಲಿ ಬಂದಿದ್ದಾವೆ. ಅಥವಾ ಅವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ,
ಆ ಸಂಸ್ಕಾರದ ಎಲ್ಲ ಅದರ ಏನು ಸಾರ ಏನಿದೆ ಹ್ಮ್. ಅದು ಆ ಲೇಖನಗಳಲ್ಲಿ ಇದ್ದಾವೆ. ಹಾಗಾಗಿ ಪ್ರತಿಯೊಂದು ಅನುಭವ ಕೂಡ ಹ್ಮ್. ಆ ಅನುಭವ ಏನಿರುತ್ತಲ್ಲ ಆ ಅನುಭವದ ಸಾರ ಅದೆಲ್ಲೋ ಒಂದು ಕಡೆ ಉಳ್ಕೊಂಡಿರುತ್ತೆ. ಹೌದು. ಅದು ಲೇಖನದ ಸ್ವರೂಪ ಅಥವಾ ಬರವಣಿಗೆಯ ಸ್ವರೂಪ ಅಥವಾ ನಾವು ಏನು ಮಾಡ್ತೀವೋ ಜೀವನದಲ್ಲಿ ಏನು ಮಾಡ್ತೀವೋ ಅದರ ಮುಖಾಂತರ ಅದು ಅದು ಬರುತ್ತೆ. ಎಷ್ಟೋ ಸಲ ನಾವು ಅಭಿನಯಿಸ್ತಿರ್ಬೇಕಾದ್ರೆ ನಮಗೆ ಅನಿಸುತ್ತೆ ಈ ಒಂದು ಭಾವನೆಯನ್ನು ನಾನು ಇದಕ್ಕೆ ಮುಂಚೆ ಎಲ್ಲಿ ನೋಡಿದ್ದೀನಿ, ಎಲ್ಲಿ ತಿಳ್ಕೊಂಡಿದ್ದೀನಿ ಇದರ ಬಗ್ಗೆ. ಹ್ಮ್. ನಾವು ಅದನ್ನು ಯೋಚನೆ ಮಾಡ್ತಾ ಇದ್ರೆ ಯಾವುದೋ ಒಂದು ಹಳೆಯ ಸಿನಿಮಾ, ಯಾವಾಗಲೂ ನೋಡಿದ್ದು ಸಿನಿಮಾ ಅಥವಾ ಯಾವುದೋ ಒಂದು ಕ್ಯಾಲೆಂಡರ್ ನೋಡಿದ್ದು, ಆ ಕ್ಯಾಲೆಂಡರ್ ನೋಡಿ ಆ ಕ್ಯಾಲೆಂಡರ್ ಅದರಲ್ಲಿ ಚಿತ್ರ ನೋಡಿದ್ದು ಅದು ತಲೆಯಲ್ಲಿ ಇರುತ್ತೆ. ಅದೆಲ್ಲೋ ಒಂದು ಕಡೆ ನಮ್ಮ ನಮ್ಮ ಇದಕ್ಕೆ ಏನೋ ಅಂತಾರೆ, ನಮ್ಮ ಶೈಲಿಯಲ್ಲಿ ಅದು ವಿಭಿನ್ನವಾಗಿ ಮೂಡಿ ಬರುತ್ತೆ. ಆದರೆ ಅದರ ಒಂದು ಉಗಮ ಸ್ಥಾನ ಏನಿರುತ್ತೆ ಅದು ಅಲ್ಲೆಲ್ಲೋ ಇರುತ್ತೆ, ಎಲ್ಲೋ ಒಂದು ಕಡೆ ಹಿಂದೆ ಎಲ್ಲೋ ಒಂದು ಕಡೆ ಇರುತ್ತೆ. ಹ್ಮ್. ಹಾಗಾಗಿ ನಾವು ಏನು ನೋಡ್ತೀವೋ, ಏನು ಓದ್ತೀವೋ, ಏನು ಕೇಳ್ತೀವೋ ಎಲ್ಲನೂ ಅದರದ್ದು ಉಪಯೋಗ ಹೌದು. ಆಗತ್ತೆ. ಹೌದು. ಒಬ್ಬ ಬರಹಗಾರ್ತಿಯಾಗಿ, ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ ನೀವು ಕಾದಂಬರಿ ಬರೀತಿದ್ದೀರಾ ಅಂತ ಕೇಳ್ಬಿಟ್ಟು ನಂಗೆ ಬಹಳ ಖುಷಿ ಆಯಿತು. ನಿಮ್ಮ ಕಾದಂಬರಿಯ ಕಾನ್ಸೆಪ್ಟ್ ಬಗ್ಗೆ ಅಥವಾ ಯಾವಾಗ ಬಿಡುಗಡೆ ಮಾಡಬೇಕು, ಪೂರ್ತಿ ಮಾಡ್ತೀರಾ, ಏನಾದರೂ ಹೇಳ್ಬಹುದಾ? ಪರಿಕಲ್ಪನೆ ನಾನು ಹೇಳೋಕ್ಕಾಗಲ್ಲ ಇಷ್ಟು ಬೇಗ. ಇದು ಕಾಲ್ಪನಿಕ ಕಥೆ, ಇದು ಅಷ್ಟು ಹೇಳಬಲ್ಲೆ. ಆದರೆ ಅದು ಒಂದು ಇಟ್ಸ್ ಲಾಂಗ್ ಪ್ರೊಸೆಸ್ ಕಾದಂಬರಿ ಬರೆಯೋದು. ಈಗಾಗಲೇ ಬಹುಶಃ ಒಂದು 70% ಅಂತೂ ಆಗಿದೆ ಕಾದಂಬರಿ ಬರೆಯೋದು. ಇನ್ನೂ ಒಂದಿಷ್ಟು ಅಂದರೆ ಬಹುಶಃ ನನಗೆ ಒಂದು 3 ತಿಂಗಳು ತೊಗೋಬಹುದೇನೋ ಅದು ಮುಗ್ಸೋಕ್ಕೆ. ಯಾಕಂತಂದರೆ ಮಧ್ಯ ನಂದು ಚಿತ್ರೀಕರಣವೂ ಇರುತ್ತೆ. ಸೊ ಅದನ್ನು ಚಿತ್ರೀಕರಣದ ಮಧ್ಯ ನಾನು ಸಮಯ ಸಿಕ್ಕಾಗ ನಾನು ಅದನ್ನು ಬರಿತಾ ಇರ್ತೀನಿ. ನನಗೇನೆ ಬಹುಶಃ ಇನ್ನೂ 3 ತಿಂಗಳು ಬೇಕಾಗಬಹುದು. ಅದಾದಮೇಲೆ ಪ್ರಕಾಶಕರಿಗೆ ಕೊಡೋದು, ಅವ್ರದ್ದು ನಾನು ಕೇಳಿದ್ದು ಏನಂತಂದರೆ ಅದನ್ನು ಕಳಿಸಿದಾಗ ಅದು 1 ವರ್ಷ ತೊಗೊಳತ್ತಂತೆ. ಆ ಒಂದು ಪ್ರೊಸೀಜರ್ ಏನಿದೆ ಅದು 1 ವರ್ಷ ತೊಗೊಳತ್ತಂತೆ. ಗೊತ್ತಿಲ್ಲ, ಬಹುಶಃ ಬರೋ ವರ್ಷ ಅದು ಏನೋ ಬರಬಹುದೇನೋ, ಗೊತ್ತಿಲ್ಲ ನನಗೆ. ಆದರೆ ಆ್ಯಸ್ ಇಟ್ ಈಸ್ ನಾನು ಏನು ಬರಿತಾ ಇದ್ದೀನಲ್ಲ, ಪ್ರತಿಯೊಂದು ಪದ ಬರೀತಿರ್ಬೇಕಾದ್ರೂ, ಪ್ರತಿಯೊಂದು ವಾಕ್ಯ ಬರೀತಿರ್ಬೇಕಾದ್ರೂ ನನಗೊಂದು ಹೊಸ ಅನುಭವ ಅದು ಕೊಡ್ತಾ ಇದೆ. ಇದು ನಾನು ಅಂದ್ಕೊಂಡೇ ಇರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ ಅದು. ನನಗೀಗ ನಾನು ಹೋಗಿ ಈ ಸಂದರ್ಶನ ಆದಮೇಲೆ ನಾನು ಹೋಗಿ ತಿರ್ಗಾ ಕೂತ್ಕೊಂಡು ಬರಿತೀನಿ. ನನಗೇನು ಬರಿತೀನಿ ಅನ್ನೋ ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಬರಿತಿರ್ಬೇಕಾದ್ರೆ ನಾನು ಇದನ್ನು ಬರೆದಿದ್ದೀನಲ್ಲ, ನನಗೆ ಖುಷಿ ಆಗುತ್ತೆ. ಅದು ಭಗವಂತನೇ ಬರ್ಸೋದು ನಮ್ಮ ಕೈಲಿ, ನಾನು ಬರೆದೆ ಅಂತ ಇರಲ್ಲ, ಅದು ಭಗವಂತನೇ ಬರ್ಸೋದು. ಆದರೆ ಅದು ಬರೆದಾದ ಮೇಲೆ ಅದೊಂದು ಬೇರೆಯೇ ಒಂದು ಖುಷಿ ಕೊಡುತ್ತೆ. ಬಿಳಿ ಹಾಳೆ ಅಲ್ವಾ, ಅದು ಏನೂ ಇಲ್ಲ ಅಲ್ಲಿ, ಅದ್ರ ಮೇಲೆ ಅದು ಎಲ್ಲ ನಮ್ಮ ಕಲ್ಪನೆಗಳು. ಅದು ಬಂದಾಗ ಅದು ಹೀಗೆ ಬಂತ, ಹಾಗೆ ಬಂತ, ಅದು ಇದ್ದಾಗ ಅದು ಖುಷಿ ಕೊಡುತ್ತೆ. ನೀವು ಹಾಡುಗಾರರು ಕೂಡ ಹೌದು, ಅನೇಕ ಸಿನಿಮಾಗಳಿಗೆ ಹಿನ್ನೆಲೆ ಗಾಯನ ಮಾಡಿದ್ದೀರಾ, ಹಾಗೆ ಕನ್ನಡ, ಮರಾಠಿ ರಂಗಗೀತೆಗಳನ್ನು ಕೂಡ ಯಶಸ್ವಿಯಾಗಿ ಹಾಡಿದ್ದೀರಾ, ಹಾಗೆ ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ ತರಬೇತಿಯನ್ನು ಪಡೆದಿದ್ದೀರಾ ಅಂತ ಹೇಳ್ಬಿಟ್ಟು ಓದಿದೆ. ನಮಗಾಗಿ 1-2 ಸಾಲು ಹಾಡಬಹುದಾ ಪ್ಲೀಸ್? ಕೊನೆಗೆ ಹಾಡ್ತೀನಿ. ಓಕೆ, ಆಯಿತು. ಕೀರ್ತಿ ಇನ್ನೋವೇಷನ್ ಸಂಸ್ಥೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಾ. ಸಂಸ್ಥೆಯ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡ್ಬಹುದಾ? ಕೀರ್ತಿ ಇನ್ನೋವೇಷನ್ಸ್ ಅಂತಂದರೆ ಬೇಸಿಕಲಿ ನಮ್ಮದು ಕಿರುಚಿತ್ರಗಳು, ಸಾಕ್ಷ್ಯಚಿತ್ರಗಳು, ಕಿರುಚಿತ್ರಗಳು, ಸಾಕ್ಷ್ಯಚಿತ್ರ, ಇದು ಕೀರ್ತಿ ಇನ್ನೋವೇಷನ್ಸ್. ಆಮೇಲೆ ನಮ್ಮದು ಕಾಮಿಕ್ಸ್, ಇದೆಲ್ಲವೂ ಕೀರ್ತಿ ಇನ್ನೋವೇಷನ್ಸ್ ಅಲ್ಲೇ ಆಗಿದ್ದು. ಬಹುಶಃ ಕಾಮಿಕ್ಸ್ ಕೀರ್ತಿ ಅಂತ ಅನ್ಸುತ್ತೆ, ಕೀರ್ತಿ ಇನ್ನೋವೇಷನ್ಸ್ ಇಲ್ಲ, ಅದು ಬರೀ ಕೀರ್ತಿ ಅಂತ ಅನ್ಸುತ್ತೆ. ನಾನು ಕೀರ್ತಿ ಇನ್ನೋವೇಷನ್ಸ್ ಅಲ್ಲಿ ಸಾಕ್ಷ್ಯಚಿತ್ರಗಳು, ಆಮೇಲೆ ಇದು ಕೀರ್ತಿ ಇನ್ನೋವೇಷನ್ಸ್ ಅಡಿಯಲ್ಲಿ ಕಿರುಚಿತ್ರಗಳು ಮತ್ತು ಸಾಕ್ಷ್ಯಚಿತ್ರ. ವಿಭಾ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ ನಮ್ಮದು. ಅದು ಅಪ್ಪವರು ಅಮ್ಮವರು ಶುರು ಮಾಡಿರ್ತಕ್ಕಂಥ ಒಂದು ಚಾರಿಟೇಬಲ್ ಟ್ರಸ್ಟ್. ಅದು ವಿಭಾ ಅಂದರೆ ವಿಷ್ಣುವರ್ಧನ್ ಭಾರತಿ, ಅದು. ಸೊ ವಿಭಾ ಚಾರಿಟೇಬಲ್ ಟ್ರಸ್ಟ್, ಅದರ ಒಂದು ಅಡಿಯಲ್ಲಿ ನಾವು ಪರಿಸರ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಒಂದು ಸೇವೆಯನ್ನು, ಅಳಿಲು ಸೇವೆಯನ್ನು ನಾವು ಅದು ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದು ನಡೀತಾ ಇದೆ, ಅದು ನಿರಂತರವಾಗಿ ಅದು ನಡೀತಾ ಇದೆ.
ವಿಭಾ ಚಾರಿಟಬಲ್ ಟ್ರಸ್ಟ್ ಜೊತೆಗೆ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ನ ಟ್ರಸ್ಟಿ ಕೂಡ ಹೌದು ನೀವು. ಈ ಸಂಸ್ಥೆಗಳ ಮೂಲ ಉದ್ದೇಶ ಏನು? ವಿಭಾ ಚಾರಿಟಬಲ್ ಟ್ರಸ್ಟ್ ನಾನು ಹೇಳಿದೆ ನಿಮಗೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತಂದರೆ ಅದು ಸರ್ಕಾರದ್ದು ಟ್ರಸ್ಟ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿದ್ದಾರೆ. ಅಮ್ಮ ಮತ್ತು ನಾನು ಇಬ್ಬರು ಅದರಲ್ಲಿ ಟ್ರಸ್ಟೀಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮ್ಮದು ಅಪ್ಪ ಅವ್ರದ್ದು ಸ್ಮಾರಕ ಏನಾಗಿದೆ ಮೈಸೂರಲ್ಲಿ, ಅದು ಆ ಪ್ರತಿಷ್ಠಾನ ಟ್ರಸ್ಟ್ ಮುಖಾಂತರ ಅದು ಆಗಿದೆ. ಆ ಸ್ಮಾರಕದಲ್ಲಿ ಒಂದು ನೀವು ನೋಡಿದ್ದಿದ್ರೆ ಅದರಲ್ಲಿ ಸುಮಾರು 600-700 ಅಷ್ಟು ಅವರ ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದೀವಿ. ಫೋಟೋ ಗ್ಯಾಲರಿ ಇದೆ ಅಲ್ಲಿ. ಅಪ್ಪವ್ರದ್ದು ಪುತ್ಥಳಿ ಇದೆ. ಪುತ್ಥಳಿ ಕೆಳಗಡೆ ಅವ್ರ ವಿಭೂತಿಯನ್ನು ನಾವು ಅಂದರೆ ಇಟ್ಟಿದ್ದೀವಿ. ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಮೇಲೆ ಪುತ್ಥಳಿ ಇದೆ. ನಂತರ ಹಿಂದೆ ಒಂದು ಸಭಾಂಗಣ ಇದೆ, ಸಾಹಸ ಸಿಂಹ ಸಭಾಂಗಣ ಅಂತ. ಸುಮಾರು 220 ಜನ ಕೂತ್ಕೊಂಡು ನೋಡುವಂಥ ಒಂದು ಸಭಾಂಗಣ. ಅಲ್ಲಿ ನಾಟಕೋತ್ಸವಗಳು, ಚಿತ್ರೋತ್ಸವಗಳನ್ನು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮದು. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದ್ದಾವೆ. 2 ಕೊಠಡಿಗಳನ್ನು ಅಲ್ಲಿ ಮಾಡಿದ್ದೀವಿ. ಅಲ್ಲಿ ಶಿಬಿರಗಳನ್ನು ನಡೆಸೋದಕ್ಕೆ ನಾವು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನು ಪುಣೆಯಲ್ಲಿದೆ, ಅದರ ಶಾಖೆ ಇಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಜಂಟಿ ಯೋಜನೆ ಆಗಬೇಕು ಅಂತಂದರೆ ರಾಜ್ಯ ಸರ್ಕಾರದ್ದು ಜಾಗ, ಕೇಂದ್ರ ಸರ್ಕಾರದ್ದು ಇನ್ಫ್ರಾಸ್ಟ್ರಕ್ಚರ್, ಎಲ್ಲ ಕಟ್ಟಡ ಆಗಿರಬಹುದು, ಅದಕ್ಕೆ ಬೇಕು ಶೈಕ್ಷಣಿಕ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಏನಿದೆ ಅದು ಕೇಂದ್ರ ಸರ್ಕಾರ ಒದಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಒಂದು ವೇಳೆ ಆದರೆ ಅದು ಅಪ್ಪವ್ರ ಹೆಸರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದು ಆದರೆ ಅದು ಕರ್ನಾಟಕದಿಂದ ಇಡೀ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಯಾಕಂದರೆ ದಕ್ಷಿಣ ಭಾರತದಲ್ಲೇ FTI ಇಲ್ಲ, FTI ಶಾಖೆ ಇಲ್ಲ. ಅದು ಆಗಬೇಕು ಅನ್ನೋ ಪ್ರಯತ್ನ ನಮ್ಮದು. ನೋಡೋಣ. ಸ್ವಚ್ಛತೆಗಾಗಿ ನೀವು ಸಹಭಾಗಿನ ಯಾವಾಗಲೂ ವಿಭಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಕೂಡ ಪರಿಸರ ಸಂರಕ್ಷಣೆ ಬಗೆಗೆ, ಸ್ವಚ್ಛತೆ ಬಗೆಗೆ ಇತ್ಯಾದಿ ಸಂಚಲನಗಳಲ್ಲಿ ನೀವು ಯಾವಾಗಲೂ ಮುಂಚೂಣಿಯಲ್ಲಿರ್ತೀರಾ. ಇದರ ಬಗ್ಗೆ ಒಂದೆರಡು ಮಾತು ಹೇಳ್ಬಹುದಾ? ಇದು ಪ್ರಾರಂಭ ಆಗಿದ್ದು ಜೊತೆಯಲ್ಲಿಂದ. ಜೊತೆಯಲ್ಲಿ ಅದರಲ್ಲಿ ಒಂದು ಸಂಚಿಕೆ ಇತ್ತು, ಕಸದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಒಂದು ಸಂಚಿಕೆ ಇತ್ತು. ಅದಾದಮೇಲೆ ನಾನು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಕಡೆ ಕಸ ನೋಡಿದೆ. ಕಸ ನೋಡಿ ಒಂದಿಷ್ಟು ಛಾಯಾಚಿತ್ರಗಳನ್ನು ತೆಗೆದು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿ ನಾನು ಕೇಳ್ಕೊಂಡೆ ನಮ್ಮ ಅಧಿಕಾರಿಗಳಲ್ಲಿ, ನಮ್ಮ ಪ್ರತಿನಿಧಿಗಳಲ್ಲಿ, ಸ್ಥಳೀಯರಲ್ಲಿ ಕೇಳ್ಕೊಂಡೆ, ದಯವಿಟ್ಟು ಇದು ನಮ್ಮ ಬಡಾವಣೆ, ನಮ್ಮ ಊರು, ನಮ್ಮ ನಾಡು, ಸ್ವಚ್ಛವಾಗಿಡೋಣ ಅಂತ ಆ ಥರದ್ದೊಂದು ಹಾಕಿದೆ. ಅದು ಇಲ್ಲಿ BBMP ಕಮಿಷನರ್ ಅವರು ಅದನ್ನು ನನ್ನ ಪೋಸ್ಟ್ ನೋಡಿ ತಕ್ಷಣ ಅದನ್ನು ಸ್ವಚ್ಛಗೊಳಿಸ್ಬಿಟ್ರು. ನನಗದು ಆಶ್ಚರ್ಯ ಆಗೋಯ್ತು. ಯಾಕಂದರೆ ಸಾಮಾನ್ಯವಾಗಿ ನಾವು ಈ ಥರ ಹಾಕ್ತೀವಿ, ಈ ಥರ ಕೇಳ್ತೀವಿ, ಮಾಡ್ತೀವಿ, ಯಾರೂ ಅದಕ್ಕೆ ಅಷ್ಟೊಂದು ಸ್ಪಂದಿಸಲ್ಲ ಅನ್ನೋದೇ ನಮ್ಮ ತಲೆಯಲ್ಲಿರುತ್ತಲ್ಲ. ಆದರೆ ಇಷ್ಟು ಬೇಗ ಅವ್ರು ಸ್ಪಂದಿಸಿ ಅದನ್ನು ಸ್ವಚ್ಛಗೊಳಿಸಿದ್ಮೇಲೆ ನನಗೆ ತುಂಬ ಖುಷಿ ಆಗೋಯ್ತು. ನಾನು, ನಮ್ಮ ಕೀರ್ತಿಯವರು, ನಮ್ಮ ಅರ್ಧಾಂಗಿಯವರು, ನಾವು ಇಬ್ಬರು ಹೋಗಿ ಎಲ್ಲ ಪೌರ ಕಾರ್ಮಿಕರಿಗೆ ಆಮೇಲೆ ಅಲ್ಲಿ ಅಧಿಕಾರಿಗಳಿಗೆ ಕರೆಸಿ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಮಾಡೋದು. ಹಾಗೆ ಕೇಳೋದು ಅವರನ್ನು, ನಾವು ಈ ಥರ ಮತ್ತೆ ಕೇಳ್ಕೊಂಡ್ರೆ ನೀವು ಮಾಡ್ತೀರಾ, ಸ್ವಚ್ಛಗೊಳಿಸ್ತೀರಾ ಅಂತ. ಖಂಡಿತ ಸರ್, ನೀವು ಕಳಿಸಿ ಅಂತಂದರು. ಇದನ್ನು ನಾನು ಯಾಕೆ ಕೇಳಿದೆ ಅಂತಂದರೆ, ಈ ಜಾಗ ನಾನು ಏನು ಕಳಿಸಿದ್ನಲ್ಲ ಅದು ಸ್ವಚ್ಛ ಆಗಿತ್ತು. ಸ್ವಲ್ಪ ಆ ಕಡೆ ತಿರುಗಿ ನೋಡಿದ್ರೆ ಅಲ್ಲೂ ಒಂದಿಷ್ಟು ಕಸ ಇತ್ತು, ಅದು ಹಾಗೆ ಇತ್ತು. ಸೊ ಅದನ್ನು ನನಗೆ ಸ್ವಲ್ಪ ಆಮೇಲೆ ಸ್ವಲ್ಪ ನಾನು ಕೆಲವು ಸಲ ಈ ಥರದ್ದು ವಿಷಯದಲ್ಲಿ ನನಗೆ ಸ್ವಲ್ಪ ಆಸೆನೂ ಜಾಸ್ತಿ. ನಮ್ಮದು ಇದರಲ್ಲೇ ಇದೆ, ಡ್ರೀಮ್ ಬಿಗ್ ಅಂತ, ಕನಸು ದೊಡ್ಡದಾಗಿ ನೋಡಬೇಕು ಅಂತ. ಈ ಜಾಗ ಸ್ವಚ್ಛವಾಗಿದೆ, ಓಕೆ, ಆ ಜಾಗನೂ ಸ್ವಚ್ಛ ಆಗಬೇಕು. ನಮ್ಮ ಇಡೀ ಬಡಾವಣೆ, ನಮ್ಮ ಊರು, ನಮ್ಮ ನಾಡು, ನಮ್ಮ ದೇಶನೇ ಸ್ವಚ್ಛ ಆಗಬೇಕು ಅನ್ನೋ ಕನಸು ನಂದು. ನಾನು ಅದು ಹಾಗಾಗಿ ಕೇಳ್ಕೊಂಡೆ ಅವರನ್ನು, ಕಳಿಸಿ ಸರ್ ಅಂತಂದು. ಮಾರನೇ ದಿನನೇ ಕಳಿಸ್ದೆ. ಅದು ಸ್ವಚ್ಛ ಮಾಡಿದ್ರು. ಹಾಗೆ ಅದು ಪ್ರಾರಂಭ ಆಯಿತು. ನಂತರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಂಡೆ. ಅಭಿಮಾನಿಗಳು ನನಗೆ ಸಾಕಷ್ಟು ಜನ ಸಾಥ್ ಕೊಟ್ಟರು. ಬೇರೆ ಬೇರೆ ಊರಿಂದ ನನಗೆ ಛಾಯಾಚಿತ್ರಗಳನ್ನು ಕಳಿಸ್ತಾರೆ, ವಿಡಿಯೋಗಳನ್ನು ಕಳಿಸ್ತಾರೆ. ಸರ್ ನೀವು
ಕೇಳ್ಕೊಳ್ಳಿ ಸರ್ ಅಂತ. ಬೆಂಗಳೂರಿಂದ ಈ ಥರ ಒಂದು ಪೋಸ್ಟ್ ಹೋಗಿದೆ ಅಂತಂದರೆ ಆ ಊರಿನವರು ಕೂಡ ಎಚ್ಚೆತ್ಕೊಂಡು ತಕ್ಷಣ ಅದನ್ನು ಸ್ವಚ್ಛಗೊಳಿಸ್ತಾರೆ. ಆಮೇಲೆ ನಾನು ತುಂಬ ಜನ ಏನು ಅನ್ಕೋತಾರೆ, ಸರ್ ನೀವು ಸೆಲೆಬ್ರಿಟಿ ಸರ್, ನಿಮ್ಮ ಮಾತು ಕೇಳ್ತಾರೆ ಸರ್ ಅಂತ. ನಮ್ಮ ಮಾತು ಯಾರು ಕೇಳಲ್ಲ ಅಂತ. ಅದು ಹಾಗಲ್ವೇ ಅಲ್ಲ. ಅದು ನಮ್ಮ ಮತಕ್ಕೆ, ನಿಮ್ಮ ಮತಕ್ಕೆ ಬೆಲೆ ಇದೆ ಅಂತಂದರೆ ನಿಮಗೂ ಬೆಲೆ ಇದ್ದೇ ಇದೆ. ಅದನ್ನು ನಾವು ಅರ್ಥನೇ ಮಾಡ್ಕೊಳ್ಳೋದು. ನಮ್ಮ ಶಕ್ತಿಯ ಅರಿವು ನಮಗೇ ಇಲ್ಲ. ಹೌದು. ಎಲ್ಲೋ ನಾವು ಭಯ ಪಡ್ತೀವಿ. ನಮ್ಮ ಪ್ರತಿನಿಧಿಗಳ ಹತ್ರ ಹೋಗಿ ಕೇಳ್ಕೊಳ್ಳೋದಕ್ಕೆ ನಮಗೆ ಭಯ, ಮುಜುಗರ, ಸಂಕೋಚ ಎಲ್ಲವೂ ಮಿಶ್ರಿತ. ಅದು ಈಗ ಅದು ನಮಗೋಸ್ಕರ ವೈಯಕ್ತಿಕವಾಗಿ ಏನು ಕೇಳ್ತಾ ಇಲ್ವಲ್ಲ. ಸ್ವಚ್ಛ ಆಗಬೇಕು ಅಂತಂದರೆ ಇದು ಎಲ್ರಿಗೂ ಒಳ್ಳೇದೇ ತಾನೇ. ಕೇಳಿ. ನಿಮಗೆ ಭಯ ಇತ್ತು ಅಂತಂದರೆ 10 ಜನ ಸೇರಿಸ್ಕೊಳ್ಳಿ. ನಿಮ್ಮ ಬಡಾವಣೆಯಲ್ಲಿರೋ 10 ಜನನ ಸೇರಿಸ್ಕೊಂಡು ಹೋಗಿ. ಯಾಕಾಗಲ್ಲ? ಅದು ಪ್ರತಿನಿಧಿಗಳಿಗೆ ಏನಾಗುತ್ತೆ, ಇದು ಪ್ರಯಾರಿಟಿ ಲಿಸ್ಟ್ ಇರುತ್ತೆ ಅವ್ರದ್ದು. ಇದಾಗಬೇಕು ಇದು ಇದೆ ಅನ್ನೋದು ಅವ್ರ ಗಮನಕ್ಕೆ ಬರದೇ ಇರಬಹುದು. ಅದನ್ನು ಗಮನ ತರಿಸೋರು ಯಾರು? ಆ ಜವಾಬ್ದಾರಿ ಯಾರ್ದು? ನಮ್ಮದು. ಇದು ನಮಗೆ ಬೇಕು ಅಂತ ನಾವು ಹೇಳ್ಕೋಬೇಕಲ್ಲ. ಆಗಲ್ಲ, ಇದು ನಮಗೆ ಬೇಕು ಅಂತ. ಇಷ್ಟು ವರ್ಷದಿಂದ ನನಗೆ ತುಂಬ ಬೇಜಾರು ಏನು ಅಂತಂದರೆ, ಅದರಲ್ಲೂ ನಾವು ವಿದೇಶಕ್ಕೆ ಹೋಗಿ ಬಂದಾಗ ಅದನ್ನು ನಾವು ಹೊಗಳ್ತೀವಿ, ಖುಷಿ ಪಡ್ತೀವಿ. ಅಲ್ಲಿದ್ದಾಗ ಎಲ್ಲ ಏನು ಇಷ್ಟು ಚೆನ್ನಾಗಿದೆ, ಅಷ್ಟೆಲ್ಲ ಚೆನ್ನಾಗಿದೆ ಎಲ್ಲ ಹೊಗಳ್ತೀವಿ, ನಿಜ. ನಮ್ಮ ದೇಶ ಆ ಥರ ಇಲ್ವಲ್ಲ, ಅದು ಬೇಜಾರಾಗುತ್ತೆ ನನಗೆ. ನಮ್ಮ ದೇಶದಲ್ಲಿ ಏನಿಲ್ಲ, ನಮ್ಮ ದೇಶದಲ್ಲಿ ಎಲ್ಲವೂ ಇದೆ, ಸಕಲವೂ ಸರ್ವಸ್ವೂ ಇದೆ. ಎಲ್ಲರಿಗಿಂತ ಹೆಚ್ಚು ನ್ಯಾಚುರಲ್ ರಿಸೋರ್ಸ್ ಇದೆ. ಶ್ರೀಮಂತವಾಗಿರ್ತಕ್ಕಂಥ ದೇಶ ನಮ್ಮದು. ಆದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಅದು ನಾವು ನೋಡಿದಾಗ, ಗಮನಿಸಿದಾಗ ತುಂಬ ಬೇಜಾರಾಗುತ್ತೆ. ಮೂಲಭೂತ ಸೌಕರ್ಯಗಳಲ್ಲಿ ಬಹುಶಃ ಅತಿ ಮೂಲಭೂತ ಸೌಕರ್ಯ ಅಂತಂದರೆ ರಸ್ತೆಗಳು. ಓಡಾಡೋದಕ್ಕೆ ರಸ್ತೆನೇ ಚೆನ್ನಾಗಿಲ್ಲ ನಮ್ಮದು. ಆಮೇಲೆ ಅದು ವರ್ಷ ನಮ್ಮ ಅಜ್ಜನೂ ನಮ್ಮ ತಾತನೂ ಕೆಟ್ಟ ರಸ್ತೆಗಳಲ್ಲೇ ಓಡಾಡ್ತಾ ಇದ್ರು. ನಮ್ಮ ತಂದೆನೂ ಓಡಾಡ್ತಾ ಇದ್ರು, ನಾನು ಓಡಾಡ್ತೀನಿ, ನಮ್ಮ ಮಕ್ಕಳು ಓಡಾಡ್ತಿದ್ರು. ಇದಕ್ಕೆ ಅರ್ಥವೇ ಇಲ್ಲ. ಯಾವಾಗ ಆಗೋದದು? ಆಮೇಲೆ ರಸ್ತೆ ಅಂತಂದರೆ ಕೇವಲ ಒಂದು 100 ರಸ್ತೆಗಳಲ್ಲಿ ಒಂದು 5 ರಸ್ತೆ ಚೆನ್ನಾಗಿದ್ದಾವೆ ಹಾಗಲ್ಲ, ಎಲ್ಲ ರಸ್ತೆ ಚೆನ್ನಾಗಿರಬೇಕು. ಆಮೇಲೆ ಕೇವಲ ಬೆಂಗಳೂರು ರಸ್ತೆ ಚೆನ್ನಾಗಿದ್ರೂ ಪ್ರಯೋಜನ ಇಲ್ಲ, ಪ್ರತಿಯೊಂದು ಹಳ್ಳಿ ರಸ್ತೆನೂ ಚೆನ್ನಾಗಿರಬೇಕು. ಅದು ಯಾವಾಗ ಆಗೋದು? ಆಮೇಲೆ ನಮ್ಮಲ್ಲಿ ಒಂದು ಈ ಮೂಲಭೂತ ಸೌಕರ್ಯ, ರಸ್ತೆ ಚೆನ್ನಾಗಿರೋದು, ಅದರಲ್ಲಿ ಸುರಕ್ಷತೆಯೂ ಇರುತ್ತೆ. ಹಳ್ಳ ದಿಣ್ಣೆಗಳು, ಅದರಿಂದ ಎಷ್ಟು ಅಪಘಾತಗಳು ಆಗ್ತವೆ ಅದಕ್ಕೆ ಲೆಕ್ಕವೇ ಇಲ್ಲ. ಎಷ್ಟು ಅದರಿಂದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ, ಅದಕ್ಕೆ ಲೆಕ್ಕವೇ ಇಲ್ಲ. ನಮ್ಮ ತಂದೆಯವ್ರಿಗೊಂದು ಬ್ಯಾಕ್ ಆಪರೇಷನ್ ಆಯಿತು. ಯಾಕೆ ಬೆಂಗಳೂರಲ್ಲಿ ಸುಮಾರು ಆಗ್ತಾವಂತೆ ಆಪರೇಷನ್ಸ್ಗಳು? ಯಾಕೆ ಆಗ್ತಾವಂತಂದ್ರೆ ರಸ್ತೆಗಳಂತೆ. ನಮ್ಮ ತಂದೆ 2 ವೀಲರಲ್ಲಿ ಹೋಗೋರು ಯಾವಾಗಲೂ. ಆ ಹಳ್ಳ ದಿಣ್ಣೆಯಿಂದನೇ ಅದು ಜರ್ಕಾಗಿ ಆಗಿ 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 ಅದು ಆಗುತ್ತೆ. ಇದಕ್ಕೆ ಯಾರು ಹೊಣೆ? ಇಷ್ಟು ಮೂಲಭೂತ ಸೌಕರ್ಯ ಇಲ್ಲ. ಫುಟ್ಪಾತ್ ಇಲ್ಲ ನಮ್ಮಲ್ಲಿ, ಸರಿಯಾದ ಫುಟ್ಪಾತೇ ಇಲ್ಲ. ಫುಟ್ಪಾತ್ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಇದು ಸುರಕ್ಷತೆ ವ್ಯವಸ್ಥೆ, ಸುರಕ್ಷತೆಯಲ್ಲೇ ಒಂದಿಷ್ಟು ದೊಡ್ಡ ಪಟ್ಟಿ ಇದೆ. ನನ್ನದೊಂದು ದೊಡ್ಡ ಪಟ್ಟಿನೇ, ನಾನು ಹೇಳ್ತಾ ಇದ್ರೆ ಅದೇ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬಿಡುತ್ತೆ. ಸೌಂದರ್ಯಕ್ಕೆ ನಮಗೆ ಬೆಲೆ ಇಲ್ಲ, ಪರಿಸರಕ್ಕೆ ನಮಗೆ ಬೆಲೆ ಇಲ್ಲ. ಈಗ ಏರ್ಪೋರ್ಟ್ಗೆ ಹೋದರೆ ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಬೆಂಗಳೂರು ಹಾಗೆ ಇರಬೇಕು, ಅದು ಯಾಕಿಲ್ಲ? ಬರೀ ಏರ್ಪೋರ್ಟಲ್ಲಿ ಇದ್ದರೆ, ಏರ್ಪೋರ್ಟಿಂದ ಆಚೆ ಬಂದಾಗ ಅದು ಯಾವಾಗ ಆಗೋದು? ಅದಕ್ಕೆ ಅಂತ ಮಿನಿಸ್ಟ್ರಿ ಇರಬೇಕು. ನಮ್ಮಲ್ಲಿ ಅದಕ್ಕೆ ಆದ್ಯತೆಯೇ ಇಲ್ಲ ಜಾಸ್ತಿ. ಸುರಕ್ಷತೆಗೆ ಮಿನಿಸ್ಟ್ರಿ ಇದ್ದಾರಾ? ಈ ಥರದ್ದು ರಸ್ತೆ ಸುರಕ್ಷತೆ, ಈ ಥರದ್ದು ಮಿನಿಸ್ಟ್ರಿ ಇದೆಯಾ? ಪರಿಸರದ್ದೇ ಈ ಥರ ಗ್ರೀನರಿ ಬ್ಯೂಟಿಫಿಕೇಶನ್ ಮಿನಿಸ್ಟ್ರಿ ಇದೆಯಾ ನಮ್ಮಲ್ಲಿ? ಪರಿಸರ ಎನ್ವೈರ್ಮೆಂಟಲ್ ಅದು ಬೇಡ, ಅಂದ್ರೆ ಅದು ಇರಲಿ, ಅದರ ಜೊತೆಗೆ ಬ್ಯೂಟಿಫಿಕೇಶನ್ ಮಿನಿಸ್ಟ್ರಿ ಇದೆಯಾ ನಮ್ಮಲ್ಲಿ? ಅಬ್ರಾಡ್ಗೆ ಹೋದರೆ ಏನೂ ಇರಲ್ಲ. ಅದಕ್ಕೊಂದು ಟಿಕೆಟ್ ಇಟ್ಟಿರ್ತಾರೆ ಅವರು. ಅದನ್ನು ಹೋಗಿ ನೋಡ್ಕೊಂಡು ಬಂದು ಅದಕ್ಕೊಂದೇನು ಶೋ ಅಂತೆ, ಅದಕ್ಕಿದಂತೆ, ಅದಕ್ಕೊಂದಿಷ್ಟು ನಾವು ದುಡ್ಡು ಕೊಟ್ಬಿಟ್ಟು ಹೋಗಿ ನೋಡ್ಕೊಂಬರೋದು. ನಮ್ಮಲ್ಲಿ ಎಷ್ಟಿದೆ ಆ ಥರದ್ದು ಜಾಗಗಳು, ಎಷ್ಟಿದ್ದಾವೆ ನಮ್ಮಲ್ಲಿ. ಕೆರೆಗಳು ಎಷ್ಟು ಚೆನ್ನಾಗಿ ಮಾಡ್ಬೋದು. ಅದನ್ನು ಬ್ಯೂಟಿಫೈ ಮಾಡಿ, ಅದನ್ನು ಬೋಟಿಂಗಲ್ಲಿಟ್ಟು ನೀವು ಏನು ಮಾಡಬಹುದು, ಅದಕ್ಕೆ ಲೆಕ್ಕವೇ ಇಲ್ಲ. ಅದನ್ನೆಲ್ಲ ಆ ದೃಷ್ಟಿ ಇರಬೇಕು. ಆ ದೃಷ್ಟಿನೇ ಇಲ್ಲ ನಮ್ಮಲ್ಲಿ.
ಎಷ್ಟೋ ನೀವು ಕೆರೆಗಳು ಒಂದು ಕೆರೆಗಳೇ ಮುಚ್ಚೋಗ್ಬಿಟ್ಟಿದ್ದಾವೆ. ಒಂದು ಎರಡನೇದಾಗಿ ಕೆರೆಗಳು ಇದ್ದರೂ ಕೂಡ ಅದ್ರ ಮೇಲೆ ಆ ಬೇಲಿ ಏನಿದೆ ಆ ಬೇಲಿಗಳ ಮೇಲೆ ಬಳ್ಳಿಗಳು ಹರಡಿಕೊಂಡು ಆ ಹಿಂದೆ ಕೆರೆ ಇರೋದೇ ನಮ್ಗೆ ಗೊತ್ತಾಗಲ್ಲ. ಕೂಳು ತುಂಬಿಕೊಂಡಿದೆ ಕೆರೆಗಳಲ್ಲಿ. ಆ ಥರದ ಕೆರೆ ಇರೋದೇ ನಮಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಲ್ಲಿ ಅಷ್ಟೊಂದು ಸುಂದರವಾದ ಕೆರೆ ಇದೆ ಅಂತ. ಅಲ್ಲಿ ಬೋಟಿಂಗ್ ಇಡಿ, ಆದಾಯ ಆಗುತ್ತೆ ಸರ್ಕಾರಕ್ಕೆ. ಬೋಟಿಂಗ್ ಇಡಿ, ಒಂದಿಷ್ಟು ಅಂಗಡಿಗಳನ್ನು ಹಾಕಿ, ಒಂದಿಷ್ಟು ಇದು ಮಾಡಿ, ಏನಂತಾರೆ ಅದಕ್ಕೆ, ಒಂದು ವಾಕ್ವೇ ಮಾಡಿ, ವಿಡಿಯೋ ಶೋಸ್ಗಳನ್ನು ಮಾಡಿ, ಏನೆಲ್ಲ ಮಾಡಬಹುದು ನೀವು, ಏನೆಲ್ಲ ಮಾಡಬಹುದು. ಒಂದಿಷ್ಟು ಆದಾಯ ಸರ್ಕಾರಕ್ಕೂ ಆಗುತ್ತೆ, ನಮಗೂ. ಅರೆ ನಮ್ಮ ದೇಶದಲ್ಲಿ ಇದೆ, ನಮ್ಮ ಊರಲ್ಲಿ ಇದಿದೆ ಅಪ್ಪ, ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಅದನ್ನು. ನನಗೆ ನಮ್ಮ ದೇಶದ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ತುಂಬ ಇದೆ ಅಮ್ಮ, ಹೇಳ್ಕೊಂಡು ಹೋದರೆ. ನನಗೆ ಒಂದು ಕಡೆ ತುಂಬ ಖುಷಿನೂ ಇದೆ, ಆದರೆ ಈ ಥರದ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋದು ಬೇಜಾರು ಇದೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಮೂಲ ವಾಕ್ಯ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ಬಿಟ್ಟು, ಆದ್ರೆ ನಾವು ಪ್ರಜಾ ಸೇವಕರನ್ನ ಪ್ರಭುಗಳು ಮಾಡ್ಬಿಟ್ಟು ಪ್ರಜೆಗಳು ಸೇವಕರಾಗುವಂತ ಸ್ಥಿತಿಗೆ ಬಂದು ನಿಂತಿದೀವಿ. ಈ ಎಲ್ಲ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಇದೆ. ಬಹುಶಃ ನಾವ್ ಎಚ್ಚೆತ್ಕೊಂಡ್ರೆ, ನಮಗೆ ಕಾನ್ಶಿಯಸ್ ಬಂದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಪರಿಹಾರ ಆಗುತ್ತೆ. ಇವಾಗ ಹೇಳ್ತಾ ಇದ್ರೆ ಬೆಂಗಳೂರಲ್ಲಿ ಎಷ್ಟೊಂದು ಕೆರೆಗಳಿದೆ ಅಂತ. ನಾವು ಕಂಟಿನ್ಯೂಸ್ 1 ತಿಂಗಳಿಂದ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಬಗ್ಗೆಗೆ ಓದ್ತಾ ಇದ್ದೀವಿ. ಆ ಕೆರೆಗಳನ್ನೆಲ್ಲ ನೀಟಾಗಿ ಸರಿ ಮಾಡಿದ್ರೆ, ನೀಟಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ನಮಗೆ ಎಷ್ಟೊಂದು ನೀರಿನ ಸಮಸ್ಯೆ ಕಡಿಮೆ ಆಗುತ್ತೆ ಬೇಸಿಗೆಯಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಎಚ್ಚೆತ್ಕೋಬೇಕು. ನಾವು ಎಚ್ಚೆತ್ಕೊಂಡ್ಮೇಲೆ ನಾವು ಸರ್ಕಾರನ ಎಚ್ಚರಗೊಳಿಸ್ಬೇಕು. ನಮ್ಮ ಕರ್ತವ್ಯನೂ ಹೌದು, ಅವ್ರ ಕರ್ತವ್ಯನೂ ಹೌದು. ಖಂಡಿತ. ಅದೇ ನನಗೆ ಬೆಂಗಳೂರಿಗೆ ಕಾವೇರಿ ನದಿ ಅವಶ್ಯಕತೆನೇ ಇರಲಿಲ್ಲ. ಹೌದು, ಎಲ್ಲರೂ ಹಾಗೆ ಹೇಳ್ತಾರೆ. ಅಷ್ಟೊಂದು ಕೆರೆಗಳಿದೆ ಬೆಂಗಳೂರಲ್ಲಿ. ಕೆರೆಗಳು, ವೃಷಭಾವತಿ ನದಿ, ಅದೇನಾಗಿದೆ ವೃಷಭಾವತಿ ನದಿ ಪರಿಸ್ಥಿತಿ? ಬೇಜಾರಾಗುತ್ತೆ. ನಾನೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೀನಿ, ದಯವಿಟ್ಟು ಸ್ವಚ್ಛಗೊಳಿಸಿ ಅಂತ. ಅದಿನ್ನೂ 1-2 ವರ್ಷ ಆಗತ್ತೆ ಅಂತ ಹೇಳಿದ್ರು. ಯಾಕೆ 2 ವರ್ಷ ಆಗತ್ತೆ? ಯಾಕೆ ಬೇಕು 2 ವರ್ಷ? ರಾತ್ರಿ ಅದು ಆಗಲೇಬೇಕು ಅನ್ನೋ ಥರದ್ದು ಯಾಕೆ ಪ್ರಯತ್ನ ಇಲ್ಲ? ಫಸ್ಟು ಅದನ್ನೇ ಮಾಡಬೇಕು. ಯಾವತ್ತೂ ಒಂದು ದೃಷ್ಟಿ ಇರಬೇಕು, ಎರಡನೇದಾಗಿ ಡೆಡ್ಲೈನ್ ಇರಬೇಕು. ಎರಡೂ ಇಲ್ಲ ಅಂದರೆ ಕಷ್ಟ. ಬರೀ ದೃಷ್ಟಿ ಇದು ಡೆಡ್ಲೈನೇ ಇಲ್ಲ ಅಂತಂದರೆ ಅದು ಪಂಚವಾರ್ಷಿಕ ಯೋಜನೆ ಅಂತ ಏನು ಹಾಸ್ಯಾಸ್ಪದವಾಗಿ ಹೇಳ್ತಾರಲ್ಲ, ಆ ಥರದ್ದು ಆಗೋ ಪರಿಸ್ಥಿತಿ ಆಗುತ್ತೆ. ಹಾಗಿರಬಾರ್ದು. ಎಂಥ ಸುಂದರವಾದ ನದಿ ಅದು ವೃಷಭಾವತಿ ನದಿ. ಏನು ಪರಿಸ್ಥಿತಿ ಅದರು? ಕೆಂಗೇರಿ ದಾಟಕ್ಕಾಗಲ್ಲ, ಅಲ್ಲಿ ಮೂಗು ಮುಚ್ಕೊಂಡೇ ಹೋಗ್ತಾರೆ ಎಲ್ಲರೂ. ಯಾಕದು ಸಂಕಟ ಆಗತ್ತದು? ನದಿಗಳು ಅಂತಂದರೆ ನಾವು ಬರೀ ನಾಮಕೆ ವಾಸ್ತೆ ನಮಸ್ಕಾರ ಮಾಡೋದು. ಅಬ್ರಾಡ್ಗೆ ಹೋಗಿ ನದಿಗಳನ್ನು ಹೆಂಗಿಟ್ಟಿದ್ದಾರೆ ನೋಡಿ. ನಾವು ನದಿಗಳನ್ನು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ? ಬೇಜಾರಾಗತ್ತದು. ತಾಯಿ ಅಂತೀವಿ ನದಿ ಅಂತಂದ್ರೆ ಜೀವನಾಡಿ, ನಮ್ಮ ಸಂಸ್ಕೃತಿ ಜೀವನಾಡಿ. ಮತ್ತೆ ನಾವು ಹೆಂಗ್ ಇಟ್ಟಿದೀವಿ ಅದನ್ನ, ಯಾವ ರೀತಿಲಿ ಇಟ್ಟಿದೀವಿ ಅದನ್ನ? ಹೌದು. ಒಂದು ನದಿ ಅಲ್ಲ, ವೃಷಭಾವತಿ ನದಿ ಒಂದು ಉದಾಹರಣೆ ಕೊಟ್ಟೆ ನಾನು. ಗಂಗೆ ನೋಡಿ, ಯಾಕೆ ಅಷ್ಟು ನಮಗೆ ಸಾಮಾನ್ಯ ಜ್ಞಾನ ಇಲ್ವಾ? ಅಲ್ಲೇ ಎಲ್ಲ ಫ್ಯಾಕ್ಟ್ರಿ ಇಂಡಸ್ಟ್ರೀಸ್ ಎಲ್ಲ ಅಲ್ಲೇ ಕೊಳೆ ಹೋಗುತ್ತೆ ಅಂತಂದ್ರೆ ಏನ್ರಿ ಅರ್ಥ? ಯಾರು ಕೇಳೋರು ಹೇಳೋರು ಇಲ್ವಾ? ಅಥವಾ ನಿಮಗೆ ಅದರದ್ದು ಜ್ಞಾನ ಇಲ್ವಾ? ಹೌದು. ಈ ಎಲ್ಲ ವಿಚಾರಗಳನ್ನ ನಾವು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡು ಶಿಕ್ಷಣದಲ್ಲಿ ಇಲ್ಲ, ಬಹುಶಃ ನಮ್ಮ ಶಿಕ್ಷಣದಲ್ಲೇ ಇಲ್ಲ. ಬಹುಶಃ ಶಿಕ್ಷಣ ಅಂತಂದ್ರೆ ನಮ್ಮ ಸಂಸ್ಕಾರದಲ್ಲಿ ಇರಬೇಕು. ಶಿಕ್ಷಣದಲ್ಲೇ ಅಂತಂದ್ರೆ ಹೇಳ್ಕೊಡೋದು ಒಂದು, ಆದ್ರೆ ಸಂಸ್ಕಾರದಲ್ಲಿ ಆಚರಣೆಗೆ ಬರ್ಬೇಕಲ್ಲ ಅದು. ಆಚರಣೆಗೆ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾನು ಹಿಂದೆ ಒಂದೆರಡಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೆ, ಗೋವಾದಲ್ಲಿ ಬೀಚಸ್ ತುಂಬಾ ಸ್ವಚ್ಛವಾಗಿದಾವಂತೆ. ಸ್ವಚ್ಛವಾಗಿದ್ದಾವೆ. ಯಾಕೆ ಅಂತಂದ್ರೆ ಅಲ್ಲಿ ಶಾಲಾ ಮಕ್ಕಳಿಗೆ 1 ವಾರ ಕೊಟ್ಟಿದ್ದಾರೆ. 1 ವಾರ ಈ ಶಾಲೆಯಿಂದ ಬಂದು ಮಕ್ಕಳು ಸ್ವಚ್ಛಗೊಳಿಸ್ಬೇಕು, ಈ ಬೀಚನ್ನ ಸ್ವಚ್ಛಗೊಳಿಸ್ಬೇಕು. ಅವ್ರು ಬಂದು ಸ್ವಚ್ಛಗೊಳಿಸ್ತಾರೆ. ಮಕ್ಕಳು ಸ್ವಚ್ಛ ಮಾಡ್ತಿರೋದ್ರಿಂದ ಮಕ್ಕಳು ಆ ಬೀಚನ್ನ ಯಾವತ್ತೂ ಅಸ್ವಚ್ಛಗೊಳಿಸೋದೇ ಇಲ್ಲ, ಕಸ ಅಲ್ಲಿ ಹಾಕೋದೇ ಇಲ್ಲ. ಜೊತೆಗೆ ಅವ್ರ ತಂದೆ ತಾಯಿ ಅಲ್ಲಿ ಹೋದಾಗ ನಾಳೆ ನಮ್ಮ ಮಕ್ಕಳೇ ಬಂದು ಸ್ವಚ್ಛ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವರು ಅಸ್ವಚ್ಛಗೊಳಿಸಲ್ಲ. ಇದು ಸಂಸ್ಕಾರ, ಬರೀ ಕಲಿಕೆ ಅಲ್ಲ, ಪುಸ್ತಕದಲ್ಲಿ ಬರೆದು ಹೇಳೋದಲ್ಲ, ಇದು ಸಂಸ್ಕಾರ. ಅವಾಗ ಏನಾಗುತ್ತೆ, ಅದು ಸ್ವಚ್ಛನೇ ಇರುತ್ತೆ. ಆ ರೀತಿಯಲ್ಲಿ ನಮ್ಮದು ಸಂಸ್ಕಾರ ಬೆಳೆಸ್ಕೋಬೇಕು ನಾವೆಲ್ಲರೂ. ನಮ್ಮ ನದಿ, ನಾವು ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ? ನೀರು ಸ್ವಚ್ಛವಾದ ನೀರು ಕೊಡಲಿಲ್ಲ ಅಂತಂದ್ರೆ ಎಂಥ ಜನ್ಮ ನಮ್ದು? ಅಲ್ವಾ?
ಹೌದು, ತುಂಬಾ ಬೇಜಾರಾಗತ್ತೆ ರಾಜ. ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಅನ್ನೋ ಕಾನ್ಸೆಪ್ಟೇ ನಮ್ಮ ಮುಂದಿನ ತಲೆಮಾರಿಗೆ ನಾವು ಏನು ಕೊಡ್ತೀವಿ? ನೀಟಾಗಿ ವರ್ಗಾವಣೆ ಮಾಡೋದು ಮತ್ತೆ? ಅದನ್ನೆಲ್ಲ. ಅವ್ರು ನಾಳೆ ನಮ್ಮನ್ನು ಬೈಯೋ ಥರ ಆಗಬಾರ್ದು, ಅವ್ರು ಸರಿಯಾಗಿ ನೋಡ್ಕೊಂಡೇ ಇಲ್ಲ ಅಂತ ಅಲ್ವಾ? ಖಂಡಿತ ಬೈತಾರೆ. ಮತ್ತೆ ಈಗಲೇ ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಬೆಂಗಳೂರು ಬಿಟ್ಟು ಹೋಗ್ತಾ ಇದಾರಂತೆ, ಅಲ್ಲಿ ಅಪಾರ್ಟ್ಮೆಂಟಲ್ಲಿ ನೀರು ಇಲ್ವಂತೆ, ಅದಿಲ್ವಂತೆ, ಏನೇನೋ ಕೇಳ್ತಾ ಇದೀವಿ. ಹೌದು. ಮುಂದಿನ ಪೀಳಿಗೆಗೆ ಏನಂತ ಉತ್ತರ ಕೊಡ್ತೀವಿ ನಾವು? ಅಥವಾ ನಮ್ಮ ಬೇಜವಾಬ್ದಾರಿನ, ಅದಕ್ಕೆ ಸಂಬಂಧವೇ ಇಲ್ಲ, ನಾವು ಹೆಂಗೆ ಇದೀವಿ ಅಂತ ಆ ಥರದ್ದ ಉಡಾಫೆ ಥರದ್ದ ನಾವು ವ್ಯಕ್ತಿಗಳು? ಆದ್ರೆ ಆ ಬೇಜವಾಬ್ದಾರಿತನನ ನಾವೇ ಅನುಭವಿಸ್ಬೇಕಲ್ವಾ ಸರ್? ಅದನ್ನೇ ಹೇಳೋದು ನಾನು. ಆಮೇಲೆ ಯಾರನ್ನು ದೂಷಿಸೋ ಅವಶ್ಯಕತೆ ಇಲ್ಲ ಇಲ್ಲಿ. ಹೌದು. ಯಾವುದೇ ಒಂದು ರಾಜಕಾರಣಿಗಾಗಿರಬಹುದು ಅಥವಾ ರಾಜಕೀಯ ಪಕ್ಷಕ್ಕಾಗಿರ್ಬೋದು, ದೂಷಿಸೋ ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ ಜೊತೆಲಿ ಸೇರ್ಕೊಂಡು ಕೆಲಸ ಮಾಡಬೇಕಿದೆ. ಯಾಕಂದರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ. ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಬೇಕು. ನಾವು ದೂಷಿಸುವಾಗ ಏನಾಗುತ್ತೆ, ನಾವು ಬೇರೆ ಅವ್ರು ಬೇರೆ ಆಗ್ತೀವಿ. ನಾವೆಲ್ಲರೂ ಒಂದಾದಾಗ ಏನಾಗುತ್ತೆ, ಅದು ಶಕ್ತಿ ಮಹಾಶಕ್ತಿ ಆಗುತ್ತೆ, ಆವಾಗ ಕೆಲಸ ಆಗುತ್ತೆ. ತುಂಬಾ ಒಳ್ಳೆ ಮಾತು ಸರ್ ಅಲ್ವಾ? ಜೊತೆಲಿ ಸೇರ್ಕೊಂಡು ಕೆಲಸ ಮಾಡಬೇಕು. ನೀವು ಈ ಒಂದು ಸಂದರ್ಶನದ ಉದ್ದಕ್ಕೂ ಹೇಳಿದ್ರಿ, ನನ್ನ ಪ್ಲಾನ್ಸ್ ಏನೂ ಇರಲ್ಲ, ನನಗೆ ನಾನೇನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಅಂತ. ಆದರೂ ಕೇಳ್ತಾ ಇದ್ದೀನಿ, ನಿಮ್ಮ ಮುಂದಿನ ಯೋಜನೆ ಕನಸುಗಳು ಏನಾದರೂ ಇದೆಯಾ? ಪ್ರಬಲವಾಗಿರುವಂಥದ್ದು ಮಾಡಲೇಬೇಕು ಅಂತ. ನನಗಿದು FTI ಆಗಬೇಕು ಅಂತ ತುಂಬ ಆಸೆ ಇದೆ ಅಮ್ಮ. ಅದು ಆದರೆ ಅದು ಸರ್ಕಾರದ್ದೇ ಯೋಜನೆ, ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ್ದೇ ಯೋಜನೆ. ಆದರೆ ದಕ್ಷಿಣ ಭಾರತಕ್ಕೆ ನಾನು ಆಗಲೇ ಹೇಳಿದಾಗೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅಪ್ಪ ಅವ್ರ ಹೆಸರಲ್ಲಾದರೆ ಅದು ಅಪ್ಪ ಅವ್ರ ಹೆಸರು ಕೂಡ ನಿರಂತರವಾಗಿ ಅದು ತಲುಪ್ತಾ ಹೋಗುತ್ತೆ ಮುಂದಿನ ಪೀಳಿಗೆವರೆಗೂ. ಜೊತೆಗೆ ಅಂದರೆ ಹೊಸಬರಿಗೆ, ಹೊಸ ಪ್ರತಿಭಾವಂತರಿಗೆ ಅದು ಒಂದು ಕಲಿಕಾ ಒಂದು ಕೇಂದ್ರ ಆಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಒಂದು ಹೊಸ ಅಲೆ ಸೃಷ್ಟಿ ಆಗುತ್ತೆ, ಹೊಸ ಸಿನಿಮಾ, ಹೊಸ ನಾಟಕ, ಹೊಸ ಪ್ರಯತ್ನಗಳು ಆಗ್ತವೆ ಅನ್ನೋ ದೃಷ್ಟಿಯಲ್ಲಿ ಅದು ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಅದರ ಜೊತೆಗೆ ವೈಯಕ್ತಿಕವಾಗಿ ನಾನು ಹೇಳಿದ್ದು ಗೊತ್ತಿಲ್ಲ ನನಗೆ. ಈ ಕ್ಷಣ ನಾನು ತುಂಬ ಶ್ರದ್ಧೆಯಿಂದ ನಾನು ನಿರ್ವಹಿಸ್ತೇನೆ. ಮುಂದಿನ ಕ್ಷಣ ಭಗವಂತನೇ ನನಗೆ ಕಲ್ಪಿಸ್ಕೊಡ್ತಾನೆ, ಒಂದು ಉಡುಗೊರೆಯಾಗಿ ಕೊಡ್ತಾನೆ. ಸೊ ನೋಡೋಣ, ಅದು ಗೊತ್ತಿಲ್ಲ ನನಗೆ. ನಾನು ಹೇಳಿದಾಗ ನಾನೇನು ಪ್ಲ್ಯಾನ್ ಮಾಡಲ್ಲ. ನಾನು ಈ ಕ್ಷಣ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಮಾತಿಗೆ ಅನುಭವದ ಓಗರ ಬೆರೆತ್ರೆ ಆ ಮಾತು ತುಂಬ ಸಿಹಿಯಾಗಿರುತ್ತೆ, ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾರೆ. ಬಹುಶಃ ಆ ಒಂದು ಅನುಭವದ ಓಗರದ ಮಾತುಕತೆ ಈ ಒಂದು ಸಂದರ್ಶನ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಆಲೋಚನೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ವಿಶೇಷವಾಗಿ ಪರಿಸರ ಕಾಳಜಿಯ ಬಗೆಗೆ, ಸಿನಿಮಾ ಇರಬಹುದು, ನಟನೆ ಇರಬಹುದು, ಇವೆಲ್ಲದರ ಬಗೆಗಿನ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ತುಂಬ ಸಂತೋಷ ಆಯಿತು ಸರ್. ಇದೊಂದು ಅತ್ಯುತ್ತಮ ಮಾತುಕತೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಜೊತೆಗೆ ಮಾತಾಡಿದ್ದು. ಇಡೀ ಮಾಧ್ಯಮ ಅನೇಕ ತಂಡದ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದ. ಆದರೆ ಕಾರ್ಯಕ್ರಮವನ್ನು ಮುಗಿಸೋದಕ್ಕೂ ಮುಂಚೆ ನೀವು ಮೊದಲೇ ನಮಗೆ ಮಾತು ಕೊಟ್ಟ ಹಾಗೆ ಒಂದು ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಅನ್ಕೊಂಡಿದ್ದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಥ್ಯಾಂಕ್ ಯು. 4 ಲೈನ್ ಅಂತ ಹೇಳಿದ್ರೆ 4 ಲೈನ್ ಆಡಿದ್ರಿ ಸರ್. ನಮಸ್ಕಾರ ಸರ್, ಧನ್ಯವಾದ. ನಮಸ್ತೆ.